ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಃ ಸತಾಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದರ ದಿವ್ಯ ಸನ್ನಿಧಾನಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಸಾಧನೆಯ ಅತ್ಯಂತ ಪವಿತ್ರವಾದ ಒಂದು ಶುಭವಾದ ದಿವಸ ವಿಜಯದಶಮಿ. ಪೂಜ್ಯ ಶ್ರೀಪಾದರು ಅನೇಕ ಸಂದರ್ಭದಲ್ಲಿ ಇವತ್ತಿನ ದಿವಸವನ್ನು ತುಂಬ ಸ್ವಾರಸ್ಯವಾಗಿ ಅವರು ಹೇಳ್ತಾರೆ, ವಿಜಯದ ಶಮಿ ಅಂತ. ನಮಗೆಲ್ಲ ವಿಜಯವನ್ನು ಕೊಡುವಂತಹ ಶಮಿಯನ್ನು ಆರಾಧನೆ ಮಾಡುವ ದಿವಸವೂ ಇವತ್ತಾಗಿದೆ. ನಮ್ಮೆಲ್ಲರಿಗೂ ಕೂಡ ತತ್ವಜ್ಞಾನದ ಬೆಳಕಿನ ಮೂಲಕವಾಗಿ ಸಾಧನೆಯ ಪಥವನ್ನು ತೋರಿಸಿದ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಅವತಾರ ಮಾಡಿದ ಅತ್ಯಂತ ಪವಿತ್ರವಾದ ದಿವಸ ಮಧ್ವ ಜಯಂತಿಯ ಪರ್ವಕಾಲದಲ್ಲಿ ನಾವಿದ್ದೇವೆ. ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ದೊಡ್ಡ ಕ್ಷೇತ್ರವನ್ನೇ ಭಕ್ತರಿಗೆ ನೀಡಿದಂಥವರು. ಅಯೋಧ್ಯ, ಮಥುರಾ, ಮಾಯಾ ಅಂತ ನಾವೆಲ್ಲ ಉತ್ತರ ಭಾರತದ ಕ್ಷೇತ್ರಗಳನ್ನು ಹೇಳುವಾಗ ರಾಮನ ಅವತಾರದ ಭೂಮಿ, ಕೃಷ್ಣನ ಅವತಾರದ ಭೂಮಿಯನ್ನೆಲ್ಲ ನಾವು ಚಿಂತನೆ ಮಾಡ್ತೀವಿ. ಶ್ರೀಮದ್ ಆಚಾರ್ಯರು ಅವತಾರ ಮಾಡಿ ಅವರಿಗೋಸ್ಕರವಾಗಿಯೋ ಏನೋ ಪರಶುರಾಮ ದೇವರು ಒಂದು ತನ್ನ ಭವ್ಯವಾದ ಭೂ ಸೃಷ್ಟಿಯನ್ನೇ ಮಾಡಿದ ಈ ಕರಾವಳಿಯನ್ನು ನಾವು ನೋಡಬೇಕಾದ್ರೆ ರೌಪ್ಯಪೀಠಂ ಕುಮಾರಾದ್ರಿ ಅಂತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ಉಡುಪಿಯನ್ನು ನಾವು ನೋಡ್ತೀವಿ. ಇಂತಹ ಕ್ಷೇತ್ರವನ್ನು ತನ್ನ ಅವತಾರದ ಕಾರ್ಯವನ್ನಾಗಿ, ಸಾಧನೆಯ ಕ್ಷೇತ್ರವನ್ನಾಗಿ ಮಾಡಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಸರ್ವಮೂಲ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟು, ಉಡುಪಿಯಲ್ಲಿ 8 ಮಠ ಹಾಗೂ ಪದ್ಮನಾಭ ತೀರ್ಥರನ್ನು ಘಟ್ಟದ ಮೇಲಿನ ಯತಿಗಳನ್ನಾಗಿ ಸ್ವೀಕಾರ ಮಾಡಿ, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ದೊಡ್ಡ ವಿದ್ವತ್ ಪರಂಪರೆ, ಯತಿ ಪರಂಪರೆಯನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಮಹಾಮಹಿಮರು ವಾಯುದೇವರ 3ನೇ ಅವತಾರ ಶ್ರೀ ಮಧ್ವಾಚಾರ್ಯರು. ಅವರ ಅವತಾರದ ಈ ಪರ್ವ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಮಧ್ವ ಜಯಂತಿಯ ನಿಮಿತ್ತವಾಗಿ ಅತ್ಯಂತ ಪ್ರಸ್ತುತವಾದಂತಹ ಒಂದು ವಿನೂತನ ಶೈಲಿಯ ವಿದ್ವದ್ಗೋಷ್ಠಿಯನ್ನು ಇವತ್ತು ಇಲ್ಲಿ ಆಯೋಜಿಸಿದ್ದಾರೆ. ಆಧುನಿಕ ಜೀವನದಲ್ಲಿ ಮಧ್ವ ಸಿದ್ಧಾಂತದ ಪ್ರಸ್ತುತತೆ ಅಂತ, ಅದರ ಬಗ್ಗೆ ಒಂದು ಹೊಸ ಬೆಳಕನ್ನು ಚೆಲ್ಲುವಂತಹ ವಿದ್ವತ್ ಸಭೆಯನ್ನು ಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಆಯೋಜಿಸಿದ್ದಾರೆ. ವಿವಿಧ ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಂತಹ ಯುವ ವಿದ್ವಾಂಸರನ್ನು ಇಲ್ಲಿ ಸೇರಿಸಿ ಅವರ ಮೂಲಕವಾಗಿ ಚಿಂತನ ಮಂಥನದ ಈ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಪಾದಂಗಳವರು ಭಕ್ತರಿಗೆ ಅದನ್ನು ಉಣಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದಂತಹ ಪರಮಪೂಜ್ಯ ಶ್ರೀಪಾದರ ಹೃದಯದಲ್ಲಿ ನೆಲೆಸಿದ ಮಧ್ವಪತಿ ಶ್ರೀಕೃಷ್ಣನನ್ನು ಸಾಮವೇದದ ಮೂಲಕವಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ವಿದ್ವಾಂಸರಾದ ಸಾಮಗ ಕೇಶವ ಆಚಾರ್ಯರಿಂದ ಇದೀಗ ಸಾಮಗಾನದ ಮೂಲಕ ಭಗವಂತನ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಅಹಿತ್ವಾ ಶೂರನೋ ನಮೋ ಆದುಗ್ಧಾಯ ನಧೇನ ವೈಶಾನಮಸ್ಯ ಜಗತಃ ಸ್ವದೃಶಂ ಆಯಿಷಾಯ ನಮ ಇಂದ್ರ ಸೋಸ್ತುಷ ಓವಾಂಗ ಏಷವ ನಾಮಿಂದ್ರಸಸ್ತುಷೋ ನತ್ವಾ ವಾಂಗನ್ಯೋ ದಿವ್ಯಃ ನಪಾತಿವಾಹ ನಾಜಾತ ನಾಜ ನಾಯಿಷ್ಯಾತ ಓವಾಂಗ ನಾಜವಾತೋ ನಾಜನಿಷ್ಯತೆ ಅಶ್ವಾಂತೋ ಮಗವನ್ನಿ ದ್ರವಾಜಿನಾಃ ಗವ್ಯಂತಸ್ತ್ವಾಹ ವಾಮಾಹ ಓವಾಂಗ ಆ ವಾ ಅಸ ಓ
ಓಂ ಸ್ವಸ್ತಿ. ಸನ್ನಿಹಿತರಾದ ಪರಮಪೂಜ್ಯ ಶ್ರೀಪಾದರನ್ನು ಹಾಗೂ ಎಲ್ಲ ವಿದ್ವಾಂಸರನ್ನು ತಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸುವವರಿದ್ದಾರೆ ಶ್ರೀ ಮುರಳೀಧರ ತಂತ್ರಿಯವರು. ಈ ಕಾರ್ಯಕ್ರಮದ ಸಂಘಟನೆಯ ದೊಡ್ಡ ಜವಾಬ್ದಾರಿಯನ್ನು ಪೂಜ್ಯ ಶ್ರೀಪಾದಂಗಳವರ ಆದೇಶದಂತೆ ವಹಿಸಿಕೊಂಡು ವಿದ್ವಾಂಸರನ್ನು ಸಂಪರ್ಕ ಮಾಡಿ ಈ ವಿದ್ವದ್ಗೋಷ್ಠಿ ನಡೀಲಿಕ್ಕೆ ಅವರ ಪರಿಪೂರ್ಣವಾದ ಪರಿಶ್ರಮವಿದೆ. ಅವರು ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತೀನಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ, ಅದೇ ರೀತಿ ನನ್ನ ಆಧ್ಯಾತ್ಮ ಜೀವನದ ಪ್ರವೇಶಕ್ಕೆ ಕಾರಣರಾದಂತಹ ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರನ್ನು ಸ್ಮರಿಸುತ್ತಾ ಇವತ್ತಿನ ಸ್ವಾಗತ ಹಾಗೂ ಈ ಕಾರ್ಯಕ್ರಮದ ಸಂಕ್ಷಿಪ್ತವಾದ ಹಿನ್ನೆಲೆ ಹೇಳಿ ನಂತರ ಕಾರ್ಯಕ್ರಮದ ಆರಂಭ ಮಾಡೋಣ. ಸಾಕ್ಷಾತ್ ಶ್ರೀಕೃಷ್ಣನಿಂದ ಉಪದೇಶಿಸಲ್ಪಟ್ಟ ಭಗವದ್ಗೀತೆಯನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡಿ, ಅದು ಆ ಗೀತೆ ಹೇಳಿದರೆ ನಮಗೆ ಕೇವಲ ಸ್ಪಿರಿಚುವಲ್ ಆಸ್ಪೆಕ್ಟ್ ಮಾತ್ರ ಅಲ್ಲ, ಮುಖ್ಯವಾದ ಸ್ಪಿರಿಚುವಲ್ ಆಸ್ಪೆಕ್ಟ್ ಮತ್ತು ಜೀವನದಲ್ಲಿ ಕೂಡ ಬಹಳ ಮುಖ್ಯವಾದದ್ದು. ಅದು ಕೇವಲ ಒಂದು ಮತದವರಿಗೆ, ಒಂದು ದೇಶಕ್ಕೆ, ಒಂದು ಗ್ರಾಮಕ್ಕೆ ಸಂಬಂಧಪಟ್ಟದ್ದಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ವಿಶ್ವದಾದ್ಯಂತ ಅದನ್ನು ಪ್ರಚಾರ ಮಾಡಬೇಕು ಅಂತ ಪ್ರಯತ್ನಪಟ್ಟು ಅದರಲ್ಲಿ ಯಶಸ್ವಿಯಾದ ಪರ್ಯಾಯ ಪುತ್ತಿಗೆ ಮಠದ ಹಿರಿಯ ಸ್ವಾಮೀಜಿಗಳಾದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತಗಳು. ಅದೇ ರೀತಿ ಸಾಮಾನ್ಯವಾಗಿ ಇವತ್ತು ಎಲ್ಲಿ ಊಟ, ಏನು ಭಕ್ಷ್ಯ, ಯಾವ ಸಿನಿಮಾ, ಎಲ್ಲಿ ಕ್ರಿಕೆಟ್ ಅಂತ ಇಂತಹ ವಿಷಯಗಳಿಗೆ ಉಪಯೋಗವಾಗುವಂತಹ ನಮ್ಮ ನಾಲಿಗೆಯನ್ನು ಇವತ್ತು ಯಾವ ಅಲಂಕಾರ ಮಾಡಿದ್ದಾರೆ ಶ್ರೀಕೃಷ್ಣನಿಗೆ, ನಿನ್ನ ಏನು ಅಲಂಕಾರ ಮಾಡಿದ್ದಾರೆ, ನಾಳೆ ಏನು ಮಾಡಬಹುದು ಅಂತ ಹೇಳುವ ವಿಷಯದ ಬಗ್ಗೆ ನಮ್ಮ ನಾಲಿಗೆ ಹೊರಳಾಡಿಸುವಂತೆ ಮಾಡಿ ಇದಕ್ಕೆ ದಿನದಿನಕ್ಕೆ ಬಹಳ ಉತ್ತಮವಾದ ಅಲಂಕಾರವನ್ನು ಕೊಟ್ಟು ಆ ಮೂಲಕ ನಮಗೆ ಪ್ರೇರಣೆ ಮಾಡುವಂತಹ ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ 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 ಸುಶ್ರೀಂದ್ರ ತೀರ್ಥ ಸ್ವಾಮೀಜಿಯವರಿಗೆ ನನ್ನ ಸಾಷ್ಟಾಂಗ ಪೂರ್ವಕ ಪ್ರಣಾಮಗಳು. ಅದೇ ರೀತಿ ಇವತ್ತು ಶ್ರೀ ಗೋಪಾಲಾಚಾರ್ಯರು ಹೇಳಿದ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ನಾವು ವಿದ್ವಾಂಸರನ್ನು ಕರೆಸಿದ್ದೇವೆ. ಅದರಲ್ಲಿ 4 ಜನರಲ್ಲಿ ಕೂಡ ಒಂದು ಕಾಮನ್ ಡಿನಾಮಿನೇಟರ್, ಅಂದರೆ ಸಾಮಾನ್ಯವೇನಂತ ಹೇಳಿದರೆ ಎಲ್ಲರೂ ಕೂಡ ಮಧ್ವ ಸಿದ್ಧಾಂತವನ್ನು ಕಲಿತವರು. ಆದರೆ ವೃತ್ತಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಾರೆ. ವಿದ್ವಾನ್ ಶ್ರೀ ಕೃಷ್ಣರಾಜ ಕುತ್ಪಾಡಿಯವರು ಅವರು ಇಲ್ಲಿಯೇ ಬೆಳೆದವರು, ಇಲ್ಲಿಯೇ ಅಧ್ಯಯನ ಮಾಡಿದವರು ಮತ್ತು ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಕಲಿತವರು. ಇವರು ಪೇಜಾವರ ಮಠದ ವಿಶ್ವೇಶ್ವ ತೀರ್ಥರ ಮೆಚ್ಚಿನ ಶಿಷ್ಯ, ಅದೇ ರೀತಿ ಬನ್ನಂಜ ಗೋವಿಂದಾಚಾರ್ಯರ ಶಿಷ್ಯರು ಕೂಡ. ಇವರು ಪ್ರಸ್ತುತವಾಗಿ ವೃತ್ತಿ ಕ್ಷೇತ್ರದಲ್ಲಿ ಈಗ ಬೆಂಗಳೂರಿನ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅದೇ ರೀತಿ ಅನೇಕ ಆನ್ಲೈನ್ ಆಫ್ಲೈನ್ ಇಡೀ ದಿವಸ ಕ್ಲಾಸ್, ನಂತರ ವೀಕೆಂಡಲ್ಲಿ ಕ್ಲಾಸ್, ಹೀಗೆ ತಮ್ಮನ್ನು ಸಂಪೂರ್ಣವಾಗಿ ಜ್ಞಾನದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಮಠದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಂತರ ಡಾಕ್ಟರ್ ಪ್ರತೋಷ್ AP ಇವರು 25 ವರ್ಷಗಳಿಂದ ಭಾರತೀಯ ನ್ಯಾಯ ವೇದಾಂತ ದರ್ಶನ ಇದರ ವಿದ್ಯಾರ್ಥಿ. ಯಾಕಂದರೆ ಇವರಿಗೆ ನಾನು ಎಲ್ರಿಗೂ ಕೂಡ ಇವರಲ್ಲಿ ಒಂದು ಅಗೇನ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದರೆ, ನಿಮ್ಮ ಇಂಟ್ರಡಕ್ಷನ್ ಏನು ಹೇಳಬೇಕಂತ ಹೇಳಿದರೆ ಏನು ಬೇಡ ಅಂತ ಹೇಳಿದ್ದಾರೆ. ಅಂದರೆ ಕೃಷ್ಣ ಭಕ್ತ ಅದು ಮುಖ್ಯ. ಸಾಧಾರಣವಾಗಿ
ಇಷ್ಟು ಲಿಸ್ಟ್ ಕೊಟ್ಟು ನನ್ನದು ಇದು ಕ್ವಾಲಿಫಿಕೇಷನ್ ಎಲ್ಲ ಹೇಳಿ ಅಂತ ಹೇಳಿದರೆ ಇವರು 4 ಜನ ಕೂಡ ಏನನ್ನು ಹೇಳಿಲ್ಲ. ಅದರಿಂದ ಈಗ ಇಲ್ಲಿ ಕೂತು ಮಾತಾಡುವಾಗ 10 ನಿಮಿಷದಲ್ಲಿ ನೋಟ್ ಮಾಡಿಕೊಂಡದ್ದು. ಆದ್ದರಿಂದ ಎಲ್ಲರಲ್ಲೂ ಕೂಡ 4 ಜನರಲ್ಲಿ ಕೂಡ ಹೇಳಿದ್ದು ನಾನು ವೇದಾಂತದ ವಿದ್ಯಾರ್ಥಿ, ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ಅದರಿಂದ ಅದನ್ನು ಒತ್ತಿ ಹೇಳ್ತಾ ಇದ್ದಾನೆ. ನಂತರ ಇವರು ವೃತ್ತಿ ಕ್ಷೇತ್ರದಲ್ಲಿ IIT ಡೆಲ್ಲಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರು. ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದರಲ್ಲಿ AI ಕ್ಷೇತ್ರದಲ್ಲಿ PhD ಮಾಡಿದ್ದಾರೆ. ಈಗ AI ಡಿಪಾರ್ಟ್ಮೆಂಟ್ನ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಇನ್ನೊಂದು ಪಾಯಿಂಟ್ ಅವರದು, ಭಾರತೀಯ ಕೇಂದ್ರ ಸರ್ಕಾರದ ಸ್ಟಾರ್ಟಪ್ ಸಂಬಂಧಪಟ್ಟಂತಹ ಒಂದು ಕಾಂಪಿಟಿಷನಲ್ಲಿ ಇವರ ಕೋಫೌಂಡರ್ ಆಗಿದ್ದಂತಹ ಒಂದು ಸಂಸ್ಥೆಗೆ ಮೊದಲ ಪ್ರೈಸ್ ಬಂದಿದೆ. ಹೀಗೆ ಇದು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಹೇಳಿದರೆ, ಸಾಧಾರಣವಾಗಿ ನಮಗೆ ಒಂದು ಮನಸ್ಸಿನಲ್ಲಿದೆ, ನಾವು ವೇದ ಅಥವಾ ಶಾಸ್ತ್ರ ಮಧ್ವ ಸಿದ್ಧಾಂತ ಎಲ್ಲ ಕಲಿತರೆ ಲೌಕಿಕದಲ್ಲಿ ಏನು ಸಾಧನೆ ಮಾಡದಿದ್ದರೆ ಇಲ್ಲಿ ಬರಬೇಕಂತ ಹೇಳಿ. ಇದು ಎರಡನ್ನೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಎರಡರಲ್ಲೂ ಕೂಡ ಶ್ರೇಷ್ಠತೆಯನ್ನು ಸಾಧಿಸಬಹುದು ಅಂತ ಇವರೆಲ್ಲ ತೋರಿಸಿಕೊಟ್ಟಿದ್ದಾರೆ. ನಂತರ ಡಾಕ್ಟರ್ ಸುದರ್ಶನ್ ಅವರು, ಇವರು MSc ಹಾಗೂ PhD ಮಾಡಿದ್ದಾರೆ ಸೈಕಾಲಜಿಯಲ್ಲಿ. ಸೈಕಾಲಜಿ ಟೀಚರ್ ಆಗಿದ್ದಾರೆ. ಸುರಾಣ ಕಾಲೇಜ್ ಇದರಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ನಂತರ ಕನ್ಸಲ್ಟೆಂಟ್ ಆಗಿ ಸೈಂಟ್ ಜಾನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಂತರ ಪ್ರೈವೇಟ್ ಪ್ರಾಕ್ಟೀಸ್ ಸೈಕೋಥೆರಪಿ. ಹೀಗೆ ಎಲ್ಲವೂ ಕೂಡ ಸೈಕಾಲಜಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ಇವರ ಏನು ಮಾತಾಡ್ತೆ ಅಂತಾರೆ ಈಗ ನಾನು ಹೇಳಲ್ಲ, ನಂತರ ನೀವೇ ಕೇಳಿ ನಂತರ ಯೋಚನೆ ಮಾಡಿ ಎಷ್ಟು ಇವರ ಎಕ್ಸ್ಕ್ಲೂಸಿವ್ ಕಂಟ್ರಿಬ್ಯೂಷನ್ ಈ ಎಲ್ಲ ಪ್ಯಾನೆಲ್ಗಳದ್ದು. ನಂತರ ಷಣ್ಮುಖ ಹೆಬ್ಬಾರ್ರವರು ಇಲ್ಲಿಯ ಉಡುಪಿಯವರೇ, ಸಂಸ್ಕೃತ ಕಾಲೇಜಿನಲ್ಲಿ ವೇದಾಂತ ಪ್ರಾಧ್ಯಾಪಕರು, ಸಂಸ್ಕೃತ ಕಾಲೇಜಲ್ಲಿ ವೇದಾಂತ ವಿದ್ವತ್ತನ್ನು ಗಳಿಸಿದ್ದಾರೆ. ನಂತರ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿಯಲ್ಲಿ MEd PhD ಮಾಡಿದ್ದಾರೆ. ಇವರಿಗೂ ಕೂಡ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಮಠದ ಪರವಾಗಿ ಸ್ವಾಗತ. ಹೀಗೆ ಇನ್ನೊಂದು ಸಲ ಇವರು 4 ಜನರು ಕೂಡ ಅವರವರ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಹಾಗೂ ವೇದಾಂತದಲ್ಲಿ ಆಸಕ್ತಿ ಹಾಗೂ ಅಧ್ಯಯನ ಮಾಡಿದ್ದಾರೆ. ಇನ್ನೊಂದು ಸಲ ಇವರು 4 ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ನಂತರ ಇವತ್ತಿನ ಮುಖ್ಯ ಅತಿಥಿಗಳಾದ ಶ್ರೀ ಸುರೇಶ್ ರಾಯರು ಮುಂಬೈಯವರು, ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಂತರ ವೇದಿಕೆಯ ಮುಂಭಾಗದಲ್ಲಿರುವಂತಹ ಜ್ಞಾನಿಗಳು, ವಿದ್ವಾಂಸರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಇವತ್ತು ಏನು ಹೇಳ್ತಾರೆ ಅಂತ ನೋಡುವ ಅಂತ ಹೇಳಿ ಆಸಕ್ತಿಯಿಂದ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನನ್ನ ಸ್ವಾಗತ. ಹಾಗೂ ಇನ್ನು ಸಂಕ್ಷಿಪ್ತವಾಗಿ ಇದರ ಹಿನ್ನೆಲೆ ಒಂದು ಹೇಳಿಬಿಡ್ತೇನೆ. ಸಾಧಾರಣವಾಗಿ ನಮಗೆ ಲೌಕಿಕ ಜೀವನ ಮತ್ತು ಶಾಸ್ತ್ರೀಯ ಜೀವನ ಅದು ಬೇರೆ ಬೇರೆ ಅಂತ ಹೇಳುವ ಒಂದು ಭಾವನೆ ಇದೆ. ಕೃಷ್ಣ ಹೇಳಿದ್ದು, ನೀನು ನನ್ನ ಕೈಯಲ್ಲಿ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದರೆ, ನಾವು ಏನು ಮಾಡ್ತಾ ಇದ್ದೇವೆ ಹೇಳಿದರೆ, ನಮ್ಮ ಮಗ ಪಾಸಾಗಬೇಕು, ಅದಕ್ಕೆ ಕೃಷ್ಣ ಮಠಕ್ಕೆ ಒಂದು ಸುತ್ತು ಬರ್ತೇನೆ, ಮದುವೆ ಆಗಲಿಲ್ಲ ಅದಕ್ಕೆ ಒಂದು ಹೋಮ ಮಾಡಿಸ್ತೇನೆ. ಹೀಗೆ ಕೃಷ್ಣನನ್ನು ನಾವು ಇನ್ಸ್ಟ್ರೂಮೆಂಟಾಗಿ ಉಪಯೋಗ ಮಾಡ್ತೇವೆ. ನಾವು ತಿಳಿದದ್ದು ಇನ್ಸ್ಟ್ರೂಮೆಂಟ್ ಹೌದು, ಆದರೆ ಕೃಷ್ಣನ ಕೈಯಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಹೊರತು ನಮ್ಮ ಕೈಯಲ್ಲಿ ಕೃಷ್ಣ ಇನ್ಸ್ಟ್ರೂಮೆಂಟ್ ಅಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದರೆ, ನಮಗೆ ಆಧ್ಯಾತ್ಮದ ಮಹತ್ವ ಗೊತ್ತಿಲ್ಲದೆ ಇರುವುದು. ಅದು ಕೂಡ ನಾವು ತುಂಬ ಹೈಯರ್ ಲೆವೆಲ್ ಮೋಕ್ಷ ಸಾಧನೆ ಅಂತ ಹೇಳಿದ ಕೂಡಲೇ ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತದೆ. ಅದಕ್ಕೋಸ್ಕರ ಯಾವ ರೀತಿ ಈ ಮಧ್ವ ಸಿದ್ಧಾಂತದ ಶ್ರೇಷ್ಠತೆ, ಅದೇ ಆಚಾರ್ಯರೇ ಹೇಳಿದ್ದಾರೆ, ನಮಗೆ ಯಾವುದಾದರೂ ಒಂದು ವಿಷಯದಲ್ಲಿ ಆಸಕ್ತಿ ಬರಬೇಕಂತಿದ್ದರೆ ಆ ವಿಷಯದ ಮಹಾತ್ಮ ತಿಳಿದಾಗ ಮಾತ್ರ ಅಂತ ಹೇಳಿ, ಅದಕ್ಕೋಸ್ಕರ ಈ ಸಿದ್ಧಾಂತ, ಮಧ್ವ ಸಿದ್ಧಾಂತ ಮತ್ತು ನಮ್ಮ ಜೀವನ ಬೇರೆ ಬೇರೆ ಅಲ್ಲ, ಅದು ಒಂದಕ್ಕೊಂದು ಪೂರಕವಾಗಿದೆ. ಅದಕ್ಕೆ ಆಗ ನಾವು ಸ್ವಾಗತದಲ್ಲಿ ಹೇಳಿದೆ, ಅವರೆಲ್ಲರೂ ಪರಿಚಯ ಕೂಡ. ಯಾವ ರೀತಿ ಈ ಮಧ್ವ ಸಿದ್ಧಾಂತವನ್ನು ಕೇಳಿ ಮರೀಲಿಕ್ಕೆ ಇರುವುದಲ್ಲ, ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಇರುವುದು. ಅದಕ್ಕೆ ನಮ್ಮ ಕನೆಕ್ಟಿವಿಟಿ ಮಿಸ್ ಆಗ್ತಾ ಹೋಗ್ತದೆ. ಅದಕ್ಕೆ ಯಾವ ವಿಷಯವನ್ನು ನಾವು
ಗ್ರಹಿಸಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ಶ್ರೀಮಠದ ಯತಿದ್ವಯರಿಗೆ ಹಾಗೂ ಎಲ್ಲ ಪ್ರಸನ್ನಾಚಾರ್ಯರು, ಅವರಿಗೆ 4 ತಿಂಗಳಿಂದ ಅವರ ಹಿಂದೆ ಬಿದ್ದಿದ್ದೇನೆ. ಸೊ ಹೀಗೆ ಎಲ್ರಿಗೂ ಕೂಡ ನನ್ನ ಸ್ವಾಗತ ಹಾಗೂ ಧನ್ಯವಾದಗಳು. ನಮಸ್ಕಾರ. ಮುರಳೀಧರ ತಂತ್ರಿಯವರು ಎಲ್ಲರಿಗೂ ಸ್ವಾಗತವನ್ನು ಮಾಡಿದ್ದಾರೆ. ಅವರು ದುಬೈಯಲ್ಲಿ ಅಲ್ಲಿ ಕೆಲಸದಲ್ಲಿ ಇದ್ದು ಶ್ರೀಮಠದ ಮತ್ತು ಪಣಿಯಾಡಿ ಅನಂತ ಪದ್ಮನಾಭ ದೇವಸ್ಥಾನದ ಸೇವೆಯನ್ನು ನಿರಂತರ ನಡೆಸ್ತಿರ್ತಾರೆ. ದೇವರ ಸನ್ನಿಧಾನದ ಸೇವೆಯ ಫಲ ಏನು ಅಂತ ಕೇಳಲಿಕ್ಕೆ ವೇದಿಕೆಯಲ್ಲೆಲ್ಲ ಸಾಕ್ಷಿಯಾಗಿ ಕೂತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಜನ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಇವತ್ತಿನ ಈ ಮಧ್ವ ಜಯಂತಿಯ ಪರ್ವಕಾಲದಲ್ಲಿ ಪೂಜ್ಯ ಶ್ರೀಪಾದರು ವಿಶೇಷ ಅತಿಥಿಗಳನ್ನು ಇಲ್ಲಿ ಕರೆದಿದ್ದಾರೆ. ಡಾಕ್ಟರ್ ಸುರೇಶರಾಯರು. ಸುರೇಶರಾಯರ ಕೊಡುಗೆ ತುಂಬ ದೊಡ್ಡದಿದೆ. ಮುಂಬೈಯಂತಹ ಮಹಾನಗರದಲ್ಲಿ ನಮ್ಮ ತುಳುನಾಡಿನ ವಿಪ್ರರು, ಸಾಧಕರು ಅವರನ್ನೆಲ್ಲ ಸೇರಿಸಿಕೊಂಡು ಗೋಕುಲಂ ಎಂಬತಕ್ಕಂಥ ಒಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಯಾರೇ ಇಲ್ಲಿಂದ ಹೋದವರಿಗೆ ದೊಡ್ಡ ಆಶ್ರಯದ ತಾಣ ಗೋಕುಲ. ಜೊತೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಇದೆ. ಕಟೀಲಿನ ತಾಯಿಯನ್ನು ಅವರು ಅನನ್ಯವಾಗಿ ನಂಬಿದ್ದಾರೆ. ಆ ಕಟೀಲ ತಾಯಿಯ ಅನುಗ್ರಹದಿಂದ ಕಟೀಲು ಕ್ಷೇತ್ರದಲ್ಲೇ ಒಂದು ದೊಡ್ಡ ಆಸ್ಪತ್ರೆಯನ್ನು ಮಾಡಿ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಪೂಜ್ಯ ಶ್ರೀಪಾದರು ಇವತ್ತು ಕರೆಸಿದ್ದಾರೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಶ್ರೀಮಠದ ವತಿಯಿಂದ ನಾನು ಕೋರ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಪರಮ ಪೂಜ್ಯ ಶ್ರೀಪಾದರಿಗೆ ಶ್ರೀ ಮುರಳೀಧರ ತಂತ್ರಿಯವರು ಮಾಲಾರ್ಪಣೆಯನ್ನು ಮಾಡಿ ಫಲಪುಷ್ಪಗಳ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಉಭಯ ಶ್ರೀಪಾದರಿಗೆ ಮುರಳೀಧರ ತಂತ್ರಿಯವರು ಮಾಲಾರ್ಪಣೆಯನ್ನು ಮಾಡಿ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಮಠದ ವತಿಯಿಂದ ಶ್ರೀ ಪ್ರಸನ್ನ ಆಚಾರ್ಯರು ಮತ್ತು ರತೀಶ್ ತಂತ್ರಿಯವರು ಮತ್ತು ರಮೇಶ್ ಭಟ್ರು, ರವೀಂದ್ರಾಚಾರ್ಯರೆಲ್ಲ ಉಳಿದ ವಿದ್ವಾಂಸರಿಗೆ ಮಾಲಾರ್ಪಣೆಯನ್ನು ಮಾಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಡಾಕ್ಟರ್ ಸುರೇಶರಾಯರಿಗೆ ಪ್ರಸನ್ನಾಚಾರ್ಯರು ಮಾಲಾರ್ಪಣೆಯನ್ನು ಮಾಡಬೇಕು. ಶ್ರೀ ಕೃಷ್ಣರಾಜ ಕುತ್ಪಾಡಿ ಅವರಿಗೆ ರತೀಶ್ ತಂತ್ರಿಯವರು ಹಾಗೂ ಡಾಕ್ಟರ್ ಪ್ರತೋಷ್ ಆಚಾರ್ಯ ಅವರಿಗೆ ಶ್ರೀ ರಾಮಪ್ರಿಯ ಅವರು ಹಾಗೂ ಡಾಕ್ಟರ್ ಸುದರ್ಶನ ಆಚಾರ್ಯ ಅವರಿಗೆ ರಮೇಶ್ ಭಟ್ರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ರವೀಂದ್ರಾಚಾರ್ಯರು ಡಾಕ್ಟರ್ ಷಣ್ಮುಖ ಹೆಬ್ಬಾರ್ ಅವರಿಗೆ ಹಾಗೂ ಪ್ರಸನ್ನಾಚಾರ್ಯರು ಮುರಳೀಧರ ತಂತ್ರಿಯವರಿಗೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಇದೀಗ ಕಾರ್ಯಕ್ರಮದ ಪ್ರಧಾನವಾದ ಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ. ಮಧ್ವ ವಿಜಯ ಒಂದು ದಾಖಲೆ ಮಾಡ್ತದೆ ಆಚಾರ್ಯರ ಅವತಾರದ ಹಿನ್ನೆಲೆ ಏನು ಅಂತ. ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷಃ ಅಂತ ವಾಯುದೇವರು ಜ್ಞಾನ ಪ್ರಚಾರಕ್ಕಾಗಿ, ತತ್ವಜ್ಞಾನದಿಂದ ಕುರುಡರಾದ ವಂಚಿತರಾದವರಿಗೆ ಜ್ಞಾನಾಮೃತವನ್ನು ನೀಡುವುದಕ್ಕಾಗಿ ಅವತಾರ ಮಾಡಿದಂಥವರು. ಅಂತಹ ಆಚಾರ್ಯರ ಅವತಾರದ ಈ ಪರ್ವಕಾಲದಲ್ಲಿ ಪೂಜ್ಯ ಶ್ರೀಪಾದಂಗಳವರು ದೀಪವನ್ನು ಬೆಳಗಿಸಿ ಈ ವಿದ್ವತ್ ಸಭೆಯನ್ನು ಉದ್ಘಾಟಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಕಾರ್ಯಕ್ರಮದ ವಿದ್ವದ್ಗೋಷ್ಠಿಯ ಉದ್ಘಾಟನಾ ಸಮಾರಂಭ ಇದೀಗ ನಡೀತಾ ಇದೆ ಪೂಜ್ಯ ಶ್ರೀಪಾದಂಗಳವರಿಂದ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ.
ಮಧ್ವ ಜಯಂತಿಯ ಪ್ರಯುಕ್ತವಾಗಿ ಪರಮಪೂಜ್ಯ ಶ್ರೀಪಾದರ ಆಶಯದಂತೆ ಅವರ ದಿವ್ಯೋಪಸ್ಥಿತಿಯಲ್ಲಿ ಒಂದು ಹೊಸ ರೀತಿಯ ವಿದ್ವದ್ಗೋಷ್ಠಿ ನಡೀತಾ ಇದೆ. ಸಾಮಾನ್ಯವಾಗಿ ವಿದ್ವದ್ಗೋಷ್ಠಿ ಅಂದರೆ ಹಿರಿಯ ವಿದ್ವಾಂಸರೆಲ್ಲ ಕುಳಿತುಕೊಂಡು ಶಾಸ್ತ್ರೀಯವಾದ ಚರ್ಚೆಗಳನ್ನು ಮಾಡ್ತಾರೆ. ಇವತ್ತು ಶ್ರೀಗಳವರ ಕಲ್ಪನೆ ಹಾಗಲ್ಲ. ಹೊರಗೆ IITಯಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂಥವರನ್ನು ಕರೆಸಿ ಆ ಮೂಲಕವಾಗಿ ಒಂದು ಚರ್ಚೆಯ ಮೂಲಕವಾಗಿ ವಿದ್ವದ್ಗೋಷ್ಠಿಯನ್ನು ಆಯೋಜಿಸಿದ್ದಾರೆ. ನಾನು ಈ ವಿದ್ವದ್ಗೋಷ್ಠಿಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಡಾಕ್ಟರ್ ಷಣ್ಮುಖ ಹೆಬ್ಬಾರ್ ಅವರನ್ನು ಕೇಳಿಕೊಳ್ತಾ ಇದ್ದೀನಿ. ಮಧ್ವ ಜಯಂತಿಯ ಈ ಸಂದರ್ಭದಲ್ಲಿ ಆಚಾರ್ಯ ಮಧ್ವರ ಸಂದೇಶಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಲ್ಲಿ ಒಂದು ಹೊಸ ಪ್ರಯತ್ನದ ರೂಪವಾಗಿ ಇವತ್ತಿನ ಈ ಗೋಷ್ಠಿ ನಡೀತಾ ಇದೆ. ಆಚಾರ್ಯ ಮಧ್ವರು ತಮ್ಮ ಜೀವನದಲ್ಲಿ ಕೇವಲ ಪಂಡಿತರಿಗಷ್ಟೇ ಮೀಸಲಾಗಿರದೆ ಸಮಾಜದ ಶ್ರದ್ಧಾಳುವಾದಂತಹ ಭಗವದ್ಭಕ್ತನಾದಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಸಂಪರ್ಕಿಸಿದವರು ಆಚಾರ್ಯರು. ಅಂತಹ ಆಚಾರ್ಯರ ಸಂದೇಶ ಅದು ಕೇವಲ ಒಂದು ಸ್ತರದ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಅದು ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಶ್ರದ್ಧಾಳುವಿಗೂ ಕೂಡ ಸಂಬಂಧಿಸಿದ್ದು ಎಂಬ ದೃಷ್ಟಿಯಿಂದ ಅದನ್ನು ಪ್ರಸ್ತುತಪಡಿಸುವಲ್ಲಿ ಈ ತೆರನಾದಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಪ್ರಧಾನವಾಗಿ ವೇದಿಕೆಯಲ್ಲಿ ಶಾಸ್ತ್ರದಲ್ಲಿ ಆಳವಾಗಿ ಅಧ್ಯಯನವನ್ನು ಮಾಡಿದಂತಹ ಕುತ್ಪಾಡಿ ಕೃಷ್ಣರಾಜ ಆಚಾರ್ಯರಿದ್ದಾರೆ. ಆದ್ದರಿಂದ ಅವರಲ್ಲಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾದರೆ ಆಚಾರ್ಯ ಮಧ್ವರ ಸಿದ್ಧಾಂತಗಳು ಮನಃಶಾಸ್ತ್ರೀಯವಾಗಿ ಎಷ್ಟೊಂದು ವೈಜ್ಞಾನಿಕವಾಗಿದೆ ಅಂತ ತೋರಿಸಿಕೊಡುವಲ್ಲಿ ನಮಗೆ ಡಾಕ್ಟರ್ ಸುದರ್ಶನ್ ಅವರಿದ್ದಾರೆ ವೈದ್ಯರಾಗಿ. ಹಾಗೆಯೇ ನನ್ನ ಪಕ್ಕದಲ್ಲಿ ಭೌತಶಾಸ್ತ್ರದಲ್ಲಿ ಆಳವಾಗಿ ಅಧ್ಯಯನ ಮಾಡಿದಂತಹ ಈ ಹಿಂದೆಯೇ ಮುರಳಿತಂತ್ರಿಯವರು ಹೇಳಿದಾಗಿ ಇವರೆಲ್ಲರೂ ಕೂಡ ಆಚಾರ್ಯ ಮಧ್ವರ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು. ಆದರೆ ವಿಶೇಷದಲ್ಲಿಯೂ ಕೂಡ ಅವರು ತಜ್ಞರಾಗಿರುವುದರಿಂದ ಅವರಿಗೆ ಪ್ರಸ್ತುತ ಪ್ರತೋಷಾಚಾರ್ಯರು ಅವರು ಭೌತಶಾಸ್ತ್ರದಲ್ಲಿಯೂ ಆಳವಾಗಿ ಅಧ್ಯಯನ ಮಾಡಿದ್ದವರು, ವೈಜ್ಞಾನಿಕ ಹಿನ್ನೆಲೆ ಉಳ್ಳವರಾದದ್ದರಿಂದ ಆಚಾರ್ಯರ ಸಿದ್ಧಾಂತ ವೈಜ್ಞಾನಿಕವಾಗಿಯೂ ಕೂಡ ಎಂತಹ ಮಹತ್ವದ ಸ್ಥಾನವನ್ನು ಪಡೆದಿದೆ ಅಂತ ಅವರಲ್ಲಿಯೂ ಕೂಡ ನಾವು ಇದ್ದೇವೆ. ಈಗ ಮೊದಲಿಗೆ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ನಾವು ಅನುಸರಣೆ ಮಾಡುವವರು ಇವತ್ತು ಈ ಮಧ್ವ ಜಯಂತಿಯ ಕಾಲದಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸುವುದಕ್ಕೋಸ್ಕರ ಕೇಳಿ ತಿಳಿದುಕೊಳ್ಳಿ ಅಂತ ಎಲ್ಲ ಹೇಳುವುದು ಹೌದು. ಆದರೆ ಸಾಮಾನ್ಯ ವ್ಯಕ್ತಿಯಾಗಿ ಶ್ರದ್ಧಾಳು ಆಗಿರ್ತಾನೆ. ಆದರೆ ಶಾಸ್ತ್ರದ ಅಧ್ಯಯನ ಪಾಠ ಪ್ರವಚನ ಇದನ್ನೆಲ್ಲ ಕೇಳದಂತಹ ಒಬ್ಬ ವ್ಯಕ್ತಿಗೆ ಏನು ಪ್ರಶ್ನೆ ಬರ್ತದೆ ಅದನ್ನು ತಮ್ಮ ಮುಂದಿಡ್ತೇನೆ. ಈಗ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಯಾಕೆ ಅಧ್ಯಯನ ಮಾಡಬೇಕು, ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಏನು ಅಂತಂದರೆ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ಳುವವನೇ ಈ ಪ್ರಶ್ನೆ ಕೇಳುವುದು. ಎಲ್ಲಿದೆ ಜೀವನದಲ್ಲಿ ಸಿದ್ಧಾಂತಗಳ ಅವಶ್ಯಕತೆ? ದಿನದ ಯಾವ ಸಂದರ್ಭದಲ್ಲಿ ನಮಗೆ ಬೇಕಾಗಿದೆ? ಬೆಳಗ್ಗೆ ಎದ್ದು ಜಪ ಮಾಡಲಿಕ್ಕೆ ಸಿದ್ಧಾಂತ ಬೇಕಾ? ಪೂಜೆ ಮಾಡಲಿಕ್ಕೆ ಸಿದ್ಧಾಂತ ಬೇಕಾ? ಅಥವಾ ಬದುಕಲಿಕ್ಕೆ 3 ಹೊತ್ತು ಊಟ ಮಾಡೋದು ಅದು ಅನಿವಾರ್ಯ ಹುಟ್ಟಿದವನಿಗೆ. ಅದಕ್ಕೆ ಸಿದ್ಧಾಂತ ಏನು ಬೇಕಾಗಿಲ್ಲ. ಬೆಳಗ್ಗಿಂದ ಸಂಜೆ ತನಕ ದುಡಿಬೇಕು, ಅಥವಾ ರಾತ್ರಿಯಿಂದ ಬೆಳಗಾಗುವ ತನಕ ದುಡಿಬೇಕು. ತಿಂಗಳ ಕೊನೆಯಲ್ಲಿ ಸಂಬಳ ಬರ್ತದೆ, ಅದು ಮುಂದಿನ ತಿಂಗಳಿಗೆ ಜೀವನಕ್ಕೆ ಸಾಕಾಗ್ತದೆ, ಅಥವಾ ಕೂಡಿಟ್ರೆ ಮುಂದಿನ ಜೀವನಕ್ಕೆ. ಇಲ್ಲಿ ನಮಗೆ ಬದುಕಲಿಕ್ಕೆ ಆಚಾರ್ಯ ಮಧ್ವರ ಸಿದ್ಧಾಂತ ಬೇಕಾ? ಇಲ್ಲ, ಬೇಡ ಅಂತಲೇ ಅನ್ನಿಸ್ತದೆ. ಇನ್ನು ಅಲ್ಲ, ನಿಮಗೆ ಬದುಕಲಿಕ್ಕೆ ಅದು ಲೌಕಿಕ ವೃತ್ತಿ, ಆಧ್ಯಾತ್ಮಿಕವಾದ ಇದು ಬೇರೆಯೇ. ಇದು ಯಾವುದಕ್ಕೆ? ಉಪನಯನ ಆದ ಹೊತ್ತಿನಿಂದ ಗುರುಗಳು ಜಪ ಮಾಡಲಿಕ್ಕೆ ಹೇಳಿಕೊಟ್ಟಿದ್ದಾರೆ. ಅಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತ ಬೇಕಾಗಲಿಲ್ಲ. ಗಾಯತ್ರಿ ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ, ಜಪ ಮಾಡ್ತೇವೆ. ಇನ್ನು ಪೂಜೆ ಮಾಡುವಾಗ ಮಂತ್ರಗಳಿದ್ದಾವೆ, ಅದರಲ್ಲಿ ಅಭಿಷೇಕ ಅರ್ಚನೆ. ಇಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತ ಬೇಕಾಗಿಲ್ಲ. ಇನ್ನು ಯಾವಾಗ ಬೇಕು?
ಇನ್ನು ಜೀವನದ ವಿಶೇಷವಾದಂತಹ ಸಂದರ್ಭದಲ್ಲಿ ಏನು ಗ್ರಹಚಾರ ಬಂತು, ಅನಿಷ್ಟ ಬಂತು, ಅನಿಷ್ಟ ನಿವಾರಣೆಗೆ ಪುರೋಹಿತರ ಹತ್ರ ಹೋದರೆ ಅಥವಾ ಜ್ಯೋತಿಷ್ಕರ ಬಳಿ ಹೋದರೆ ಅವರು ಜಾತಕವೋ ಕುಂಡಲಿಯೋ ರಾಶಿ ಪ್ರಶ್ನೆ ಏನು ಹೇಳ್ತಾರೆ, ಅದಕ್ಕೆ ಪರಿಹಾರ ಹೇಳ್ತಾರೆ. ಇಲ್ಲಿಯೂ ಕೂಡ ಮಧ್ವಾಚಾರ್ಯರ ಸಿದ್ಧಾಂತ ಬೇಕಾಗಿಲ್ಲ. ಇನ್ನು ಅಲ್ಲ, ಇಷ್ಟಪ್ರಾಪ್ತಿಗೆ ಏನೋ ಉದ್ಯೋಗ ಸಿಗಬೇಕು ಅಥವಾ ಮಗಳಿಗೋ ಮಗನಿಗೋ ಮದುವೆ ಆಗಬೇಕು, ಹೀಗೆ ಯಾವುದೋ ಒಂದು ಇಷ್ಟಪ್ರಾಪ್ತಿಗೆ ಇದಕ್ಕೂ ಕೂಡ ಪುರೋಹಿತರು ಇದ್ದಾರೆ. ಇನ್ನು ವಿಶೇಷ ಅನುಗ್ರಹ, ಇದಕ್ಕಿಂತ ವಿಶೇಷ ಅನುಗ್ರಹ ಏನು? ಅಂಥದ್ದೇನಿದ್ರೂ ಕೂಡ ವರ್ಷಕ್ಕೊಂದು ಸತಿ ಸ್ವಾಮಿಗಳನ್ನು ಕರೆಸ್ತೇವೆ ಅಥವಾ ಸ್ವಾಮಿಗಳ ಹತ್ರ ಹೋಗ್ತೇವೆ, ಅವರಿಗೆ ಹೀಗೆ ಗುರುಗಳ ಅನುಗ್ರಹ ಬೇಕು ಅಂತ ಹೇಳಿ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅಭ್ಯಾಸ ಮಾಡುವ ಅವಶ್ಯಕತೆಯೂ ಇಲ್ಲ. ನಮಗೆ ಗುರುಗಳಿದ್ದಾರೆ, ಮಂತ್ರಾಕ್ಷತೆ ಗುರುಮಠದ ಮಂತ್ರಾಕ್ಷತೆ ತಗೊಂಡು ಬರ್ತೇವೆ, ಅಷ್ಟೇ ಸಾಕಾಗ್ತದಲ್ವ. ಇನ್ನು ಮಧ್ವಾಚಾರ್ಯರ ಸಿದ್ಧಾಂತವನ್ನು ನಾನು ಅಧ್ಯಯನ ಮಾಡಬೇಕಾದ ಅನಿವಾರ್ಯತೆ ನನಗಂತೂ ಕಂಡಿಲ್ಲ ಇಷ್ಟು ತನಕ. ಇನ್ನು ನೀವು ಯಾರಾದರೂ ಅಧ್ಯಯನ ಮಾಡಿದ್ದೀರಿ, ಸಂತೋಷ, ನಿಮ್ಮಂಥವರು ಬೇಕು. ನಿಮ್ಮಂಥವರೆಲ್ಲ ಇದ್ದರೆ ಇಂತಹ ಮತ ಉಂಟಂತೆ, ನೀವು ಕಲ್ತದ್ದಕ್ಕೆ ನಮ್ಮ ಸರ್ವತಾ ಆಕ್ಷೇಪ ಇಲ್ಲ, ನೀವು ಕಲಿಯಿರಿ. ಅಂದರೆ ಪ್ರಶ್ನೆ ಇನ್ನೂ ಇದೆ ಅಲ್ಲ, ಇದೆಲ್ಲವೂ ಕೂಡ ಪ್ರಶ್ನೆಯೇ. ಯಾಕೆ ಬೇಕು ಅಂದರೆ ನನ್ನ ಪ್ರಶ್ನೆ ಮಧ್ವ ಸಿದ್ಧಾಂತ ಯಾಕೆ ಬೇಕು? ಬೇಕಾಗಿಯೇ ಇಲ್ಲ ಇಲ್ಲಿ ತನಕನೂ ಕೂಡ. ಆದ್ದರಿಂದ ಎಲ್ಲಿಯೂ ಕೂಡ ಮಧ್ವಾಚಾರ್ಯರ ಸಿದ್ಧಾಂತದ ಅವಶ್ಯಕತೆ ಕಂಡು ಬರಲಿಲ್ಲ. ಇನ್ನೂ ಕೂಡ ನೀವು ಮಧ್ವಾಚಾರ್ಯರ ಸಿದ್ಧಾಂತವನ್ನು ತಿಳಿಯಿರಿ, ಅಧ್ಯಯನ ಮಾಡಿರಿ ಅಂತ ಹೇಳುವುದಾದರೆ ಇದಕ್ಕಿಂತ ಭಿನ್ನವಾದ ಯಾವುದಾದ್ರೂ ಉದ್ದೇಶ ಇದ್ದರೆ ಅದನ್ನು ಯಾವುದು ಅಂತ ತಿಳಿಸಿಕೊಡಬೇಕು. ಪೂಜ್ಯ ಶ್ರೀಪಾದದ್ವಯರನ್ನು ಹೃತ್ಪೂರ್ವಕವಾಗಿ ಮನಃಪೂರ್ವಕವಾಗಿ ಗೌರವಿಸಿ ನೆರೆದಿರುವ ಎಲ್ಲ ವಿದ್ವಾಂಸರನ್ನು ಕೂಡ ನಮಿಸಿ, ಜಾನಂತಿ ಪೂರ್ವರಾಜಾನಃ ದೇವರ್ಷಯಸ್ತಥೈವ ಚ ತಥಾಪಿ ಧರ್ಮಾನ್ನ ಪೃಚ್ಛಂತಿ ವಾರ್ತಾಯೈ ಗುಹ್ಯವಿತ್ತಯೇ ಅಂತ ಒಂದು ಮಾತಿದೆ. ನೀವ್ಯಾರು ಷಣ್ಮುಖಾಚಾರ್ಯ ಮೇಲೆ ಸಿಟ್ಟು ಮಾಡ್ಕೊಳ್ಬೇಡಿ. ಏನು ಸಂಸ್ಕೃತ ಕಾಲೇಜಲ್ಲಿ ಇಲ್ಲೇ ಪಾಠ ಮಾಡ್ತಾರೆ, ಇವರೇ ಹೀಗೆ ವೇದಾಂತ ಪ್ರೊಫೆಸರ್ ಆಗಿ ಹೀಗೆ ಅಂತಾರ ಅಂತ. ಅವರು ಆಗಲೇ ಆರಂಭದಲ್ಲಿ ಒಂದು ಶಬ್ದ ಸೇರಿಸಿಯೇ ಹೇಳಿದ್ದಾರೆ. ಏನು, ಒಬ್ಬ ಸಾಮಾನ್ಯನಿಗೆ ಪೂರ್ವ ಪರಿಚಯ ಇಲ್ಲದೇ ಇದ್ದರೆ ಅವನಿಂದ ಏನು ಪ್ರಶ್ನೆ ಬರುತ್ತೆ. ಈಗ ನಿಮ್ಮ ಹತ್ರ ಮೈಕ್ ಕೊಟ್ಟರೆ ನೀವು ಯಾರೂ ಮೈಕ್ ಹತ್ತಲ್ಲ, ಅಯ್ಯೋ ನಮಗಾಗಲ್ಲ, ಅವ್ರು ಕೇಳೋರು ತುಂಬ ಜನ ಇದ್ದಾರೆ ಬಿಟ್ಬಿಡಿ ಅಂತ. ಅದಕ್ಕೋಸ್ಕರ ನಿಮ್ಮ ಪರವಾಗಿ ಅವರು ಕೇಳಿದ ಪ್ರಶ್ನೆ, ಸಾಮಾನ್ಯನಿಗೆ ಆಚಾರ್ಯರ ಸಿದ್ಧಾಂತದ ಅವಶ್ಯಕತೆ ಇದೆಯೇ? ಯಾಕೆಂದರೆ ಉಪನಿಷತ್ತಿನಲ್ಲೇ ಒಂದು ಪ್ರಸಂಗ ಬರುತ್ತೆ. ಚತುರ್ಮುಖನ ಶರೀರದ ಒಳಗೆ ಎಲ್ಲ ದೇವತೆಗಳ ನಡುವೆ ಒಂದು ಸಣ್ಣ ಚರ್ಚೆಯಾಗಿ ನಾವೇ ದೊಡ್ಡವರು ಅಂದಾಗ ಒಂದೊಂದೇ ದೇವತೆಗಳು ಹೊರಕ್ಕೆ ಪ್ರವೇಶ ಮಾಡಿದರು, ಊಟ ನಿದ್ದೆ ತಿಂಡಿ ವಿಹಾರ ಎಲ್ಲ ನಡೀತಾ ಇರುತ್ತೆ. ಆದರೆ ಯಾವಾಗ ಪ್ರಾಣ ಮಾತ್ರ ಹೊರಟು ಹೋಗ್ತಾನೋ ಆವಾಗ ಆ ದೇಹದ ಎಲ್ಲ ಸಂಗತಿಗಳು ನಿಂತು ಹೋಗ್ತವೆ ಅಂತ. ಅಂದರೆ ಅದೇ ರೀತಿ ಜೀವ ಇರುವ ತನಕವೂ ಕೂಡ ಏನೋ ಒಂದು ರೀತಿಯಿಂದ ಹೊಟ್ಟೆಪಾಡಿಗೆ ಬೇಕಾದ್ದು ನಡೀತಾ ಇರುತ್ತೆ. ಅದಕ್ಕಾಗಿ ನಾವು ಯಾಕೆ ಕಷ್ಟಪಟ್ಟು ಒಂದು ರಥಬೀದಿಗೆ ಒಂದು ಸುತ್ತು ಹಾಕಿ ಆಚಾರ್ಯರ ಪ್ರತಿಮೆಯನ್ನು ಹೊತ್ಕೊಂಡು ಓಡಾಡಿ ಅದೇನೋ ಸಿದ್ಧಾಂತ, ಅಲ್ಲಿ ಏನೋ ಸಿದ್ಧಾಂತವೂ ಗೊತ್ತಾಗಲಿಲ್ಲ ಅಂತ ನಾವು ಕೊನೆಗೆ ಅದಕ್ಕೂ ತಲೆ ಅಲ್ಲಾಡಿಸ್ಕೊಂಡು ಬಂದುಬಿಡ್ತೇವೆ. ಬೇಕಿತ್ತ ಇದೆಲ್ಲ ಅಂತ. ಅಂದರೆ ಜಪ ಪೂಜೆ ಪ್ರಾಯಶ್ಚಿತ್ತಗಳು ಇಂಥ ಸಂದರ್ಭಗಳಲ್ಲಿ ಎಲ್ಲಿಯೂ ನಮಗೆ ಈ ಗಲಾಟೆಗಳು, ಸಿದ್ಧಾಂತ ಅಂತ ಶಬ್ದ ಬಂದ ತಕ್ಷಣ ನಿಮ್ಮ ತಲೆಯಲ್ಲೆಲ್ಲ ಏನು ಬಂದಿರುತ್ತೆ ಅಂದರೆ ಯಾವುದೋ ಒಂದು ದೊಡ್ಡ ಗ್ರಂಥ, ಅದರಲ್ಲಿ ಹೇಳಿದಂತಹ ನೂರಾರು ಥರದ ಕಷ್ಟವಾದ ಪ್ರಮೇಯದ ವಾಕ್ಯಗಳು, ಅದನ್ನು ಉರು ಹೊಡೆದು ಅಥವಾ ಅದನ್ನು ಅರ್ಥ ಆಗದೆ ಮೇಲೆ ಕೆಳಗೆ ಮಾಡಿ ನಮಗೆ ಗೊತ್ತಾಗೋದಿಲ್ಲ ಅಂತ. ಕೆಲವೊಂದು ಸರ್ತಿ ವೇದಾಂತ ಅನ್ನೋದಕ್ಕೆ ಏನು ಅರ್ಥ ಆಗುತ್ತೆ ಅಂದರೆ ಏನೂ ಅರ್ಥ ಆಗಲಿಲ್ಲ ಅಂದರೆ ಅದು ವೇದಾಂತ ಅಂತ. ಹಾಗಾಗಿ ನಮ್ಗೆ ಅರ್ಥ ಆಗೋದಿಲ್ಲ, ಅದರಿಂದ ನಾವು ಬಿಟ್ಬಿಟ್ಟಿದ್ದೀವಿ, ನಮಗೆ ಬೇಕಾಗಿಲ್ಲ ಅಂತ. ಆದರೆ ಸಿದ್ಧಾಂತ ಅನ್ನುವ ಶಬ್ದ ನಮಗದೊಂದು ಭಾರದ ವಸ್ತು ಅಂತ ನಾವು ತಿಳ್ಕೊಂಡ ಮೇಲೆ ಈ ಸಮಸ್ಯೆ ಬಂದದ್ದು. ಬದುಕಬೇಕು ಅಂತ ಪ್ರತಿಯೊಬ್ಬನ ಅಪೇಕ್ಷೆ ಇರುವಾಗ ಆ ಬದುಕಬೇಕು ಅಂದರೆ ಬರೀ ಬದುಕೋದಷ್ಟೇ ಇಲ್ಲ, ಅದರಲ್ಲಿ ಸುಖ ಬೇಕು ಅಂತಿದೆ, ಸಂತೋಷ ಬೇಕು ಅಂತಿದೆ, ತೃಪ್ತಿ ಬೇಕು ಅಂತಿದೆ, ನೆಮ್ಮದಿ ಬೇಕು ಅಂತಿದೆ. ಬಹಳ ಜನ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಬೆಳೆದು ನಿಂತಿರ್ತಾರೆ, ಆದರೆ ಅವರ ಜೀವನದ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಉತ್ತರ ಪಡೆಯುವಲ್ಲಿ ಸೋಲ್ತಾ ಇರ್ತಾರೆ. ಅದಕ್ಕೇನು ಕಾರಣ ಅಂತ ಮತ್ತೆ ಅವರು ಮನಃಶಾಸ್ತ್ರಜ್ಞರು ಮತ್ತೆ ಬಿಡಿಸಿ ಹೇಳ್ತಾರೆ. ಆದರೆ
ಸರಳವಾಗಿ ಶಾಸ್ತ್ರದಲ್ಲಿ ಒಂದು ರೀತಿಯಲ್ಲಿ ಆಚಾರ್ಯರ ಶಾಸ್ತ್ರ ಅಂದರೆ ಮನಃಶಾಸ್ತ್ರ ಅಂತ ಬೇರೆ ಅಲ್ಲ, ಎರಡೂ ಒಂದೇ. ಆದರೆ ಅದನ್ನು ಮನಸ್ಸಿನ ಗಮನ ಅಂದರೆ ಮನಸ್ಸಿನ ಮೇಲೆ ವಿಶೇಷ ಗಮನ ಇರಿಸಿ ಹೀಗಾಗಿದೆ ಅಂತ ಹೇಳಬೇಕಾದ ಪ್ರಸಂಗ ಬಂದಾಗ ಅದನ್ನು ಬಿಡಿಸಿ ಹೇಳಬೇಕಾಗತ್ತೆ. ಮುಖ್ಯವಾಗಿ ಈಗ ಸಾಮಾನ್ಯವಾಗಿ ತಾರತಮ್ಯ ಅನ್ನುವ ಶಬ್ದವನ್ನು ನಾವು ಕೇಳ್ತೇವೆ. ಇದು ಒಂದು ಸಿದ್ಧಾಂತದ ವಿಷಯದಲ್ಲಿ ಒಂದು ಭಾಗ. ನಮಗೆ ಎಲ್ಲರಿಗೂ ಒಂದು ತಪ್ಪು ಕಲ್ಪನೆ ಇದೆ. ತಾರತಮ್ಯ ಅಂದರೆ ನಾವು ಮಾತಾಡುವಾಗ ಅವರು ಇವ್ರಿಗೆ ತುಂಬ ತಾರತಮ್ಯ ಮಾಡ್ತಾರೆ, ಇವರು ಅವರನ್ನು ತಾರತಮ್ಯದಿಂದಲೇ ನೋಡಿದ್ದು ಅಂತ ಈ ಶಬ್ದವನ್ನು ನಾವು ಎಲ್ಲೋ ಅರ್ಥ ಮಾಡ್ತಾ ಇದ್ದೇವೆ. ಅದರಿಂದಾಗಿ ಕೆಲವೊಂದು ಸರ್ತಿ ನಮಗೆ ಶಾಸ್ತ್ರದಲ್ಲಿ ಹೇಳಿದ ತಾರತಮ್ಯದ ಶಬ್ದ ಕೇಳಿದ ತಕ್ಷಣ ತುಂಬ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಆದರೆ ವಸ್ತುತಃ ನಾವು ಪಕ್ಷಪಾತ ಅನ್ನುವ ಅರ್ಥದಲ್ಲಿ ತಾರತಮ್ಯ ಶಬ್ದವನ್ನು ಬಳಸ್ತಾ ಇದ್ದೇವೆ. ವಸ್ತುತಃ ತಾರತಮ್ಯ ಶಬ್ದಕ್ಕೆ ನಾವು ಯಾವ ಅರ್ಥದಲ್ಲಿ ಬಳಸ್ತೇವೋ ಆ ಅರ್ಥದಲ್ಲಿ ಶಾಸ್ತ್ರದಲ್ಲಿ ಆ ಅರ್ಥ ಇಲ್ಲ. ಇನ್ನು ಸ್ವಲ್ಪ ಕಸಿವಿಸಿಯಾಗುವ ಶಬ್ದ ಹೇಳಬೇಕು ಅಂದರೆ ಶಾಸ್ತ್ರದಲ್ಲಿ ವ್ಯಭಿಚಾರ ಅಂತ ಒಂದು ಶಬ್ದ ಇದೆ. ಶಾಸ್ತ್ರಪಾಠ ಮಾಡುವವನು ತನ್ನ ಶಿಷ್ಯರಿಗೆ ಏನೋ ಹೇಳ್ತಾ ಇದ್ದಾಗ ಉಳಿದವರೆಲ್ಲ ಏನು ಇವರು ದೊಡ್ಡ ಸ್ಥಾನದಲ್ಲಿ ಕೂತವರೆಲ್ಲ ವ್ಯಭಿಚಾರ ಅಂತ ಶಿಷ್ಯರಿಗೆ ಪಾಠ ಮಾಡುತ್ತಿದ್ದಾರೆ ಅಂತ. ಅದರದ್ದು ಶಾಸ್ತ್ರದಲ್ಲಿ ಬೇರೆಯೇ ಒಂದು ಅರ್ಥವನ್ನು ಒಂದೇ ಕಾರಣ ಹಲವು ವಿಷಯಗಳನ್ನು ಪ್ರತಿಪಾದಿಸ್ತಾ ಹೋದರೆ ಮುಖ್ಯವಾದ ಕಾರ್ಯ ಸಿದ್ಧ ಆಗುವುದಿಲ್ಲ ಅಂತ ಹೇಳುವಾಗ ಅದನ್ನು ಆ ಶಬ್ದದಿಂದ ಹೇಳುತ್ತಾರೆ. ಈಗ ದನಕ್ಕೆ ಕೋಡಿದೆ ಅನ್ನುವ ಕಾರಣಕ್ಕೆ ಅದು ದನ ಅಂತ ಹೇಳಿದರೆ ಆಗ ಕೋಡು ಅನ್ನೋದು ಜಿಂಕೆಯಲ್ಲೂ ಇದೆ, ಆ ಕಡೆ ಕೋಣದಲ್ಲೂ ಇದೆ, ಅಥವಾ ಇನ್ಯಾವುದೋ ಘೇಂಡಾಮೃಗದಲ್ಲೂ ಇದೆ. ಅದರಿಂದಾಗಿ ಈ ಕೋಡು ಅನ್ನೋದು ಬೇರೆ ಪ್ರಾಣಿಗಳಲ್ಲೂ ಅದು ಸೇರಿಕೊಂಡಿದೆ ಅನ್ನೋದನ್ನು ನಾವು ಏನು ಹೇಳ್ತೇವೋ ಅದನ್ನು ಅವರು ವ್ಯಭಿಚಾರ ಅನ್ನುವ ಶಬ್ದದಿಂದ ಹೇಳ್ತಾರೆ. ಅದು ಬೇರೆ ಕಡೆಯೂ ಪ್ರಸ್ತುತವಾಗಿದೆ ಅಂತ. ಹಾಗಾಗಿ ಇಲ್ಲಿ ತಾರತಮ್ಯ ಅನ್ನುವ ಶಬ್ದವನ್ನು ತಮ ಆ ಅರ್ಥದಲ್ಲಿ ನಿಮಗೆ ಕನ್ನಡದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹೈರಾರ್ಕಿ ಅಂತ ಹೇಳಬೇಕು ಅಥವಾ ಪ್ರೋಟೋಕಾಲ್ ಅಂತ ಹೇಳಬೇಕು. ಯಾಕೆಂದರೆ ಅಂದರೆ ಸರಳ ಭಾಷೆ ಅಂತ. ಕನ್ನಡ ಭಾಷೆ ಅಂದರೆ ನಮಗೆ ಅದೇ ಕನ್ನಡ ಆಗಿಬಿಟ್ಟಿದೆ. ಟುಡೇ ಈವ್ನಿಂಗ್ ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ ಪರ್ಚೇಸ್ ಮಾಡಬೇಕು ಅನ್ನೋದು ನಮ್ಮ ಕನ್ನಡ, ಆದ್ದರಿಂದ ಅಲ್ಲಿಗೆ ಬರಬೇಕಾಗತ್ತೆ. ಆದರೆ ಇಲ್ಲಿ ತರತಮ ಭಾವ ಅನ್ನೋದು ಅನ್ಈಕ್ವಲ್ ಆದವರನ್ನು ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡುವುದೇ ಈಕ್ವಲ್ ಟ್ರೀಟ್ಮೆಂಟ್. ಇದು ಗೊತ್ತಿದ್ದರೆ, ತಾರತಮ್ಯ ಅನ್ನೋ ಶಬ್ದದ ಅರ್ಥ ಗೊತ್ತಿದ್ದರೆ, ಈ ಬೋಗಸ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಸಾಹಿತಿಗಳು ಸಮಾನತೆ ಅಂತ ಬಡ್ಕೊಳ್ತಾರಲ್ವ, ಆವಾಗ ನಾವು ಅವರ ಬೆನ್ನ ಹಿಂದೆ ಬುದ್ಧಿ ಇಲ್ಲದೆ ಜೈಕಾರ ಹಾಕ್ಕೊಂಡು ಸಮಾಜದಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ನಾವು ಬೆಂಬಲಿಸ್ತಿರಲಿಲ್ಲ. ಆದರೆ ಅವರು ಸಮಾನತೆ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಕೇಳಿದರೆ ಅವರಿಗೂ ಗೊತ್ತಿಲ್ಲ. ನಾವು ಕೂಡ ತಾರತಮ್ಯ ಮಾಡ್ತಾರೆ ಅಂತ ಇಷ್ಟೇ ಕೇಳುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ವಿರುದ್ಧ ನಿಂತಿದ್ದೇವೆ. ಆದರೆ ಯಾವಾಗ ಸ್ವಲ್ಪ ಶಾಸ್ತ್ರದ ಅಧ್ಯಯನ ಆಗುತ್ತೋ, ಈಗ ನಮ್ಮ ಶಾಸ್ತ್ರದ ಅಧ್ಯಯನ ಬದ್ಧ ಸಿದ್ಧಾಂತ ಇದಕ್ಕೋಸ್ಕರ ಬೇಕು ಅಂತ ತಾವು ಹೇಳಲಿಕ್ಕೆ ಹೊರಟಿದ್ರೋ ಹೇಗೆ? ಇಲ್ಲ, ನಾನು ಹೇಳಿದ್ದು ಇದು ಒಂದು ಸಣ್ಣ ಪ್ರಮೇಯ. ತಾರತಮ್ಯ ಅನ್ನುವ ಶಬ್ದದ ಅರ್ಥ ಸರಿಯಾಗಿ ಗೊತ್ತಾಗಿದ್ದರೆ ನಮ್ಮನ್ನು ಬೇರೆಯವರು ಏನಾದರೂ ಪ್ರಯೋಜನ ಇದೆಯಾ? ಸಿದ್ಧಾಂತವನ್ನು ಅಧ್ಯಯನ ಮಾಡುವುದರಿಂದ ಏನಾದರೂ ಪ್ರಯೋಜನ ಇದೆಯಾ? ಖಂಡಿತ ಬೇಕಾದಷ್ಟು ಪ್ರಯೋಜನ ಇದೆ. ನಾನು ಒಂದು ಎಲ್ಲ ಬಿಡಿಸ್ಲಿಕ್ಕಾಗೋದಿಲ್ಲ ಅಂತ ಒಂದು ಸಣ್ಣ ಉದಾಹರಣೆ ಕೊಟ್ಟೆ. ಅದಕ್ಕಿಂತ ಮುಖ್ಯವಾಗಿ ಸುಖ ಬೇಕು ಅಂತ ಅನ್ನುವ ಶಬ್ದಕ್ಕೆ ಬಂದೆ ನಾನು. ಸುಖ ಅನ್ನೋದು ಎರಡು ಥರ. ಒಂದು ಬಾಹ್ಯವಾದ ಸುಖ, ಇನ್ನೊಂದು ಆಂತರವಾದ ಸುಖ. ನಾನು ಮೊದಲು ಕೊಟ್ಟ ಉದಾಹರಣೆ ಅನ್ನೋದು ಬಾಹ್ಯ ಸುಖಕ್ಕೆ ಕಾರಣವಾದದ್ದು. ಅಂದರೆ ನೆಮ್ಮದಿ, ತೃಪ್ತಿ ಇತ್ಯಾದಿಗಳು ನಮ್ಮ ಜೀವನದಲ್ಲಿ ಇರಬೇಕು ಅಂದರೆ ನಾವು ಬಳಸುವಂತಹ ಶಬ್ದಗಳು ಅಥವಾ ಸಮಾಜದಲ್ಲಿ ಶಾಸ್ತ್ರದಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದರ ಹಿನ್ನೆಲೆಯಲ್ಲಿ ಆ ಶಬ್ದದ ಬಳಕೆಯನ್ನು ಸರಿಯಾಗಿ ಮಾಡುವುದು ಅಭ್ಯಾಸ ಮಾಡಿದರೆ ಆವಾಗ ತಪ್ಪು ದಾರಿ ಹಿಡಿದು ಅನರ್ಥಕ್ಕೆ ನಾವು ಈಡಾಗುವುದು ಸಮಸ್ಯೆ ಬರುವುದಿಲ್ಲ. ಇನ್ನು ಆಂತರ ಸುಖ ಅಂತ ಹಾಗೊಂದು ಇದೆಯಾ ಅಂತ ನೀವು ಕೂಡಲೇ ಪ್ರಶ್ನೆ ಮಾಡ್ಬೋದು. ಅದೇ ನಿರೀಕ್ಷೆಯಲ್ಲಿ ಅದು ಏನಂತ. ಈಗ ಸುಖ ಅನ್ನೋದು ಬೇಕು ಅಂತ ಎಲ್ರಿಗೂ ಇದೆ. ಆದರೆ ಈಗ ನಾವು ಏನೋ ಸಿಕ್ಕಿತು ಅಂತ ಕೂಡಲೇ ಯಾವುದನ್ನು ಅಪ್ಪಿಕೊಳ್ತೇವೋ ಅದು ಸ್ವಲ್ಪ ಹೊತ್ತಾದಮೇಲೆ ಹೋಯಿತು. 3 ಗಂಟೆಗೆ ಹೊಟ್ಟೆ ತುಂಬ ಆಗಿತ್ತು ಊಟ. ಆದರೆ ಈಗ ಇನ್ನೂ ಒಂದು ಹೋಳಿಗೆ ಹಾಕ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿರುತ್ತೆ. ಅದರಿಂದಾಗಿ ಆ ಸುಖ ತಾತ್ಕಾಲಿಕ ಆಯಿತು ಹೊರತು ಶಾಶ್ವತ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಸುಖ ಅನ್ನೋದು ಬೇಕು ಅಂತ ಬಯಸಿದಾಗ ಅವನು ಟೋಟಲಿ ಅದು ಯಾವತ್ತೂ ನನಗೆ ಒಂದು ವಸ್ತುವಿನ ಆಧಾರದಿಂದ ಸಿಗುವಂಥದ್ದಾಗಬಾರದು ಅಂತ. ಅಂದರೆ ಆ ಶಬ್ದದ ಪರಿಚಯ ಇಲ್ಲ, ಆದರೆ ಬಯಕೆ ಹಾಗೇ ಇರುತ್ತೆ. ಯಾಕೆಂದರೆ ವಸ್ತು ಇಲ್ಲದೆ ಹೋದರೆ ಆ ಸುಖವೂ ಕೂಡ ಇಲ್ಲ ಆಗುತ್ತೆ. ಕುಡಿಯುವ ಪದಾರ್ಥ ಇಲ್ಲದೆ ಹೋದರೆ ಅಯ್ಯೋ ಅದನ್ನು ಕುಡಿಬೇಕಿತ್ತು ಅದಿಲ್ಲ ಅಂತ. ತಿನ್ನುವ ಪದಾರ್ಥ ಇಲ್ಲದೆ ಹೋದರೆ, ಕೇಳುವ ಸಂಗತಿ ಇಲ್ಲದೆ ಹೋದರೆ, ಅಥವಾ ನೋಡುವ ವಸ್ತು ಕಾಣದೆ ಹೋದರೆ ಆವಾಗ ಆಯಾ ಇಂದ್ರಿಯಗಳ ಸುಖ ಅನ್ನೋದು ಇಲ್ಲ ಅಂತಾಗುತ್ತೆ. ಆದರೆ ನಮಗೆ ಸುಖ ಅಂತ ನಾವು ಪ್ರಯತ್ನಿಸುವುದು ಯಾವುದು ಅಂದರೆ ನಿರಂತರವಾದ ಸುಖ. ಅದು ನಮಗೆ ಭೌತಿಕವಾದ ಬದುಕಿನಿಂದ ಅಥವಾ ಯಾಕೆಂದರೆ ಬಯಾಲಜಿ ಅಂತ ಒಂದು ಶಬ್ದ ಇದೆ, ಅದರಲ್ಲಿ ಎಲ್ಲಿಯೂ ಅದನ್ನು ನಾವು ಕನ್ನಡದಲ್ಲಿ ಏನು ಹೇಳ್ತೇವೆ,
ಜೀವಶಾಸ್ತ್ರ ಅಂತ ಹೇಳ್ತೇವೆ. ಆದರೆ ಇಡೀ ನೀವು ಬಯಾಲಜಿಯ ಮೇಲಿಂದ ಕೆಳಗಿನ ತನಕದ ಯಾವ ಹೊತ್ತಗೆಯನ್ನು ಅಡಿಮೇಲೆ ಮಾಡಿದರೂ ಅಲ್ಲಿ ಜೀವದ ಬಗ್ಗೆ ಒಂದು ಶಬ್ದ ಇಲ್ಲ. ಅದು ದೇಹಾಲಜಿ ಹೊರತು ಜೀವಾಲಜಿ ಅಲ್ಲ ಅದು. ಆದರೆ ನಾವು ಅದನ್ನು ಹಿಡ್ಕೊಂಡು ಒದ್ದಾಡ್ತೇವೆ. ಅದರಿಂದಾಗಿ ನಮಗೆ ಜೀವದ ಬಗ್ಗೆ ಚೆನ್ನಾಗಿ ಗೊತ್ತಾಗಬೇಕು ಅಂದರೆ ಶಾಸ್ತ್ರದ ಬಗ್ಗೆ ಗೊತ್ತೇ ಆಗಬೇಕು. ಅದಕ್ಕೆ ಆಚಾರ್ಯರ ಚಿಂತನೆ ಬಹಳ ಮುಖ್ಯವಾಗಿ ಭಗವಂತ ಈಶ, ನಾನು ದಾಸ ಅಂತ ಗೊತ್ತಿದ್ದಾಗ ನಾನೇ ಎಲ್ಲ ಮಾಡ್ತೇನೆ ಅನ್ನುವ ಅಹಂಕಾರ ಹೋಗುವ ಕಾರಣದಿಂದ, ಅಥವಾ ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡುವೆಯೋ ದೇವ ಅಂತ ನಮ್ಮ ತಪ್ಪು ಕರ್ಮಗಳ ಫಲವನ್ನು ಈಗ ನಾನು ಅನುಭವಿಸ್ತಾ ಇದ್ದೇನೆ ಅಂತ ದ್ರೌಪದಿ ಅಂದುಕೊಂಡ ಹಾಗೆ, ಸೀತೆ ಅಂದುಕೊಂಡ ಹಾಗೆ, ಅವರು ನಿಜವಾಗಿಯೂ ಆ ಥರ ಜೀವನದಲ್ಲಿ ಕಷ್ಟಪಟ್ಟವರಲ್ಲ. ಆದರೆ ನಾವು ಕಷ್ಟಪಡುವ ಸಂದರ್ಭದಲ್ಲಿ ಹೇಗೆ ಚಿಂತಿಸಬೇಕು ಅನ್ನೋದನ್ನು ಈ ಶಾಸ್ತ್ರದ ಮಾತಿನ ಮೂಲಕ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂತರಂಗದ ಸುಖ ಅಂತನ್ನುವುದು ನಮಗೆ ನಿದ್ದೆಯಲ್ಲಿ ಅನುಭವ ಆಗುವುದನ್ನು ನೆನಪಿಸಿಕೊಂಡ್ರೆ, ಅದು ಎಚ್ಚರದಲ್ಲೂ ಆಗುವಂತೆ ಆಗಬೇಕಾದ್ರೆ, ಎಚ್ಚರ ಇದ್ದು ಆ ಸುಖವನ್ನು ನಿರಂತರ ಪಡಿಬೇಕು ಅಂತಾದರೆ ಶಾಸ್ತ್ರದ ಪರಿಚಯ ಸ್ವಲ್ಪ ಆದರೂ ಬೇಕು. ನಾನು ವೇದಿಕೆಯಲ್ಲಿ ಮಾತನಾಡುವಷ್ಟು ದೊಡ್ಡ ವಿದ್ವಾಂಸರಾಗಬೇಕು ಅಂತ ಹೇಳ್ತಿಲ್ಲ. ಆದರೆ ಕನಿಷ್ಠ ಪಕ್ಷದ ಕೆಲವು ಚಿಂತನೆಗಳು, ಪ್ರಮೇಯಗಳು ಜೀವನದಲ್ಲಿ ನಿತ್ಯದಲ್ಲಿ ನಾನು ಗುರುಗಳು ಭಕ್ತಿ ಪ್ರಚಾರದ ಒಂದು ರಥದ ಸಂದೇಶಕ್ಕೆ ಕಳಿಸುವಾಗ ಭಕ್ತಿ ಬಹಳ ಮುಖ್ಯ ಅಂತ ಒಂದು ಸಂದೇಶವನ್ನು ಹೇಳಿದರು. ಅಂದರೆ ಪ್ರತಿಯೊಬ್ಬರಿಗೂ ಭಕ್ತಿ ಬೇಕು ಅಂತ. ತಾಯಿಯಲ್ಲಿ ಭಕ್ತಿ, ತಂದೆಯಲ್ಲಿ ಭಕ್ತಿ, ಗುರುವಿನಲ್ಲಿ ಭಕ್ತಿ, ಅಣ್ಣನಲ್ಲಿ ಭಕ್ತಿ, ತಮ್ಮನಲ್ಲಿ ಪ್ರೀತಿ, ಹೀಗೆ ಭಕ್ತಿಯ ಮೂರು ಮಜಲುಗಳು ಏನಿದೆ, ವಾತ್ಸಲ್ಯ, ಸ್ನೇಹ ಮತ್ತು ಗೌರವ ಅನ್ನೋದು, ಇದು ಮೂರೂ ರೀತಿಯಲ್ಲಿ ದೇವರಲ್ಲಿ ಇದ್ದರೆ ಮಾತ್ರ ಜೀವನದಲ್ಲಿ ಎಲ್ಲರಲ್ಲೂ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಪ್ರಮೇಯ ನಮಗೆ ಚೆನ್ನಾಗಿ ಬದುಕಿನಲ್ಲಿ ಗೊತ್ತಿದ್ದರೆ ನಾವು ಯಾರ ಮೇಲೂ ಈರ್ಷ್ಯೆ ತೋರಿಸೋದಾಗುವುದಿಲ್ಲ, ಅಥವಾ ಯಾರ ಬೆಳವಣಿಗೆಗೂ ಕೂಡ ಕರುಬುವುದಾಗುವುದಿಲ್ಲ. ಹೊರತು ನಾವು ನಮ್ಮ ಬದುಕಿನಲ್ಲಿ ಸಿಕ್ಕಿದ್ದರಲ್ಲಿ ಭಗವಂತ ನಮ್ಮ ಕೈಗೆ ಬೇಕಾದ್ದನ್ನೇ ಕೊಟ್ಟಿದ್ದಾನೆ. ಕಪಾಲಿಗೆ ಬಂತದ್ದು ಪಂಚಾಮೃತ ಅನ್ನುವ ಚಿಂತನೆಯ ಮೂಲಕ ನಮಗೆ ಆ ಶಾಸ್ತ್ರದಲ್ಲಿ ನಮ್ಮ ಇತಿಮಿತಿ ಅರ್ಥ ಆಗುತ್ತೆ, ಭಗವಂತನ ಎತ್ತರ ಅರ್ಥ ಆಗುತ್ತೆ. ನಾವು ಏನು ಪ್ರಯತ್ನ ಮಾಡಿದ್ದೆವೋ ಅದಕ್ಕೆ ತಕ್ಕ ಫಲವನ್ನೇ ಭಗವಂತ ಕೊಡ್ತಾನೆ ಅನ್ನೋ ವಿಶ್ವಾಸ ಬಂದಾಗ ಅವನು ಯಾವತ್ತೂ ಕೂಡ ಅವನನ್ನು ಚಿಂತನೆ ಮಾಡಬೇಕಾದದ್ದನ್ನು ಹೇಳುವಾಗ ಅವನು ದೋಷವನ್ನು ಉಂಟು ಮಾಡುವುದಿಲ್ಲ ಯಾರಿಗೂ ಕೂಡ ಅಂತ. ನಿರಸ್ತ ಕುಹಕ ಅಂತ ಅವನನ್ನು ಕರೆಯುವುದು. ಆ ಶಬ್ದದಿಂದ ಭಗವಂತನ ಅರ್ಥ ಮಾಡಿಕೊಂಡಾಗ ನಾವು ಜೀವನದಲ್ಲಿ ನಿರಂತರ ಬಾಹ್ಯ ಸುಖವನ್ನೂ ಪಡಿತೇವೆ. ಪಡೆದ ಬಗ್ಗೆ ನಮಗದು ನಾಳೆ ಸಿಗಲಿಲ್ಲ ಅಂತಾದಾಗ ಅದರಿಂದ ನಾವು ಡಿಪ್ರೆಷನ್ಗೆ ಒಳಗಾಗುವುದಿಲ್ಲ. ಮತ್ತು ಅಂತರಂಗದ ಸುಖದ ಕಡೆಗೆ ಹೋಗುವ ದಾರಿಯಲ್ಲಿ ಇದೆಲ್ಲ ಬಂದು ಹೋಗುವಂಥದ್ದು ಎಚ್ಚರ ಇದ್ದೇ ಇರುತ್ತೆ. ಓಹೋ, ಈಗ ಸುಖ ಇದೆ ಅಂತ ಹೇಳಿದರು, ಅದರಲ್ಲಿ ಒಂದು ಶಬ್ದ ಹಾಕಿದರು ಅಂತರಂಗ ಸುಖ ಅಂತ. ಸುಖ ಉಂಟು, ಗೊತ್ತು ನಮಗೆ ಜೀವನದಲ್ಲಿ ಅನೇಕ ಬಾರಿ ಸುಖ ಆಗಿದೆ. ತಿನ್ನಬೇಕು ಅಂತ ಅನ್ನಿಸಿದ್ದನ್ನು ತಿಂದಾಗ ಸುಖ ಆಗಿದೆ, ಕೇಳಬೇಕು ಅಂತ ಅನ್ನಿಸಿದ್ದನ್ನು ಇಂಪಾದದ್ದನ್ನು ಕೇಳಿದಾಗ ಸುಖ ಆಗಿದೆ. ಆದರೆ ಅಂತರಂಗ ಸುಖ ಅಂತ ಒಂದು ಹೇಳಿದರು, ಅದು ಯಾವುದಪ್ಪ? ಅದರದ್ದು ಹೇಳುವಾಗ ಕೃಷ್ಣರಾಜಾಚಾರ್ಯರು ಹೇಳಿದರು, ಸೂಕ್ಷ್ಮವಾಗಿ ಹೇಳಿದರು, ಅದು ನಿಮಗೆ ನಿದ್ದೆಯಲ್ಲಿ ಗೊತ್ತಾಗಿದೆ ಅಂತ. ಕೆಲವು ಬಾರಿ ನಿದ್ದೆಯಲ್ಲಿ ಭೀಕರ ಸ್ವಪ್ನ ಬಂದಾಗ ಭಯ ಆದದ್ದು ಗೊತ್ತುಂಟು, ಇನ್ನು ಅಂತಹ ಸುಖ ಪಡುವಂತಹ ಸ್ವಪ್ನ ಏನು ಬಿದ್ದ ಹಾಗೆ ಅನ್ನಿಸೋದಿಲ್ಲ. ಸ್ವಪ್ನಕ್ಕಿಂತ ಆ ಕಡೆ ಹೋಗಿ ಸುಷುಪ್ತಿ ಅಂತ ಒಂದು ಉಂಟಂತೆ. ಸುಷುಪ್ತಿಯನ್ನು ಅನುಭವಿಸಿ ಬಂದಾಗ ಒಂಚೂರು ನೆಮ್ಮದಿ ಸುಖ ಎಲ್ಲ ಅನ್ನಿಸಿದ್ದುಂಟು. ಆದ್ದರಿಂದ ಕೃಷ್ಣರಾಜಾಚಾರ್ಯರು ಹೇಳಿದಾಗ 50-50 ಅಂತ ಅನ್ನಿಸ್ತದೆ. ಇರುವ ಒಂದು ಸಾಧ್ಯತೆಯೂ ಕೂಡ ಉಂಟು. ಅಂತರಂಗ ಸುಖ, ಬಾಹ್ಯ ಸುಖವೇ ಸುಖ ಅಲ್ಲ. ನಾವು ಕಂಡುಕೊಂಡದ್ದು ಇಲ್ಲಿ ತನಕ ಬಾಹ್ಯ ಸುಖದ ಬಗ್ಗೆ ಮಾತ್ರ ನಾವು ಗಮನ ಕೊಟ್ಟಿದ್ದೇವೆ. ಆದರೆ ಅದಕ್ಕಿಂತ ವ್ಯತಿರಿಕ್ತವಾದಂತಹ ಒಂದು ಯಾವುದೇ ವಸ್ತುವಿನ, ಅದು ತಿನ್ನುವ ವಸ್ತುವಾಗಲಿ, ನೋಡುವಂತಹ ಸೊತ್ತಾಗಲಿ, ಕೇಳುವಂತಹ ಶಬ್ದವಾಗಲಿ, ಇದು ಯಾವುದರ ಅಪೇಕ್ಷೆ ಇಲ್ಲದೇನೆ ಒಳಗಿನಿಂದಲೇ ಒಂದು ಸುಖ ಪಡಲಿಕ್ಕಾಗ್ತದೆ. ಆ ಸುಖ ಅನುಭವಕ್ಕೆ ಬರುವಂಥದ್ದು ಶಾಸ್ತ್ರದ ಅಧ್ಯಯನದಿಂದ, ಆ ಶಾಸ್ತ್ರದ ಅಧ್ಯಯನದಿಂದ ದೇವರ ಅನುಗ್ರಹ ಉಂಟಾದಾಗ ಅಂತ ಹೇಳಿದಾಗೆ ಅನ್ನಿಸಿತು. ಹಾಗಾದರೆ ಈ ಮನಸ್ಸನ್ನು ಅಧ್ಯಯನ ಮಾಡಬೇಕಾಗಿದೆ. ಮನಸ್ಸು ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ಲದಂತಹ ನಾನು ಹೇಳಿದ ತಕ್ಷಣ ಕೃಷ್ಣರಾಜಾಚಾರ್ಯರನ್ನು ಒಪ್ಪಿಕೊಳ್ಳಿಕ್ಕೂ ಕೂಡ ನಾನು ತಯಾರಿಲ್ಲ. ನೋಡು, ಹಾಗಾದರೆ ವೇದಿಕೆಯಲ್ಲಿ ಮನಃಶಾಸ್ತ್ರದ ಬಗ್ಗೆ ಆಳವಾಗಿ ಅಧ್ಯಯನ, ಅಧ್ಯಾಪನ ಎರಡನ್ನೂ ಮಾಡ್ತಾ ಇರುವಂತಹ ಡಾಕ್ಟರ್ ಸುದರ್ಶನ್ ಅವರಿದ್ದಾರೆ. ಸರ್, ಈಗ ಕೃಷ್ಣರಾಜಾಚಾರ್ಯರು ಹೇಳಿದ್ದನ್ನು ಸಮೀಪದಲ್ಲಿ ಇದ್ದು ಕೇಳಿಸಿಕೊಂಡಿದ್ದೀರಿ. ಹೌದು, ನನಗೆ ಈಗ ಜಿಜ್ಞಾಸೆ ಉಂಟಾಗಿದೆ, ಇಂತಹ ಒಂದು ಸುಖ ಇದೆಯೋ ಇಲ್ಲವೋ ಅಂತ.
ನೀವು ಇಲ್ಲಿ ತನಕ ಮನಸ್ಸಿನ ಬಗ್ಗೆ ಬಹಳ ಅಧ್ಯಯನವನ್ನು ಮಾಡಿದವರು, ಅಧ್ಯಾಪನವನ್ನು ಮಾಡ್ತಾ ಇರುವವರು, ಆದ್ದರಿಂದ ತಮಗೆ ಇದರ ಬಗ್ಗೆ ವಿಶೇಷವಾದಂತಹ ಅನುಭವ ಬಂದಿರಬೇಕು. ಮನಃಶಾಸ್ತ್ರದ ಪ್ರಕಾರ ಇಂತಹ ಒಂದು ಬಾಹ್ಯ ಸುಖಕ್ಕಿಂತ ವ್ಯತಿರಿಕ್ತವಾದಂತಹ ಇನ್ನೊಂದು ಸುಖ ಇದೆಯಾ? ಇದರ ಬಗ್ಗೆ ತಾವೇನು ಹೇಳ್ತೀರಿ? ನಮಸ್ಸಭಾಭ್ಯ ಸಭಾಪತಿಭ್ಯಶ್ಚ. ಸುಖ ಅನ್ನೋದು ಏನು ಅನ್ನೋದರ ಜಿಜ್ಞಾಸೆಯಲ್ಲಿ ನಾವಿದ್ದೀವಿ ಇವಾಗ. ಪ್ರಶ್ನೆ ಶುರುವಾಗಿದ್ದು ಆಚಾರ್ಯರ ಸಿದ್ಧಾಂತದ ಅವಶ್ಯಕತೆ ಏನು ಅಂತ, ಆದರೆ ಬಂದು ನಿಂತಿದ್ದು ಸುಖದಲ್ಲಿ. ಅಂತೂ ತಾತ್ಪರ್ಯ ಏನು ಅಂತಂದರೆ, ನಾವು ಏನೇ ಮಾಡಿದ್ರೂ ಕೊನೆಗೆ ಬೇಕಾಗಿರೋದು ಸುಖನೇ. ಅದು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಲಿ, ಅಥವಾ ಇನ್ನೇನೋ ಒಳ್ಳೆ ಸಂಗೀತ ಅಥವಾ ಕಲೆಯನ್ನು ನೋಡಲಿ, ಅಥವಾ ಮನೇಲಿ ಮಲಗಿ ರಾತ್ರಿ ನಿದ್ದೆ ಮಾಡೋದಾಗಲಿ, ಏನೇ ಕೆಲಸ ಮಾಡಿದರೂ ಬೇಕಾಗಿರೋದು ಕೊನೆಯಲ್ಲಿ ಬಂದು ನಿಲ್ಲೋದು ಸುಖಕ್ಕೆ. ಸೊ ಸುಖ ಇಲ್ಲದೇನೆ ಯಾರೂ ಯಾವ ವಿಷಯದಲ್ಲೂ ಪ್ರವೃತ್ತಿ ಮಾಡೋದಿಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದಿಲ್ಲ, ಪ್ರಯೋಜನಂ ಅನುದ್ದೇಶ್ಯ ಮಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನ ಯಾವುದು ಮನುಷ್ಯರಿಗೆ ಜೀವನದಲ್ಲಿ ಅಂತ ಕೇಳಿದ್ರೆ ಅದು ಸುಖವೇ ಪ್ರಯೋಜನ ಅಂತ. ಇದ್ರ ಬಗ್ಗೆ ಮನಃಶಾಸ್ತ್ರದಲ್ಲಿ ಇತ್ತೀಚೆಗೆ ಒಂದು ಕಳೆದ 20 ವರ್ಷದಿಂದ ತುಂಬ ಆಳವಾದ ಅಧ್ಯಯನ ನಡೆದಿದೆ. ಮನಃಶಾಸ್ತ್ರದ ಒಂದು ಪ್ರಭೇದ, ಅದನ್ನು ಪಾಸಿಟಿವ್ ಸೈಕಾಲಜಿ ಅಂತ ಕರೀತಾರೆ. ಈ 20-25 ವರ್ಷದ ಕೆಳಗೆ ಮನಃಶಾಸ್ತ್ರ ಕೇವಲ ಮನಸ್ಸಿನ ದೋಷಗಳನ್ನು ಅಳತೆ ಮಾಡೋದರಲ್ಲಿ ಮಗ್ನವಾಗಿತ್ತು. ಮನಸ್ಸು ಅಂದರೆ ಏನು, ಅದಕ್ಕೆ ಏನೇನು ಕಾಯಿಲೆಗಳು ಬರುತ್ತೆ, ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿ. ಕಾಯಿಲೆಯ ಪರಿಚಯವೇ ಇತ್ತೇ ಹೊರತು ಮನಸ್ಸಲ್ಲಾಗೋ ಒಳ್ಳೆಯ ವಿಚಾರದ ಪರಿಚಯ ಇವತ್ತು ಮಾಡಿರಲಿಲ್ಲ. ಅಲ್ಲಿಗೆ ಪಾಸಿಟಿವ್ ಸೈಕಾಲಜಿ ಅನ್ನೋದು ಶುರುವಾಗಿತ್ತು. ಮಾರ್ಟಿನ್ ಸೆಲಿಗ್ಮನ್ ಅನ್ನೋರಿಂದ ಅದು ಪ್ರಾರಂಭ ಆದಂಥ ಅಧ್ಯಯನಗಳು. ಈ ಮನಃಶಾಸ್ತ್ರದ ಪ್ರಕಾರ 2 ರೀತಿಯ ಸುಖವನ್ನು ಅಧ್ಯಯನ ಮಾಡಿದ್ದಾರೆ. ಒಂದನ್ನು ಹೆಡೋನಿಸ್ಟಿಕ್ ಹ್ಯಾಪಿನೆಸ್ ಅಂತ ಕರೀತಾರೆ, ಇನ್ನೊಂದು ಯೂಡೆಮೋನಿಕ್ ಹ್ಯಾಪಿನೆಸ್ ಅಂತ ಕರೀತಾರೆ. ಹೆಡೋನಿಸ್ಟಿಕ್ ಹ್ಯಾಪಿನೆಸ್ ಅಂತಂದರೆ ಯಾವ ಕೆಲಸ ಮಾಡೋದ್ರಿಂದ ನಮಗೆ ಹೊರಗಡೆಯಿಂದ ಸುಖ ಸಿಗುತ್ತೆ, ಅಂದರೆ ಹೊರಗಡೆಯಿಂದ ನಮಗೆ ಖುಷಿ ಸಿಗುತ್ತೆ, ಊಟ ಮಾಡಿದಾಗ, ಚಿತ್ರ ನೋಡಿದಾಗ, ಯಾರ್ದೋ ಜೊತೆ ಮಾತಾಡಿದಾಗ ಇತ್ಯಾದಿ ಇತ್ಯಾದಿ. ಹೊರಗಡೆಯಿಂದ ನಮಗೆ ಖುಷಿ ಆದಾಗ ಅದನ್ನು ಹೆಡೋನಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಥವಾ ಹೆಡೋನಿಸ್ಟಿಕ್ ಹ್ಯಾಪಿನೆಸ್ ಅಂತ ಕರೀತಾರೆ. ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಒಳಗೇನೆ, ಹೊರಗಿನ ಯಾವ ಅಪೇಕ್ಷೆಯೂ ಇಲ್ಲದೆ ನಮಗೆ ಒಳಗೆ ಖುಷಿ ಆಗಬೇಕು, ಅದನ್ನು ಯೂಡೆಮೋನಿಕ್ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಒಬ್ಬ ಅತ್ಯುತ್ತಮ ಸಂಗೀತಗಾರರು, ಅವರಿಗೆ ಎಷ್ಟು ಜನ ಚಪ್ಪಾಳೆ ತಟ್ಟಿದ್ರು ಅನ್ನೋದು ಬೇಕಾಗೋದಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಹಾಡನ್ನು ಪ್ರಸ್ತುತಪಡಿಸಿದ್ರು ಅನ್ನೋದಾಗುತ್ತೆ. ಇದು ಯೂಡೆಮೋನಿಕ್ ಪ್ರಿನ್ಸಿಪಲ್. ಅಥವಾ ಇನ್ಯಾರಿಗೋ ಅವರೊಬ್ಬರು ವೃತ್ತಿಯಲ್ಲಿ ಡಾಕ್ಟರ್ ಆಗಿರ್ತಾರೆ, ಅವ್ರಿಗೆ ಜನ ಎಷ್ಟು ದುಡ್ಡು ಕೊಟ್ಟರು ಅನ್ನೋದು ಮುಖ್ಯ ಆಗೋದಿಲ್ಲ, ನಾನು ಎಷ್ಟು ಜನಕ್ಕೆ ಸೇವೆ ಸಲ್ಲಿಸಿದೆ ಅನ್ನೋದು ಮುಖ್ಯ ಆಗುತ್ತೆ. ಹೀಗೆ ತಾವು ಮಾಡೋ ಕೆಲಸದಲ್ಲಿ ಕೊನೆಯಲ್ಲಿ ಸಂತೋಷವನ್ನು ಏನು ಕಾಣ್ತೀವಲ್ಲ, ಅದನ್ನು ಯೂಡೆಮೋನಿಕ್ ಹ್ಯಾಪಿನೆಸ್ ಅಥವಾ ಯೂಡೆಮೋನಿಕ್ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಇದನ್ನೇ ನಮ್ಮ ವೇದಗಳಲ್ಲೂ ಬರೋದು, ಏನಕೇನ ಪ್ರಕಾರೇಣ ಕೋಹಿನಾಮನು ಜೀವತಿ ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ ಅಂತ ಹೇಳಿ. ಹೇಗೆ ಬೇಕಾದರೂ ಜೀವನ ಮಾಡ್ಬೋದು, ಪ್ರಾಣಿಗಳು ಜೀವನ ಮಾಡುತ್ತೆ. ಏನಕೇನ ಪ್ರಕಾರೇಣ, ಹೇಗೋ ಒಂದು ಜೀವನ ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ಯಾರು ಅರ್ಥಪೂರ್ಣವಾಗಿ ಜೀವನ ಮಾಡ್ತಾರೆ ಅವರನ್ನು ಜೀವಿಸಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳೋದು ವೇದದಲ್ಲಿ. ಅರ್ಥಪೂರ್ಣವಾದ ಜೀವನವೇ ಸುಖಕ್ಕೆ ಕಾರಣ ಅನ್ನೋದು ವೇದವೂ ಹೇಳುತ್ತೆ, ಸೈಕಾಲಜಿ ಕೂಡ ಅದನ್ನೇ ಹೇಳೋದು. ಮೀನಿಂಗ್ಫುಲ್ ಲೈಫ್, ಪರ್ಪಸ್ಫುಲ್ ಲೈಫ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಫಲ್ಲಿ ಪರ್ಪಸ್ ಇರಬೇಕು, ನಮ್ಮ ಜೀವನಕ್ಕೊಂದು ಧ್ಯೇಯ ಇರಬೇಕು, ಒಂದು ಗುರಿ ಇರಬೇಕು. ಹಾಗಾದರೆ ಈ ಧ್ಯೇಯ ಗುರಿ ಎಲ್ಲ ಹೇಗೆ ಕಂಡು ಹಿಡ್ಕೊಳ್ಳೋದು? ಈಗ ಬರೀ ಧ್ಯೇಯವೇ ಜೀವನ ಅಂತ ಆಗಿಬಿಟ್ರೆ, ಒಬ್ಬ ಕೊಲೆ ಮಾಡೋನು ಹೇಳ್ತಾನೆ ನನ್ನ ಜೀವನದ ಧ್ಯೇಯ ಕೊಲೆ ಮಾಡೋದೆ, ಅಲ್ಲಿಗೆ ಅದನ್ನು ಹೇಗೆ ಕೂಡಿಸೋದು? ಆವಾಗ ನಮಗೆ ತತ್ವಶಾಸ್ತ್ರಗಳ ಅವಶ್ಯಕತೆ ಬೇಕಾಗಿರುವಂಥದ್ದು. ನಮಗೆ ಯಾಕೆ ಸಿದ್ಧಾಂತ ಬೇಕು, ಜೀವನಕ್ಕೆ ಪ್ರಿನ್ಸಿಪಲ್ಸ್ ಯಾಕೆ ಬೇಕು ಅಂತ ಕೇಳಿದ್ರೆ, ನಾವು ಏನಕ್ಕೇನ ಪ್ರಕಾರೇಣ ಜೀವನ ಮಾಡೋಕ್ಕಾಗಲ್ಲ. ನಾವು ಸಮಾಜದಲ್ಲಿದ್ದ ಮೇಲೆ ಸಮಾಜಕ್ಕೆ ಒಗ್ಗುವಂಥ, ಸಮಾಜಕ್ಕೆ ಅನುಕೂಲವಾಗುವಂಥ ಕೆಲಸವನ್ನೇ ಮಾಡಬೇಕು. ಸಮಾಜಕ್ಕೆ ಬೇಕಾಗುವಂಥ ಕೆಲಸ ಮಾಡಬೇಕು ಅನ್ನೋದಾದರೆ ನಾವು ಅದು ಒಂದು ತತ್ವದ ಆಶಯದಲ್ಲೇ ನಡಿಬೇಕು. ಒಬ್ಬೊಬ್ರದ್ದು ಒಂದೊಂದು ತತ್ವ ಆಗಿಬಿಟ್ರೆ ಇವತ್ತಿನ ಪ್ರಪಂಚದಲ್ಲಿ ಆಗ್ತಿರೋ ಗಲಾಟೆಯೇ ಆಗುವಂಥದ್ದು. ಅದಕ್ಕೆ ಅಂಥೇಳಿ ಎಲ್ಲರೂ ಒಂದನ್ನೇ ಮಾಡಬೇಕು ಅನ್ನೋದು ತಾತ್ಪರ್ಯ ಅಲ್ಲ. ಅಂತೂ ಜೀವನದಲ್ಲಿ ಒಂದು ಧ್ಯೇಯ ಬೇಕು, ಅದು ಸಾರ್ಥಕವಾದ ಅರ್ಥಪೂರ್ಣವಾದ ಧ್ಯೇಯ ಇರಬೇಕು. ಪರ್ಪಸ್ಫುಲ್ ಲೈಫ್ ಆ್ಯಂಡ್ ಮೀನಿಂಗ್ಫುಲ್ ಲೈಫ್ ಈಸ್ ವಾಟ್ ಪ್ರೊವೈಡ್ಸ್ ಸೈಕಲಾಜಿಕಲ್ ವೆಲ್ಬೀಯಿಂಗ್. ಇವತ್ತು ನಮ್ಮ ಸೈಕೋಥೆರಪಿಗೆ ಬರುವಂಥ ಕ್ಲೈಂಟ್ಸ್ ಎಲ್ಲರೂ ಕಟ್ಟ ಕಡೆಯಲ್ಲಿ ಕಾಡೋ ಪ್ರಶ್ನೆ ಅವರಿಗೇನು ಗೊತ್ತಾ, ನನ್ನ ಜೀವನದಲ್ಲಿ ಎಲ್ಲ ಇದೆ, ಯಾಕೆ ನೆಮ್ಮದಿ ಸಿಗ್ತಾ ಇಲ್ಲ?
ಎಷ್ಟೋ ಜನ ಇವತ್ತಿನ IT ಕಂಪನಿಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಬೇರೆ ಬೇರೆ ನಮ್ಮಲ್ಲೂ ಕೂಡ ತುಂಬ ಜನ, ನಿಮಗೆ ಎಷ್ಟೋ ಸಲ ಈ ಪ್ರಶ್ನೆ ಬಂದಿರ್ಬೋದು, ನಾನು ಜೀವನದಲ್ಲಿ ಮಾಡಬೇಕಾದದ್ದನ್ನೆಲ್ಲ ಮಾಡಾಯಿತು, ಒಳ್ಳೆ ಕೆಲಸ ಆಯಿತು, ಸಂಪಾದನೆ ಚೆನ್ನಾಗಾಗ್ತಾ ಇದೆ, ಮದುವೆ ಆಯಿತು, ಮಕ್ಕಳಾಯಿತು, ಆದರೂ ನನಗೇನೋ ಖಾಲಿ ಕಾಣಿಸ್ತಾ ಇದೆ, ಏನೋ ಬೇಕು ಅನ್ನಿಸ್ತಾ ಇದೆ ಜೀವನದಲ್ಲಿ ಅಂತ. ಇದು ಯಾಕಾಗತ್ತೆ ಅಂತಂದರೆ, ವಿ ಹ್ಯಾವ್ ನಾಟ್ ಅಚೀವ್ಡ್ ಸೈಕಲಾಜಿಕಲ್ ವೆಲ್ಬೀಯಿಂಗ್. ಸೊ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂದ್ರೇನು? ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಸಿಗುವಂಥ ಅರ್ಥಗಳು, ನಮ್ಮ ಜೀವನದಲ್ಲಿ ಕಾಡೋ ಪ್ರಶ್ನೆಗೆ ಸಿಗುವಂಥ ಉತ್ತರಗಳು. ನಾನು ಯಾಕೆ ಜೀವಿಸಬೇಕು, ನಾನು ಯಾಕೆ ಇದೇ ರೀತಿ ಕೆಲಸ ಮಾಡಬೇಕು, ನಾನು ಯಾಕೆ ಒಳ್ಳೆಯವನಾಗೇ ಇರಬೇಕು, ನಾನು ಯಾಕೆ ಕೆಟ್ಟ ಕೆಲಸ ಮಾಡಬಾರ್ದು, ನಾನು ಯಾಕೆ ದೇವರನ್ನೇ ಶರಣಾಗಬೇಕು, ದೇವರ ಅನ್ನೋ ಒಂದು ವಸ್ತುವನ್ನು ಯಾಕೆ ಒಪ್ಪಬೇಕು ಅನ್ನೋದರಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿ ಪ್ರಶ್ನೆಗೂ ನಾವು ಉತ್ತರವನ್ನು ಕಂಡುಹಿಡ್ಕೊಳ್ತಾ ಹೋದರೆ ಆಗ ಜೀವನಕ್ಕೊಂದು ಧ್ಯೇಯ ಗೊತ್ತಾಗುತ್ತೆ. ಜೀವನದ ಧ್ಯೇಯದಿಂದ ನಮಗೆ ಜೀವನದಲ್ಲಿ ಅರ್ಥ ಸಿಗುತ್ತೆ, ಪರ್ಪಸ್ಫುಲ್ ಲೈಫ್ ಮೀನಿಂಗ್ಫುಲ್ ಲೈಫ್ ಆಗುತ್ತೆ. ಯಾವಾಗ ನಾವು ಪರ್ಪಸ್ಫುಲ್ ಲೈಫ್ ಜೀವನಿಸ್ತೇವೆ ಆಗ ಆಂತರಿಕ ಸುಖ, ಯುಡೆಮೋನಿಕ್ ಪ್ರಿನ್ಸಿಪಲ್ಸ್ ಅನ್ನೋದು ನಮ್ಮಲ್ಲಿ ಉಂಟಾಗುತ್ತೆ. ಸೊ ಇವತ್ತಿನ ಮಾನಸಿಕ ಸಮಸ್ಯೆಗಳಿಗೆ ಉತ್ತರ ಬೇಕಿದ್ದರೆ, ಅಥವಾ ಇವತ್ತಿನ ಡಿಸ್ಟ್ರೆಸ್ ನಾವೇನು ಕಾಣ್ತಾ ಇದ್ದೀವಿ ಪ್ರಪಂಚದಲ್ಲಿ, ಆ ಎಲ್ಲ ಡಿಸ್ಟ್ರೆಸ್ಸಿಗೆ ಉತ್ತರ ಇರೋದೇ ವೇದಾಂತ ವಿದ್ಯೆಯಲ್ಲಿ. ಆಚಾರ್ಯರ ಸಿದ್ಧಾಂತ ಮುಖ್ಯವಾಗಿ ಯಾಕೆ ಬೇಕಾಗುತ್ತೆ ಅಂತಂದರೆ, ಆಚಾರ್ಯರು ಎಲ್ಲ ಪ್ರಶ್ನೆಗಳಿಗೂ ಕೇವಲ ಉತ್ತರ ಕೊಟ್ಟಿಲ್ಲ, ಅದನ್ನು ಅನುಭವಿಸಿ ಉತ್ತರವನ್ನು ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಸರಿಯಾಗಿ ಹೊಂದುವಂತೆ ನಮಗೆ ಕನ್ವಿನ್ಸ್ ಆಗುವಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಅವರು ನಾನು ಹೇಳಿದ್ದೀನಿ ಕೇಳು ಅಂತ ಹೇಳಲೇ ಇಲ್ಲ. ಆದ್ದರಿಂದ ಆಚಾರ್ಯರ ಸಿದ್ಧಾಂತದ ಪ್ರಸ್ತುತತೆ ಅಲ್ಲಿದೆ. ಯಾಕೆ ಅಂತಂದರೆ ಅದು ಕೊನೆಗೆ ನಮಗೆ ಈ ಆಂತರಿಕ ಸುಖವನ್ನು ತಂದುಕೊಡುತ್ತೆ. ಆಂತರಿಕ ಸುಖದಿಂದ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಈಗ ಡಾಕ್ಟರ್ ಸುದರ್ಶನ್ ಅವರು ಹೇಳಿದ ಹಾಗೆ ಆಚಾರ್ಯರ ಸಿದ್ಧಾಂತ ಒಂದು ಅನುಭವ ಸಿದ್ಧಾಂತ ಅಂತ ಹೇಳಿದ್ದಾರೆ. ಯದ್ಯಪಿ ಸಿದ್ಧಾಂತ ಅಂತ ಕರೆಯಿಸಿಕೊಡುವಂಥ ನಾನಾ ಮತಗಳು ಲೋಕದಲ್ಲಿ ಅನೇಕ ಇವೆ, ಆದರೆ ಆಚಾರ್ಯರ ಸಿದ್ಧಾಂತವನ್ನು ಮಾತ್ರ ಅನುಭವ ಸಿದ್ಧಾಂತ ಅಂತ ಕರೆದಿದ್ದಾರೆ. ಕೃಷ್ಣರಾಜಾಚಾರ್ಯರೇ, ಆಚಾರ್ಯರ ಸಿದ್ಧಾಂತವನ್ನು ಅನುಭವ ಸಿದ್ಧಾಂತ ಅಂತ ಕರೀಲಿಕ್ಕೆ ಏನಾದರೂ ಕಾರಣ ಇದೆಯಾ? ಅನುಭವಾತ್ಮಕಂ ಮಾನಂ ಪ್ರಮಾಣಂತು ಉತ್ತಮಂ ಮತಂ ಅನ್ನೋದು ಅದನ್ನು ನಿರೂಪಣೆ ಮಾಡಿದ ಸಾಲು. ಯಾಕೆಂದರೆ ಯಾವುದೇ ಒಂದು ಸಂಗತಿ ನಮಗೆ ಜೀವನದಲ್ಲಿ ನಮಗೆ ಅದು ಗೊತ್ತಾದರೆ ಮಾತ್ರ ನಾವು ಅದನ್ನು ಆಮೇಲೆ ನಂಬ್ತಾ ಹೋಗ್ತೇವೆ. ಒಂದು ಕಣ್ಣಿಗೆ, ಒಂದು ಕಿವಿಗೆ, ಒಂದು ಮೂಗಿಗೆ, ಒಂದು ಬಾಯಿಗೆ, ಒಂದು ಚರ್ಮಕ್ಕೆ, ಅಥವಾ ಇದೆಲ್ಲದರ ಒಂದು ಪರಿಷ್ಕಾರ ಮನಸ್ಸಿಗೆ. ಹೀಗೆ 6 ರೀತಿಯ ತಿಳುವಳಿಕೆ ಅಂತ ಅನ್ನೋದನ್ನು ನಾವು ಒಪ್ತೇವೆ. ಆದರೆ ಯಾವಾಗ ಇದು 6ಕ್ಕೆ ಸಂಬಂಧಿಸಿದ್ದನ್ನು ಎದುರುಗಡೆ ಕಂಡು ಮೇಲೂ ಅದು ಇಲ್ಲ ಅಂತಂದುಬಿಟ್ರೆ ಕೊನೆಗೆ ಯಾವುದನ್ನು ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲವೂ ನನ್ನ ಹಲ್ಯುಸಿನೇಷನ್ ಅಂತಾಗಿ, ಎಲ್ಲವೂ ನನ್ನ ಕಾಲ್ಪನಿಕ ಭ್ರಮಾತ್ಮಕವಾದ ಪ್ರಪಂಚ ಅಂತ ಆಗಿಬಿಟ್ರೆ ಯಾವುದಕ್ಕೂ ಒಂದು ನಿರ್ಧಾರ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಕಣ್ಣಿಗೆ ಕಾಣುವ ಸಂಗತಿಗಳಲ್ಲಿ, ಅಂದರೆ ಈಗ ನೀವು ಹೇಳ್ಬೋದು, ಹಾಗಾದರೆ ಭ್ರಮೆ ಬರುತ್ತೆ ಒಬ್ಬನಿಗೆ, ಹಗ್ಗವನ್ನು ನೋಡಿ ಹಾವು ಅಂತ, ಆಗ ಅದು ಪ್ರತ್ಯಕ್ಷವೇ ಆಯ್ತಲ್ಲ ಅಂದರೆ ಅವನಿಗೆ ಅದೇ ಸ್ವಲ್ಪ ಹೊತ್ತಿನ ನಂತರ ಅದು ಹಾವಲ್ಲ ಅಂತಲೂ ಗೊತ್ತಾಗಿದೆ. ಅಥವಾ ಅದೇ ಸಮಯದಲ್ಲಿ ಇನ್ನೊಬ್ಬನಿಗೆ, ಈಗ ಸಿದ್ಧಾಂತಗಳಲ್ಲಿ ಶಾಸ್ತ್ರ ಮುಖ್ಯ ಅಲ್ವಾ? ನೀವು ಎಲ್ಲದಕ್ಕೂ ಕೂಡ ಶಾಸ್ತ್ರವನ್ನು ಆಧಾರವಾಗಿ ಕೊಡೋದಲ್ವಾ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತ. ಅನುಭವ ಸಿದ್ಧಾಂತ ಅಂತ ಯಾಕೆ ಕರಿಬೇಕು? ಇಲ್ಲಿ 2 ಬಗೆಯ ಅನುಭವ ಇದೆ. ಒಂದು ಸಾಮಾನ್ಯವಾಗಿ ಕಣ್ಣು, ಮೂಗು, ಬಾಯಿ ಇತ್ಯಾದಿ ನಮ್ಮ ಐಂದ್ರಿಯಕ ಸುಖ ಅಂತ ನಾವು ಐಂದ್ರಿಯಕ ಪ್ರತ್ಯಕ್ಷ ಅಂತ ಹೇಳಬಹುದು. ಇನ್ನೊಂದು ಅತೀಂದ್ರಿಯವಾದಂತಹ ಪ್ರತ್ಯಕ್ಷ ಇದೆ. ಅತೀಂದ್ರಿಯವಾದ ಪ್ರತ್ಯಕ್ಷಗಳಲ್ಲಿ ಕೇವಲ ಶಾಸ್ತ್ರ ಹೇಳಿದ್ದನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈಗ ಸ್ವರ್ಗ, ನರಕ, ಪಾಪ, ಪುಣ್ಯ ಅಥವಾ ಇನ್ನಿತರ ಸಂಗತಿಗಳು, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದ ಸಂಗತಿಗಳನ್ನು ನಾವು ಮಾತನಾಡುವಾಗ ಅದು ನಮ್ಮ ಈ ಇಂದ್ರಿಯಗಳ ಅನುಭವದಲ್ಲಿ ಇಲ್ಲ. ಅದರಿಂದಾಗಿ ಅದಕ್ಕೋಸ್ಕರ ಶಾಸ್ತ್ರವೇ ಪ್ರಮಾಣ. ಆದರೆ ಉಳಿದವು ಕಡೆ ಶಾಸ್ತ್ರದ ಜೊತೆಗೆ ಅನುಭವವೂ ಪ್ರಮಾಣ. ಅದರಿಂದಾಗಿ ಇದನ್ನು ಅನುಭವ ಸಿದ್ಧಾಂತ ಅಂತ ಹೇಳ್ಬೋದು. ಹಾಗಾದರೆ 2 ಅಂಶ ಇಲ್ಲಿ ಬಂತು, ಅನುಭವ ಮತ್ತು ಶಾಸ್ತ್ರ. ಶಾಸ್ತ್ರವೂ ಪ್ರಮಾಣ, ಅನುಭವವೂ ಪ್ರಮಾಣ. ಆದರೆ ಶಾಸ್ತ್ರ ಮತ್ತು ಅನುಭವಕ್ಕೆ ವಿರೋಧ ಬಂದಾಗ, ಐಂದ್ರಿಯಕಗಳಲ್ಲಾಗುವಾಗ ವಿರೋಧ ಬಂದರೆ ಇಂದ್ರಿಯವೇ ಆವಾಗ ಅನುಭವವೇ ಪ್ರಮಾಣ. ಆವಾಗ ಶಾಸ್ತ್ರದ ವಿರೋಧ ಬಂದರೆ ಶಾಸ್ತ್ರಕ್ಕೆ ಬೇರೆ ಅರ್ಥವನ್ನೇ ಹೇಳಬೇಕು ಹೊರತು
ಪ್ರತ್ಯಕ್ಷವನ್ನು ಸುಳ್ಳು ಅಂತ ಹೇಳುವ ಹಾಗಿಲ್ಲ. ವನ್ನಿರನುಷ್ಣಃ, ಬೆಂಕಿ ತಣ್ಣಗಿದೆ. ಸರ್, ತಾವು ಭೌತಶಾಸ್ತ್ರದಲ್ಲಿ ಸಹ ಬಹಳ ಅಧ್ಯಯನ ಮಾಡಿದ್ದೀರಿ. ಈಗ ಕೃಷ್ಣರಾಜಾಚಾರ್ಯರು ಮಧ್ವ ಸಿದ್ಧಾಂತದ ಪ್ರಕಾರ ಒಂದು ಪ್ರಮೇಯವನ್ನು ಹೇಳಿದರು. ಅನುಭವಕ್ಕೆ ಅನುಗುಣವಾಗಿ ಶಾಸ್ತ್ರವನ್ನು ನಡೆಸಿಕೊಳ್ಳಬೇಕು ಐಂದ್ರಿಕ ವಿಷಯದಲ್ಲಿ ಅಂತ. ನನಗನ್ನಿಸ್ತದೆ, ಶಾಸ್ತ್ರವು ಪರಮ ಪ್ರಮಾಣ ಆಗಿರುವಾಗ ಅದನ್ನು ಇಂದ್ರಿಯ ಗೋಚರವಾಗುವಂತಹ ವಿಷಯದಲ್ಲಿ ಅದು ಪ್ರತ್ಯಕ್ಷಕ್ಕಿಂತ ಸ್ವಲ್ಪ ದುರ್ಬಲ. ಇದು ಯಾಕೆ ಈ ಥರ ಮಾಡಬೇಕು? ತಾವು ಇದನ್ನು ಒಪ್ತೀರಾ? ಯಾಕಂದರೆ ನೀವು ಭೌತಶಾಸ್ತ್ರ ಅನುಭವಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು. ಒಂದು ಸ್ತರದಲ್ಲಿ ಒಂದು ಪ್ರಮಾಣ, ಮತ್ತೊಂದು ಸ್ತರದಲ್ಲಿ ಅದಕ್ಕೆ ಆ ಪ್ರಾಮಾಣ್ಯ, ಆ ವ್ಯಾಲ್ಯೂ ಅದು ಕಡಿಮೆ ಆಗ್ತದೆ. ಇದನ್ನು ಒಪ್ಪಲಿಕ್ಕೆ ಬರ್ತದ? ಶ್ರೀ ಗುರುಭ್ಯೋ ನಮಃ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸಭೆಯಲ್ಲಿ ವಿರಾಜಮಾನರಾಗಿರುವಂತಹ ಪೂಜ್ಯ ಶ್ರೀಪಾದರ ಚರಣಗಮನಗಳಲ್ಲಿ ಪ್ರಣಾಮವನ್ನು ಸಲ್ಲಿಸ್ತಾ, ನೀವು ಶ್ರೀಮದಾಚಾರ್ಯರ ಸಿದ್ಧಾಂತವು ಅನುಭವ ಮೂಲಕವಾದ್ದು, ಯಾಕೆ ಅದನ್ನು ಅನುಭವ ಮೂಲಕವಾಗಿ, ಅನುಭವವನ್ನೇ ಪ್ರಬಲ ಅಂತ ಯಾಕೆ ಹೇಳಬೇಕು ಇಂದ್ರಿಯ ಗೋಚರವಾದ ವಿಷಯಗಳಲ್ಲಿ ಅಂತ. ನಾನು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅಧ್ಯಯನ ಮಾಡಿದ್ದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಚತುರ್ವಿಧ ಭಜಂತೆ ಮಾಮ್ ಅಂತ. ಅದರಲ್ಲಿ ಆರ್ತಿ, ಜಿಜ್ಞಾಸು, ಆ ಜಿಜ್ಞಾಸು ಅನ್ನುವಂಥ ಲಿಸ್ಟಲ್ಲಿ ಸೇರುವಂಥವ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಮೇಲೆ ಮಾಧ್ವ ಬೈ ಚಾಯ್ಸ್ ಅಂತ. ನಾನು ಮಾಧ್ವನಾಗಿದ್ದು ಮಾಧ್ವನಾಗಿ ಹುಟ್ಟಿದೆ ಅನ್ನೋ ಕಾರಣದಿಂದಲ್ಲ. ನಾನು ಬೇರೆ ಬಹಳ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದ್ದೀನಿ. ಅಂದರೆ ಭಾರತೀಯ ತತ್ವಶಾಸ್ತ್ರಗಳಾಗಲಿ ಅಥವಾ ಪಾಶ್ಚಾತ್ಯ ತತ್ವಶಾಸ್ತ್ರಗಳಾಗಲಿ, ಡೆಕಾರ್ತ್, ಕಮು ಆ್ಯಂಡ್ ಬಹಳ ಫಿಲಾಸಫರ್ಸ್ಗಳನ್ನ ಅಧ್ಯಯನ ಮಾಡಿ ಇದು ನಿರ್ದಿಷ್ಟವಾದ ಸಿದ್ಧಾಂತ ಅಂತ ನನ್ನ ಮಟ್ಟಕ್ಕೆ ಮನವರಿಕೆ ಆಗಿದೆ. ಬಹಳ ದೃಷ್ಟಾಂತಗಳು ಸಿಕ್ಕಿದೆ ನನ್ನ ಜೀವನದಲ್ಲಿ. ಇತ್ತೀಚೆಗೆ ಸಿಕ್ಕಂಥ ಒಂದು ದೃಷ್ಟಾಂತವನ್ನು ನಿಮ್ಮ ಎಲ್ಲರ ಜೊತೆ ನಾನು ಹಂಚ್ಕೊಳ್ಳೋ ಪ್ರಯತ್ನವನ್ನು ಪಡ್ತೀನಿ. ಅವರು ಮೊದಲೇ ತಿಳಿಸಿದ ಹಾಗೆ ನಾನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋವಂಥ ಒಂದು ರಂಗದಲ್ಲಿ ಕೆಲಸ ಮಾಡ್ತೀನಿ. ನೀವೆಲ್ಲ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸೇ ಇರ್ತೀರಿ, ಚಾಟ್ GPT ಇತ್ಯಾದಿಗಳನ್ನು. ಯಾರನ್ನು ಎಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ಚಿತ್ರಗಳನ್ನು ಸೃಷ್ಟಿ ಮಾಡ್ಬೋದು, ಅಥವಾ ಯಾರ ಧ್ವನಿಯಲ್ಲಿ ಬೇಕಾದ್ರೆ ಯಾವ ಹಾಡುಗಳನ್ನು ಬೇಕಾದ್ರೆ ಸೃಷ್ಟಿ ಮಾಡ್ಬೋದು, ಇತ್ಯಾದಿಗಳನ್ನು ಮಾಡ್ಬೋದು. ಬರೀ ಅಷ್ಟೇ ಅಲ್ಲ, ಸಾಮಾನ್ಯ ಜನಗಳು ಮಾಡದೇ ಇರೋವಂಥ ವಿಷಯಗಳನ್ನು AI ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಸ್ವಾಮಿಯವರು ತಿಳಿಸ್ಬೇಕು, ನ್ಯಾಯಶಾಸ್ತ್ರದ ಪರಿಷ್ಕಾರಗಳನ್ನು ಮಾಡುತ್ತೆ. ನಾನು ಅದನ್ನು ಪರೀಕ್ಷೆ ಮಾಡಿದ್ದೀನಿ. ಸಾಮಾನ್ಯ ನಿರುಕ್ತಿ ಅಂತ ಗ್ರಂಥದ ಪರಿಷ್ಕಾರಗಳನ್ನು ಮಾಡುತ್ತೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಪ್ರಪಂಚದ ಅತೀ ಕ್ಲಿಷ್ಟವಾದ ಒಂದು ಪರೀಕ್ಷೆ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಅಂತ ಒಂದು ಎಕ್ಸಾಮ್ ಇದೆ. ಇದು IIT JEEಗಿನ್ನ ತುಂಬ ಕಷ್ಟವಾದ ಪರೀಕ್ಷೆ. ಪ್ರಪಂಚದಲ್ಲಿರೋ ಬಹಳ ದೇಶಗಳಿಂದ ವಿದ್ಯಾರ್ಥಿಗಳು ಬಂದು ಭಾಗವಹಿಸುವಂಥ ಒಂದು ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲಿ ನಮ್ಮ ದೇಶಕ್ಕೆ ಚಿನ್ನದ ಪದಕ ಅಂತನ್ನೋದು ಒಂದು 4-5 ಬಾರಿ ಮಾತ್ರ ಬಂದಿರೋದು. IMO ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡಲ್ಲಿ 15 ದಿವಸಕ್ಕೆ ಮುಂಚೆ AIಗೆ ಚಿನ್ನದ ಪದಕ ಬಂತು ಆ ಪರೀಕ್ಷೆಯಲ್ಲಿ, ಆಯಿತಾ. ಸೊ ಈಗ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡದೇ ಇರುವಂಥ ಕೆಲಸಗಳು, ಬೌದ್ಧಿಕವಾದ ಕೆಲಸಗಳು ಬಹಳ ಕಡಿಮೆ. ನೀವೆಲ್ಲ ಬಹಳ ಪತ್ರಿಕೆಗಳಲ್ಲೆಲ್ಲ ಓದಿರ್ತೀರಿ, ಈ ಸಾಫ್ಟ್ವೇರ್ ಇತ್ಯಾದಿ ಕೆಲಸಗಳಿಗೆ ಬಹಳ ಕೂತು ಬಂದಿದೆ ಅಂತ. ಅದರಲ್ಲಿ ಸತ್ಯ ಇದೆ. 10 ಜನ 6 ತಿಂಗಳು ಮಾಡೋ ಕೆಲಸವನ್ನು 1 ದಿವಸದಲ್ಲಿ 2 ದಿವಸದಲ್ಲಿ AI ಮಾಡ್ತಾ ಇದೆ. ನಾನೀಗ AI ಗುಣಗಾನ ಮಾಡಲಿಕ್ಕೆ ಇಲ್ಲಿ ಕೂತಿಲ್ಲ, ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಸ್ತುತತೆ ಬಗ್ಗೆ ಹೇಳಲಿಕ್ಕೆ ಕೂತಿದ್ದೀನಿ. ನಾವು ಶ್ರೀಮದಾಚಾರ್ಯರನ್ನ ನಮ್ಮ ಸಿದ್ಧಾಂತದಲ್ಲಿ ಸರ್ವಜ್ಞರು ಅಂತ ಹೇಳೋರು. ಅವರು ರುಜುಗಳು. ಅನಾಲೋಚನೆಯಪಿ ಸಕಲ ವಿಷಯಕಂ ಜ್ಞಾನಂ ರುಜೂನಾಂ. ಅಂದರೆ ಭಗವದ್ ವಿಷಯ ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ, ಪ್ರಪಂಚದ ಯಾವುದೇ ವಿಷಯದಲ್ಲೂ ಅವರ ಜ್ಞಾನದಲ್ಲಿ ಅಸ್ಪಷ್ಟತೆ ಇರಲೇಬಾರದು. ಅಂದರೆ ಏನರ್ಥ ಅಂದರೆ, ಇವತ್ತು ನಿಮಗೆ ಕಾಂಟೆಂಪ್ರರಿ ಪ್ರಪಂಚದಲ್ಲಿ ಯಾವುದಾದ್ರೊಂದು ವೈಜ್ಞಾನಿಕವಾಗೋ ತಾಂತ್ರಿಕವಾಗೋ ಬರುವಂಥ ಪ್ರಶ್ನೆಗಳಿಗೆ ಸರ್ವಮೂಲದಲ್ಲಿ ಉತ್ತರ ಇರಬೇಕು ಅಂತ ನನ್ನ ನಂಬಿಕೆ. ವಿಷಯಾಂತರ ಆಯಿತು ಅಂತ ನೀವು ಅಂದ್ಕೊಳ್ಬೋದು, ಆದರೆ ಎಲ್ಲಿ ವಿಷಯ ಸಾಮ್ಯ ಇರುತ್ತೆ, ಅಂದರೆ
ಸ್ವಲ್ಪ ಆಂಗ್ಲ ಭಾಷೆ ಬಳಸ್ಬೋದು ಅಂತಾದರೆ, ಎಲ್ಲಿ ಶಾಸ್ತ್ರಕ್ಕೂ ಮತ್ತು ಭೌತಶಾಸ್ತ್ರಕ್ಕೂ ಓವರ್ಲ್ಯಾಪ್ ಬರುತ್ತೆ ಆ ವಿಷಯಗಳಲ್ಲಿ ಶ್ರೀಮದಾಚಾರ್ಯರ ಸರ್ಮೂಲ ಗ್ರಂಥಗಳಲ್ಲಿ ಬರುವಂಥ ವಿಷಯಗಳು ಮತ್ತು ಇವತ್ತಿನ ಭೌತಶಾಸ್ತ್ರದ ಪ್ರಯೋಗ ಲಭ್ಯವಾದ ವಿಷಯಗಳಲ್ಲಿ ವೈರುಧ್ಯ ಅಂತೂ ಬರಬಾರ್ದು ಅಲ್ವಾ? ಯಾಕಂದರೆ ಶ್ರೀಮದಾಚಾರ್ಯರು ಸರ್ವಜ್ಞರಾದ್ದರಿಂದ ಅಂತ. ಇವತ್ತು ಅನ್ಯ ಸಿದ್ಧಾಂತಗಳನ್ನು ಅಥವಾ ಶಾಸ್ತ್ರವನ್ನು ಅಧ್ಯಯನ ಮಾಡದಿರೋರಿಗೆ ತೊಂದರೆ ಆಗಲ್ಲ, ಅಥವಾ ನಾವೆಲ್ಲ ಮಾಧ್ವರು ಅಂತ ತಿಳ್ಕೊಂಡಿದ್ದೀವಿ, ಮಧ್ವಾಚಾರ್ಯ ದೊಡ್ಡವರು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇವತ್ತಿನ ಭೌತಶಾಸ್ತ್ರ, ಇವತ್ತಿನ ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ರಂಗಗಳು ಹೊಸ ಹೊಸ ಫಿಲಾಸಫಿಕಲ್ ಕ್ವೆಶ್ಚನ್ಸನ್ನು, ಹೊಸ ಹೊಸ ವೈದಾಂತಿಕ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇವೆ. ಈ ಪ್ರಶ್ನೆಗಳಿಗೆ ಉತ್ತರ ಆಚಾರ್ಯರ ಶಾಸ್ತ್ರ ಅಥವಾ ಯಾವುದೇ ಒಂದು ಫಿಲಾಸಫಿಕಲ್ ಸ್ಕೂಲಲ್ಲಿ ಡಿಸ್ಕಸ್ ಮಾಡಿರಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಆ ಫಿಲಾಸಫಿ ಔಟ್ಡೇಟೆಡ್ ಆಗುತ್ತೆ. ಇವತ್ತು ನೀವು ವೆಸ್ಟರ್ನ್ ಫಿಲಾಸಫರ್ಸನ್ನು ಕೇಳಿ, ಡೆಕಾರ್ತೋ ಅಥವಾ ಕಾಂಟೋ, ಕಮೂನೋ ಇಂಥವರು AI ಬಗ್ಗೆ ಏನು ಅಭಿಪ್ರಾಯವನ್ನು ಸೂಚನೆ ಮಾಡಿಲ್ವಲ್ಲ ಅಂತಂದರೆ ಮಾಡಿಲ್ಲ. ಯಾಕಂತಂದರೆ ಅವ್ರು ಹಿಂದಿನ ಕಾಲದಲ್ಲಿದ್ದರು, ಅವ್ರಿಗೆ ಜ್ಞಾನ ಇರಲಿಲ್ಲ ಅಂತ. ಶ್ರೀಮದಾಚಾರ್ಯ ಬಗ್ಗೆ ನಾವು ಆ ಮಾತು ಹೇಳ್ಬೋದಾ? ಶ್ರೀಮದಾಚಾರ್ಯ 800 ವರ್ಷದ ಮುಂಚೆ ಇದ್ದರು, ಅವ್ರಿಗೆ ಇವತ್ತು AI ಬರುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ಅವ್ರ ಸಿದ್ಧಾಂತದಲ್ಲಿ ಇದಕ್ಕೆಲ್ಲ ಉತ್ತರ ಇರಬೇಕಾದಿಲ್ಲ ಅಂತ ನಾವು ಹೇಳ್ಬೋದಾ? ನಮ್ಮ ನಂಬಿಕೆ ಏನು ಅಂತಂದರೆ, AI ಯಾರು ಸೃಷ್ಟಿ ಮಾಡಿದ್ನೋ ಅವನ ಅಂತರಂಗದಲ್ಲಿ ಅವನನ್ನು ನಿಯಮನ ಮಾಡ್ತಾ ಇರೋ ಶ್ರೀಮದಾಚಾರ್ಯರು ಅನ್ನೋದನ್ನು ನಾವು ನಂಬಿರೋದಾದರೆ, ಅವರಿಗೆ ಆ AI ಬರುವಂಥ ತಾತ್ವಿಕ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಲಿಕ್ಕೆ ಸಿದ್ಧಾಂತದಲ್ಲಿ ಉತ್ತರಗಳಿಲ್ಲ ಅಂತಂದರೆ ನಮ್ಮ ನಂಬಿಕೆ ಅಂತ ಅನ್ನೋದು ಅಳ್ಳಾಡಿ ಹೋಗುತ್ತಲ್ವ? ಇದು ಆಚಾರ್ಯರ ಸಿದ್ಧಾಂತವನ್ನು ಪರಿಚಯ ಮಾಡಿಕೊಂಡು ನಾನು ಯಾವಾಗಲೂ ಹೇಳೋದುಂಟು, ನಮಗೆ ದುಶಾಸ್ತ್ರ ಅಧ್ಯಯನದಿಂದ ಲಭ್ಯವಾದಂತಹ ಪಾಪದಿಂದ ಇಂಥ ಪ್ರಶ್ನೆಗಳು ಬರುತ್ತೆ ನಮ್ಮ ಮನಸ್ಸಲ್ಲಿ ಅಂತ. ಬರೀ ಶಾಸ್ತ್ರಾಧ್ಯಯನ ಮಾಡಿರುವಂಥ ಕೃಷ್ಣದಾಸ ಆಚಾರ್ಯರ ಮನಸ್ಸಲ್ಲಿ ಈ ಪ್ರಶ್ನೆ ಬರೆದಿರ್ಬೋದು, ಅವ್ರ ಪುಣ್ಯ ಅದು. ನಾವು ದಿನ ಬೆಳಗ್ಗಿಂದ ರಾತ್ರಿವರೆಗೂ ಏನು ಮಾಡ್ತೀವಿ ಅಂದರೆ ಏ ಅಂತ ಮಾಡಿ ಶಾಸ್ತ್ರದ ಪರಿಚಯ ಇರೋದ್ರಿಂದ ಅಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಯೂ ಶಾಸ್ತ್ರದಲ್ಲಿ ಉತ್ತರ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ನಮಗೆ. ಇದು ಗುಣನೂ ಹೌದು, ದೋಷನೂ ಹೌದು. ಗುಣ ಯಾಕೆ ಅಂದರೆ ಆಚಾರ್ಯರ ಸಿದ್ಧಾಂತದಲ್ಲಿ ಆ ಪ್ರಶ್ನೆಗೆ ಉತ್ತರ ಇದೆ ಅಂತ ನಮಗೆ ಕಂಡುಕೊಂಡ್ರೆ ನಮ್ಮಂಥವ್ರಿಗೆ ಆಚಾರ್ಯರ ಬಗ್ಗೆ ಎಷ್ಟು ಶ್ರದ್ಧೆ ಬರುತ್ತೆ, ಅದನ್ನು ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಾನು ನಿಮಗೆ ಒಂದು ವಿಷಯವನ್ನು ಪ್ರಾತಿಸ್ವಿಕವಾಗಿ ಹೇಳಿ ತೋರಿಸ್ತೀನಿ ಇವಾಗ. ಅದಕ್ಕೆ ನಾನು ಹೇಳಿದ್ದು, ವಾದಿರಾಜರು ಅಂತೆ ಸಿದ್ಧಸ್ತು ಸಿದ್ಧಾಂತ ಅಂತ ಸುಮ್ಮನೆ ಹೇಳಿದ್ದಲ್ಲ. ನಾನು ಯಾವಾಗಲೂ ಹೇಳೋದುಂಟು, ಯು ಆಸ್ಕ್ ಎ ಕ್ವೆಶ್ಚನ್ ದೆರ್ ಈಸ್ ಅನ್ ಆನ್ಸರ್ ಇನ್ ಸರ್ವಮೂಲ ಅಂತ. ನಾನು ಸ್ವಲ್ಪ ಗಂಭೀರವಾದ ಟೆಕ್ನಿಕಲ್ ವಿಷಯ ಅಂತ ಅನ್ನಿಸ್ಬೋದು, ಒಂದು 2 ನಿಮಿಷ ಕೊಟ್ಟರೆ ಮಾತಾಡ್ತೀನಿ. ಈಗ ಪ್ರಶ್ನೆ ಏನು ಅಂತಂದರೆ, AI ಬಗ್ಗೆ ಮಾತಾಡೋಣಲ್ವಾ? ನೀವು AIನ ಬಳಸಿದರೆ ನಿಮಗೆಲ್ರಿಗೂ ಗೊತ್ತಾಗುತ್ತೆ, ಬಹಳ ಕ್ಲಿಷ್ಟವಾದಂತಹ ಬೌದ್ಧಿಕ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದೆ ಅಲ್ವಾ? ಶತಮಾನಗಳ ಗಟ್ಟಲೆ ನಾವು ಏನು ತಿಳ್ಕೊಂಡಿದ್ವಿ ಮನುಷ್ಯರಾಗಿ ಅಂದರೆ, ನಾವು ಯಾಕೆ ಮನುಷ್ಯರು ಪ್ರಾಣಿಗಳಿಂದ ಭಿನ್ನರು ನಾವು ಯಾಕೆ ಅಂತಂದರೆ, ನಮಗೆ ಯೋಚನಾ ಶಕ್ತಿ ಇದೆ, ಇಂಟೆಲಿಜೆನ್ಸ್ ಇದೆ ನಮಗೆ, ಪ್ರಾಣಿಗಳಿಗೆ ಅದು ಇಲ್ಲ ಅಂತ. ಇವತ್ತು ನಮಗಿಂತ 1000 ಪಟ್ಟು ಹೆಚ್ಚು ಇಂಟೆಲಿಜೆನ್ಸನ್ನು ತೋರಿಸುವಂಥ ಒಂದು ಮೆಷಿನ್ ಬಂತು. ಆದ್ದರಿಂದ ಶ್ರೀಮದಾಚಾರ್ಯರ ಮೂಲಭೂತ ಸಿದ್ಧಾಂತವಾದಂತಹ ಪಂಚಭೇದದಲ್ಲಿ ಒಂದಾದಂತಹ ಜೀವಜಡ ಭೇದ ಅಂತ ಅನ್ನೋದು ಎಲ್ಲಿ ಉಳಿತು? ಸ್ವಲ್ಪ ಟೆಕ್ನಿಕಲಿ ಹೇಳಬೇಕು ಅಂತಂದರೆ, ಚೈತನ್ಯ ಅಂದರೆ ಜ್ಞಾನವತ್ವ, ಜ್ಞಾನ ಇರುವಿಕೆ ಅಂತನ್ನೋದು ಇದು ಬರೀ ಚೇತನರ ಧರ್ಮ ಮಾತ್ರ ಅಂತ ಹೇಳಿರುವಂಥ ಪ್ರಪಂಚದ ಎಲ್ಲ ಫಿಲಾಸಫರ್ಗಳು ಹೇಳಿರುವಂಥ ವಿಷಯಕ್ಕೆ ಏನಾಯಿತು? ಚೇತನಕ ಜಡ ಜ್ಞಾನ ಬಂತಲ್ಲ ಇವತ್ತು ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ನೀವು 4-6 ಸಿದ್ಧಾಂತಗಳನ್ನು ನೋಡಿ, ಭಾರತೀಯ ಸಿದ್ಧಾಂತಗಳನ್ನು ನೋಡಿ ಅಥವಾ ಪಾಶ್ಚಾತ್ಯ ಸಿದ್ಧಾಂತಗಳನ್ನು ನೋಡಿ. ನೈಯಾಯಿಕರು ಅಂತ ಒಬ್ಬ ನಮ್ಮ ಪರಂಪರೆಯಲ್ಲಿ ಆಗಬಂದಂತಹ ಬಹಳ ಬುದ್ಧಿವಂತರಾದ ಒಂದು ಸಿದ್ಧಾಂತ ಪರಂಪರೆಯವರು ಏನು ಹೇಳ್ತಾರೆ ಅಂದರೆ, ಜ್ಞಾನ ನಾಲೆಡ್ಜ್ ಅಂತನ್ನೋದು ಆತ್ಮನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಆತ್ಮ ಅಂತನ್ನೋದು ಜ್ಞಾನದ ಕಂಟೈನರ್ ಅಂತ. ಅಂದರೆ ಒಂದು ಬಕೆಟ್ ಒಳಗೆ ನೀರಿದ್ದಾಗೆ ಆತ್ಮನಲ್ಲಿ ಜ್ಞಾನ ಇರುತ್ತೆ, ಜ್ಞಾನ ಅಧಿಕರಣಂ ಆತ್ಮ ಅಂತ ಹೇಳಿದ್ರು. ಬಹಳ ಜನ ಸಿದ್ಧಾಂತಿಗಳು ಇದನ್ನೇ ಹೇಳಿದ್ರು. ವೆಸ್ಟರ್ನ್ ಫಿಲಾಸಫರ್ಸು ಇಂಥದ್ದೇ ಮಾತಾಡಿದ್ರು. ಆದರೆ ಶ್ರೀಮದಾಚಾರ್ಯರು ವಿಷ್ಣುತತ್ವನಿರ್ಣಯ ಅನ್ನೋರ ಗ್ರಂಥದಲ್ಲಿ ಜೀವನ ಲಕ್ಷಣವನ್ನು ಹೇಳ್ತಾರೆ. ಜೀವ ಅಂದರೆ ಯಾರು ಅಂತ, ಆಯಿತಾ? ಅಹಮಿತ್ಯೇವ ಯೋವೇದ್ಯ ಸಜೀವ ಇತಿ ಕೀರ್ತಿತಃ ಸದುಃಖೀ ಚೈವ ಸಪಾತ್ರಂ ಬಂಧಮೋಕ್ಷಯೋಹೋ ಅಂತ ಶ್ರೀಮದಾಚಾರ್ಯರ ಮಾತಿದು. ಅದುಃಖಂ ಇತರತ್ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣ. ಅಲ್ಲಿ ಇತರತ್ ಸರ್ವಂ ಅಂತ ಇತರ ಶಬ್ದ ಇದೆ, ಇರೋದೇ 3, ವ್ಯಾವರ್ತ್ಯವಾದ 2 ಆದ್ದರಿಂದ ಆಚಾರ್ಯ ಇತರ ಶಬ್ದವನ್ನು ಯಾಕೆ ಬಳಸಿದ್ರು ಅಂತ. ವ್ಯಾವರ್ತ್ಯ ಕೋಟಿಗೆ ಇನ್ನೊಂದು ಬಂದಿದೆ ಈಗ AI ಅಂತ. ಇತರತ್ ಸರ್ವಂ ಅದುಃಖಂ ಜೀವ ಏವತು ದುಃಖಿನಃ, ಆಯಿತಾ? ಇಲ್ಲ, ನಾನು ಇನ್ನೂ ಪೂರ್ತಿ ಹೇಳಿಲ್ಲ ಉತ್ತರವನ್ನು, ಇದು ವಿದ್ವಾಂಸರಿಗೆ ಹೇಳಿದ್ದು. ನಿಜವಾದ ಉತ್ತರ ಏನು ಅಂತಂದರೆ, ನೀವು ಗಮನಿಸಿ, ನಮಗೆ ಜ್ಞಾನ ಮಾತ್ರ ಇಲ್ಲ. ಅಂದರೆ ಈಗ ನೀವು ಯಾವುದೋ ಒಂದು ಪದಾರ್ಥವನ್ನು ಇದು ನೋಡ್ತೀರಾ, ಇದು ಒಂದು ಮೈಕು ಅಂತ ನಿಮಗೊಂದು ಜ್ಞಾನ ಬಂತು. ಇದನ್ನು ಜ್ಞಾನ ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಪಡಿ. ಇದು ಮೈಕು ಅಂತ ನಮಗೆಲ್ರಿಗೂ ಜ್ಞಾನ ಇದೆ ಅಲ್ವಾ? ನಮಗೆ ಇನ್ನೊಂದು ಜ್ಞಾನ ಇದೆ. ಏನು ಜ್ಞಾನ ಗೊತ್ತಾ?
ನನಗೆ ಮೈಕು ಅನ್ನೋ ಜ್ಞಾನ ಇದೆ ಅಂತ ಒಂದು ಜ್ಞಾನ ಇದೆ. ಅರ್ಥ ಆಗತ್ತಾ? ಅಂದರೆ ಇದು ಮೈಕು ಅಂತ ಒಂದು ಜ್ಞಾನ, ಇದು ಮೈಕು ಅಂತ ನನಗೆ ಗೊತ್ತಿದೆ ಅಂತ ಇನ್ನೊಂದು ಜ್ಞಾನ. ಆಯಿತಾ? ಇನ್ನೊಂದೇ, ನೀವು ಏನಾದರೂ ಒಂದು ಸ್ವೀಟು ಇತ್ಯಾದಿಗಳನ್ನು ತಿಂದರೆ ನನಗೆ ಸುಖ ಆಯ್ತು, ಸುಖ ಆಯಿತು. ಆದರೆ ಎಂದಾದರೂ ನಿಮಗೆ ನನಗೆ ಸುಖ ಆಯಿತೋ ಇಲ್ಲೋ ಅನ್ನೋ ಸಂಶಯ ಬಂದಿದೆಯಾ? ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ, ನಹಿ ಕಶ್ಚಿತ್ ಸುಖಾದ್ಯೇಷು ಸಂಶಯಂ ಕುರುತೆ ಜನಃ ನಚ ಅಖಿಲಮಾನಾನಿ ನಿಶ್ಚಿನೋತ್ಯ ಕೆಲೋ ಜನಃ. ತಾತ್ಪರ್ಯ ಏನು ಅಂತಂದರೆ, ವಾಟ್ ಡಿಫೈನ್ಸ್ ಚೈತನ್ಯ, ಜೀವನನ್ನು ಡಿಫೈನ್ ಮಾಡೋದು ಯಾವುದು ಅಂತಂದರೆ ಜ್ಞಾನ ಅಲ್ಲ, ಜ್ಞಾನದ ಜ್ಞಾನ. ಇದನ್ನು ಶ್ರೀಮದಾಚಾರ್ಯರು ಅನುವ್ಯವಸಾಯ ಅನ್ನೋ ಶಬ್ದದಿಂದ ಕರೀತಾರೆ. ಆಯಿತಾ? ಇವತ್ತು ಕಾಂಟೆಂಪ್ರರಿ ಫಿಲಾಸಫರ್ಸು, ಅಂದರೆ ಇವತ್ತಿರುವಂಥ ಫಿಲಾಸಫರ್ಸು ಮೆಷಿನ್ಗಳಿಗೆ ಚೈತನ್ಯ ಬಂತಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಂಡು ಅವ್ರು ಕೊಡೋ ಉತ್ತರ ಏನು ಅಂದರೆ, ಮೆಷಿನ್ ಹ್ಯಾಸ್ ಕಾನ್ಷಿಯನ್ಸ್ ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಮೆಟಾ ಕಾನ್ಷಿಯನ್ಸ್ ಅಂತ ಒಂದು ಶಬ್ದ ಮಾತಾಡ್ತಾರೆ. ಮೆಟಾ ಕಾನ್ಷಿಯನ್ಸ್ ಶಬ್ದಕ್ಕೇನು ಅಂತಂದರೆ ಜ್ಞಾನ ವಿಷಯಕ ಜ್ಞಾನ ಅನುವ್ಯವಸಾಯ ಅಂತ ಅರ್ಥ. ಇದು ಶ್ರೀಮದಾಚಾರ್ಯರ ಸರ್ಮೂಲ ಗ್ರಂಥದಲ್ಲಿ ಇದೆ ಈ ವಿಷಯ. ಆಯಿತಾ? ಇದು ಅವರು ನೀವು ಅನುಭವ ಸಿದ್ಧಾಂತ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅದುಃಖ ಮಿತರತ್ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ನೀವು ಏನೇ AI ಮಾಡಿ ಇನ್ನೇನಾದರೂ ಮಾಡಿ ಏನೋ ಇಷ್ಟೆಲ್ಲ ನಾವು ಇಂಜಿನಿಯರಿಂಗ್ ಅಡ್ವಾನ್ಸಸ್ಸನ್ನು ಮಾಡಿದ್ದೀವಲ್ಲ, ಎಲ್ಲ ಏನಕ್ಕೋಸ್ಕರ ಮಾಡಿದ್ವಿ? ಅವ್ರು ಹೇಳಿದ ಹಾಗೆ ಅಂತತೋಗತ್ವ ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭೂತ್. ನಮಗಿರೋವಂಥ ದುಃಖವನ್ನು ಪರಿಹಾರ ಮಾಡೋಕ್ಕೋಸ್ಕರ ಅಲ್ವಾ? AIಗೆ ಸುಖ ಇಲ್ಲ, ದುಃಖ ಇಲ್ಲ. ನೀವು ಪ್ರಯೋಗ ಮಾಡಿ ನೋಡಿ, ನಾವು ತಮಾಷೆಗೆ ಹೇಳೋದುಂಟು, ನೀವು 1000 ಸಲ ಬೈರಿ AIನ, ಬೇಜಾರೇ ಮಾಡ್ಕೊಳ್ಳಲ್ಲ ಅದು. ಮತ್ತೆ ಅದೇ ಉತ್ತರವನ್ನು 10,000 ಸಲ ಬೇರೆ ಬೇರೆ ಥರ ಕೊಡುತ್ತೆ, ಒಂದು ಸಲಿನೂ ಬೇಜಾರು ಮಾಡ್ಕೊಳ್ಳಲ್ಲ. ಈ ಕೆಲಸವನ್ನು ನಿಮ್ಮ ಪತಿ ಪತ್ನಿಯರ ಜೊತೆ ಮಾಡಿ ನೋಡಿ, ಗೊತ್ತಾಗುತ್ತೆ ಏನು ಅಂತ. ಗೃಹಸ್ಥರು ಎಲ್ರಿಗೂ ಗೊತ್ತಾಗುತ್ತೆ. 2ನೇ ಸಲದಲ್ಲೇ ನಮಗೆ ಅದು ಬಹಳ, ಯಾಕೆ ಅಂತಂದರೆ ಸುಖ ದುಃಖ ಅಂತನ್ನೋದು ಒಬ್ಬ ಜೀವನ ಫಂಡಮೆಂಟಲ್ ಆದ ಮೂಲಭೂತವಾದ ವಿಷಯ. ಸೊ ಸಿದ್ಧಾಂತವನ್ನು ಕಟ್ಟೋರು ಜೀವನ ಮೂಲಭೂತವಾದ ಅನುಭವ ಯಾವುದು? ಸುಖ ದುಃಖ. ಇದನ್ನಿಟ್ಕೊಂಡು ನಿಮ್ಮ ಸಿದ್ಧಾಂತವನ್ನು ಕಟ್ಟಿ. ಸಿದ್ಧಾಂತವನ್ನು ಇಟ್ಕೊಂಡು ನಿಮ್ಮ ಸುಖ ದುಃಖವನ್ನು ಯಾವತ್ತೂ ಟ್ವೀಕ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಎಲ್ಲ ಯಾರ ಹೆಸರು ಅಲ್ಲ, ಏನೂ ಇಲ್ಲ ಅಂತ ವಾದ ಮಾಡೋರಿಗೆ ಏನು ಮಾಡಬೇಕು ಅಂದರೆ 4 ಹೊಡಿಬೇಕು ಅಂತ. ಅವಾಗ ನೋವಾಗತ್ತೆ ಅವ್ರಿಗೆ. ಅವ್ರು ನೋವಾಗಲ್ಲ ಅಂತ ಎಂದಾದರೂ ಹೇಳೋದುಂಟಾ? ಇಂಥ ಸಿದ್ಧಾಂತವನ್ನು ಯಾಕೆ ಕಟ್ತೀರಾ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ನೋವಾಗೋದು ನಿಜ, ನಮಗೆ ಸುಖ ಆಗೋದು ನಿಜ. ಅವ್ರು ಹೇಳಿದ ಹಾಗೆ ಈ ಸುಖ ಎಲ್ಲ ಅಲ್ಪವಾದ್ದು, ಅಸ್ಥಿರವಾದ್ದು ಅನ್ನೋ ಜ್ಞಾನ ಬಂದ ಮೇಲೆ ಒಂದೇ ಒಂದು ಚಾಯ್ಸ್ ಉಳಿಯೋದು. ಬೃಹದಾರಣ್ಯಕದಲ್ಲಿ ಬಂದ ಹಾಗೆ ಏನಾಹಂ ನಾಮೃತಾಸ್ಯಾಂ ತೇನಾಹಂ ಕಿಂಕುರ್ಯಾಮ್ ಅಂತ. ಅಸ್ಥಿರವಾದ ಅಲ್ಪವಾದ ಸುಖವನ್ನು ಯಾರಿಗೆ ಬೇಕಾಗಿದೆ? ಯೋಚನೆ ಮಾಡಿ, ಇವತ್ತು ನಿಮಗಿರೋ ಸುಖ ಎಲ್ಲ ಇನ್ನೊಂದು 50 ವರ್ಷದಲ್ಲಿ ಹೋಗ್ಬಿಡುತ್ತೆ ಅಂತಂದರೆ ಎಷ್ಟು ಭಯ ಆಗಲ್ವಾ? ನಿಜ ಅದು. ಅದರಿಂದ ನೀವು ಸಿದ್ಧಾಂತವನ್ನು ಕಟ್ಟೋರು ಜೀವ ಏವತ ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ಈ ಜೀವರ ದುಃಖ ಇದೆಯಲ್ಲ, ನಮಗೆಲ್ಲ ಅನುಭವಕ್ಕೆ ಬರುವಂಥ ದುಃಖ, ಈ ದುಃಖದ ಪರಿಹಾರಕ್ಕೋಸ್ಕರ ಏನು ಉಪಾಯ ಅನ್ನೋದನ್ನು ಹೇಳೋದು ಬಿಟ್ಟು ನಾನು AI ಕಟ್ತೀನಿ BI ಕಟ್ತೀನಿ ಅಂತ ಕೂತಿದ್ರೆ ಅದರಿಂದ ಆತ್ಯಂತಿಕ ಸುಖ ಅಲ್ಲ, ನಾನು ಮಾಡೋದು ಅದನ್ನೇ, ಬೇರೆ ವಿಷಯ. ಇಂಥ ಆತ್ಯಂತಿಕ ಸುಖದ ಪ್ರವೃತ್ತಿ ಅಂತ ಅನ್ನೋದು ಬೇಕಾಗಲ್ಲ. ಅದಕ್ಕೆ ಆ ಶ್ರೀಮದಾಚಾರ್ಯ ಏನು ಹೇಳ್ತಾರೆ, ನಹಿ ಪ್ರತ್ಯಕ್ಷ ಸಿದ್ಧಂ ಅನ್ಯೇನಕೇನಾಪಿ ಬಾಧ್ಯಂ ದೃಷ್ಟಂ. ಅವರು 2 ಅನುಭವವನ್ನು ಹೇಳಿದ್ರು, ಐಂದ್ರಿಕ ಅತೀಂದ್ರಿಯ ಅಂತ. ಶ್ರೀಮದಾಚಾರ್ಯರು ಇನ್ನೊಂದು ಅನುಭವವನ್ನು ಹೇಳಿದ್ದಾರೆ, ಅವರು ನನಗೆ ಅಂತ ಬಿಟ್ಟಿದ್ದಾರೆ, ಸಾಕ್ಷಿ ಅನುಭವ ಅಂತ ಹೇಳ್ತಾರೆ. ಇದು ಜೀವನ ಸ್ವರೂಪಭೂತವಾದ ಸಾಕ್ಷಿ. ನಿಮಗೆ ಎಂದಾದರೂ ಸುಖ ದುಃಖದ ಅನುಭವ ಆದರೆ, ಅಂದರೆ ಜ್ಞಾನದ ಜ್ಞಾನ ಆಗುತ್ತಲ್ಲ, ಸುಖದ ಜ್ಞಾನ ಆಗುತ್ತಲ್ಲ, ಇದು ಎಂದೂ ಈ ವಿಷಯದಲ್ಲಿ ಸಂಶಯ ಬರೋದಿಲ್ಲ. ಈ ಮಾತನ್ನು ಹೇಳಿದ್ರು ಶ್ರೀಮದಾಚಾರ್ಯ ಒಬ್ಬರೇ. ಆದ್ದರಿಂದ ಇದು ಆಚಾರ್ಯರ ಕೊಡುಗೆ ತತ್ವಶಾಸ್ತ್ರಕ್ಕೆ. ನೀವು ಇವತ್ತಲ್ಲ, ಇನ್ನೊಂದು 10,000 ವರ್ಷ ಆದಮೇಲೆ ಮತ್ತೊಂದು ಸಲ ಇದೇ ಉಡುಪಿಯಲ್ಲಿ ಯಾರೋ 4 ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಇನ್ನು 10,000 ವರ್ಷದ ಮುಂದೆ ಬರುವಂಥ ಸಮಸ್ಯೆಗಳಿಗೂ ಶ್ರೀಮದಾಚಾರ್ಯರ ಸರ್ಮೂಲ ಗ್ರಂಥಗಳಲ್ಲಿ ಉತ್ತರ ಇರುತ್ತೆ ಅಂತ ನನ್ನ ನಂಬಿಕೆ ಅಂತ ಹೇಳ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತೀನಿ. ಅನುಭವಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಈ ಆಚಾರ್ಯ ಮಧ್ವರ ಸಿದ್ಧಾಂತ ಬೆಳೆದಿದೆ ಅಂತ ಹೇಳಿದ್ದೀರಿ. 3 ವಿದ್ವಾಂಸರಿಗೂ ಕೂಡ ಈ ವಿಷಯದಲ್ಲಿ ಏಕಾಭಿಪ್ರಾಯ ಇದೆ ಅಂತ ವ್ಯಕ್ತವಾಗಿದೆ. ಯದ್ಯಪಿ ಇನ್ನು ನನ್ನ ಮುಂದಿನ ಪ್ರಶ್ನೆ ಏನು ಅಂತ ಕೇಳಿದರೆ, ಇಂತಹ ಅನುಭವ ಸಿದ್ಧಾಂತ ಅನುಭವಕ್ಕೆ ಬರಬೇಕಾದರೆ, ಅನುಭವ ಸಿದ್ಧಾಂತ ಹೇಳಿದ್ದೀರಿ, ಆದರೆ ಅದಕ್ಕೆ ಶುದ್ಧ ಬುದ್ಧಿ ಬೇಕು ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಆ ಶುದ್ಧ ಬುದ್ಧಿ ಅಂದರೆ ಏನು?
ಅದು ಹೇಗೆ ಬರ್ತದೆ ಅಂತ. ಅಂದರೆ ಆಚಾರ್ಯರ ಸಿದ್ಧಾಂತ ಅನುಭವ ಸಿದ್ಧಾಂತ ಅಂತ ಆದರೆ ಅದು ಎಲ್ಲರ ಅನುಭವಕ್ಕೂ ಕೂಡ ದೊರಕಿದ್ದೇ ಹೌದು ಅಂತಾದರೆ ಇಲ್ಲಿಗೆ ಆಚಾರ್ಯರ ಸಿದ್ಧಾಂತ ಅದು ಹೀಗೆ ಈಗಲೇ ಆಚಾರ್ಯರು ಹೇಳಿದ ಹಾಗೆ ವಾದಿರಾಜರ ವಚನದಂತೆ ಅಂತೆ ಸಿದ್ಧಸ್ತು ಸಿದ್ಧಾಂತ, ಮಧ್ವಾಚಾರ್ಯರ ಸಿದ್ಧಾಂತ ಬಿಟ್ಟು ಬೇರೆ ಸಿದ್ಧಾಂತ ಉಳಿಲಿಕ್ಕೇನೆ ಸಾಧ್ಯ ಇಲ್ಲ. ಆದರೆ ಇವತ್ತು ಎಲ್ಲ ಸಿದ್ಧಾಂತಗಳು ಇವೆ. ಅಂದರೆ ನಿಮ್ಮ ಮಾತಿನ ಹಿನ್ನೆಲೆಯಲ್ಲಿ ಆಚಾರ್ಯ ಮಧ್ವರ ಸಿದ್ಧಾಂತ ಅದು ಅನುಭವಕ್ಕೆ ಹೌದು ಅಂತ ನಮಗೆ ಗೋಚರವಾಗಬೇಕಾದರೆ ಅದಕ್ಕೇನು ಶುದ್ಧವಾದಂತಹ ಬುದ್ಧಿ ಬೇಕು. ದೌರ್ಲಭ್ಯಾತ್, ಆಚಾರ್ಯ ಮಧ್ವರ ವಾಕ್ಯವೇ ಇದೆ, ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಮ್ ಅಂತ. ಹಾಗಾದರೆ ಶುದ್ಧವಾದ ಬುದ್ಧಿ ಅಂದರೆ ಏನು, ಅದನ್ನು ಪಡೆದುಕೊಳ್ಳುವಂತಹ ಉಪಾಯ ಏನು ಅಂತ ಅದು ಆಚಾರ್ಯರ ಸಿದ್ಧಾಂತದ ಪ್ರಕಾರ. ಹಾಗೆಯೇ ಮನಃಶಾಸ್ತ್ರದ ಪ್ರಕಾರವೂ ಕೂಡ ಅವರಲ್ಲಿ ಬುದ್ಧಿಯ ದೋಷಗಳನ್ನು ಆವಾಗಲೇ ಅವರು ಉಪಕ್ರಮದಲ್ಲಿ ಹೇಳಿದ್ದಾರೆ. ಆ ದೋಷವನ್ನು ನಿವಾರಣೆ ಮಾಡಿದರೆ ಶುದ್ಧವಾದಂತಹ ಬುದ್ಧಿಯನ್ನು ಕೂಡ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಅನ್ನಿಸಿದೆ. ಹೀಗೆ ಕೃಷ್ಣರಾಜ ಕುತ್ಪಾಡಿಯವರು ಮೊದಲಾಗಿ ಎಲ್ಲ ವಿದ್ವಾಂಸರು ಕೂಡ ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಅಂತ ನನ್ನ ಆಶಯ. ಪ್ರಶ್ನೆ ಏನು ಅಂತಂದರೆ, ಶುದ್ಧ ಬುದ್ಧಿ ಅಂದರೆ ಏನು? ಅಂದರೆ ಬುದ್ಧಿಗೆ ಶುದ್ಧ ಅಶುದ್ಧ ಮಡಿ ಮೈಲಿಗೆ ಅಂತ ಬರೋದುಂಟಾ? ಅದರಿಂದ ಶುದ್ಧ ಬುದ್ಧಿ ಅಂದರೆ ಏನು, ನಿಮ್ಮ ಪರಿಕಲ್ಪನೆಯ ಶುದ್ಧ ಬುದ್ಧಿಯ ಸಂಪಾದನೆಯ ಉಪಾಯ ಹೇಗೆ ಅಂತ ತಿಳಿಸಿಕೊಡಬೇಕು. ಶಾಸ್ತ್ರದಲ್ಲಿ ಹೇಳಿದ ಅನುಭವವನ್ನು ಇಷ್ಟು ಸ್ಪಷ್ಟವಾಗಿ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಂತ ಹೇಳಿದ್ದು ಮಾತಿದೆ. ಮಾಮ ಪ್ರಾಪ್ಯೇವ ಕೌಂತೆಯ ತಥೋ ಯಾಂತ್ಯ ಧರಾಂಗತಿಂ ಅಂತ ಈ ಚಿಂತನೆಯನ್ನು ಬಿಟ್ಟರೆ ತುಂಬ ತೊಂದರೆ ಆಗುತ್ತೆ ಅಂತ ಇದಂ ಗುಹ್ಯತಮಂ ಅಂತ ಹೇಳಿ ಮೈಕಿನಲ್ಲೇ ರಟ್ಟು ಮಾಡಿದ್ದಾನೆ. ಮಹಾಸಭೆಯಲ್ಲೇ ಎಲ್ಲರ ಮುಂದೆಯೇ ಅರ್ಜುನನಿಗೆ ಹೇಳಿದ್ದಾನೆ. ಆದರೂ ಯಾರಿಗೂ ಅದು ತಿಳಿಯದೆ ಹೋಯಿತು. ಯಾಕೆ ಅಂತಂದರೆ ಅವರಲ್ಲಿ ಅದರ ತಿಳ್ಕೊಳ್ಳುವಂತಹ ವ್ಯವಸ್ಥೆಯಲ್ಲಿ, ಅಂದರೆ ನೀವು ಗಮನಿಸಿ, ನಮ್ಮಲ್ಲೊಂದು ಮಕ್ಕಳಿಗೆ ಆಟ ಆಡಿಸೋದಿದೆ. ಆಟ ಆಡಿಸುವಾಗ ರೌಂಡಲ್ಲಿ ಕೂಡಿಸಿ ಒಬ್ಬರಿಗೆ ಏನೋ ಒಂದು ಶಬ್ದವನ್ನು ಅಧ್ಯಾಪಕರು ಹೇಳ್ತಾರೆ. ಅದನ್ನು ಎಲ್ಲ ಮಕ್ಕಳು ಕೂಡ ಉಳಿದವರ ಕಿವಿಗೆ ಅದನ್ನು ಹೇಳ್ತಾ ಬರಬೇಕು. ಹೇಳ್ತಾ ಬರುವಾಗ ನೀವು ವಾಪಸ್ ಅದನ್ನು ಕೊನೆಯ ಹುಡುಗನ ಹತ್ರ ಗಟ್ಟಿಯಾಗಿ ಕೇಳಿದರೆ, ನೀವು ಕಕ್ಕೆ ಕಪ್ಪು ಕುಪ್ಪಳು ಕೆಂಪು ಅಂತ ಹೇಳಿದಿದ್ರೆ ಅದು ಇನ್ನೇನೋ ಆಗಿ ನಿಮ್ಗೆ ವಾಪಸ್ ಬಂದಿರುತ್ತೆ. ಅಂದರೆ ಅಂದರೆ ಒಂದು ವಿಷಯವನ್ನು ಗ್ರಹಿಸಬೇಕಾದ್ರೆ ಇಂದ್ರಿಯ ಪಾಠವ ಬೇಕು. ಅದು ಕಿವಿ ಇರಬಹುದು, ಕಣ್ಣಿರಬಹುದು, ಮೂಗಿರಬಹುದು, ನಾಲಿಗೆ ಇರಬಹುದು, ಅಥವಾ ಚರ್ಮ ಇರಬಹುದು, ಅಥವಾ ಇದೆಲ್ಲದಕ್ಕೂ ಸಹ ಇದೆಲ್ಲದೂ ಗ್ರಹಿಸುವುದು ಯಾವುದರಿಂದ? ಮನಸ್ಸಿನಿಂದ. ಯಾಕೆಂದರೆ ಕೇವಲ ಇಂದ್ರಿಯಗಳು ರಿಸೀವ್ ಮಾಡುತ್ತೆ ಹೊರತು ಅದಕ್ಕೆ ಸ್ವಂತವಾಗಿ ನಾನು ತಿಳ್ಕೊಂಡಿದ್ದೇನೆ ಅಂತ ಅರಿವಿಲ್ಲ ಇಂದ್ರಿಯಗಳಿಗೆ. ಮನಸ್ಸಿನಿಂದ ಗೊತ್ತಾಗುತ್ತೆ. ಮನಸ್ಸು ಅಂದರೆ ಏನು ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ. ಬಹುಶಃ ಇದನ್ನು ವಿಸ್ತಾರ ಮಾಡಲಿಕ್ಕೆ ಇಲ್ಲಿ ಈಗ ಸಮಯ ಸಾಲದು. 5 ಲೇಯರ್ಸ್ ಇದೆ: ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ. ಅದನ್ನು ನಾನು ಸ್ವಲ್ಪ ಆಚೆ ಮಾಡಿದೆ. ನಮಗಿಲ್ಲಿ ಬೇಕಾದದ್ದು ಬುದ್ಧಿ. ಆದರೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ನಮಗಿದು ಗೊತ್ತಾಗುವ ಹಾಗಾದರೆ ಮಗು ಜಾತ್ರೆಗೆ ಹೋದಾಗ ಎಲ್ಲ ಬೇಕು 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 ಅನ್ನುತ್ತೆ. ಅದಕ್ಕೆ ಯಾಕೆ ಬೇಕು ಅಂತಲೂ ಗೊತ್ತಿಲ್ಲ, ಅಥವಾ ಯಾವುದನ್ನು ಕೊಡಿಸ್ಲಿಕ್ಕೆ ಹೋದಾಗ ಅದು ಬೇಡ 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 ಅನ್ನುತ್ತೆ. ಯಾಕೆ ಬೇಡ ಅಂತಲೂ ಗೊತ್ತಿಲ್ಲ. ಇದು ಮನಸ್ಸು. ಇದು ನಮಗೂ ಗೊತ್ತಿದೆ. ನಾವು ಮಗುವಿಗೆ ಶಾಲೆಗೆ ಹೋಗೋದಿಲ್ಲ ಅಂತ ಹೇಳುವಾಗ ಮಗು ಏನು ಹೇಳುತ್ತೆ? ಶಾಲೆಗೆ ಹೋಗೋದಿಲ್ಲ ಅಂತ ಹೇಳುವಾಗ ನಂಗೆ ಇವತ್ತು ಮನಸ್ಸಿಲ್ಲ ಹೋಗಲಿಕ್ಕೆ ಅಂತ. ಆಗ ದೊಡ್ಡವ್ರು ಏನು ಬೈತಾರೆ? ಬುದ್ಧಿ ಇಲ್ವ ನಿನಗೆ, ನಾನು ಅಷ್ಟು ಫೀಸ್ ಕಟ್ಟಿದ್ದೇನೆ, ಹೋಗ್ಲಿಕ್ಕಾಗಲ್ವ ಅಂತ. ಅಂದರೆ ಬುದ್ಧಿ ಅಂತ ಅನ್ನೋದು ಯಾಕೆ ಬೇಕು ಮತ್ತು ಯಾಕೆ ಬೇಡ ಅಂತ ಹೇಳುವಂಥ ಸ್ಥಿತಿ. ಇದು ಇಲ್ಲಿ ನಮಗೆ ಈ ಶಬ್ದದ ಜೊತೆಗೆ ಮುಂದಿದ್ದು ಇದಕ್ಕೆ ಪೂರಕವಾದದ್ದಾದ್ದರಿಂದ ಅಹಂ ಅಂದರೆ ಈ ನಾನು, ಅಂದರೆ ಮನಸ್ಸಿನ ಮೂಲಕ ಏನು ಕೆಲಸ ಆಗುತ್ತೆ ಮತ್ತು ಬುದ್ಧಿಯ ಮೂಲಕ ಏನು ನಿರ್ಧಾರ ಆಗುತ್ತೆ, ಇದಕ್ಕೆ ನನ್ನ ಸಂಪರ್ಕ ಬೇಕು. ಅಹಂ ಅಂದರೆ 2 ಥರ ಇದೆ. ಒಂದು ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಥವಾ ಸೆಲ್ಫ್ ಅವೇರ್ನೆಸ್. ನನ್ನ ಬಗ್ಗೆ ನಾನು ಓಡಿ ಬರುವಾಗ ಗಡಿಬಿಡಿಯಲ್ಲಿ ಎಷ್ಟೇ ಗಡಿಬಿಡಿ ಇದ್ದರೂ ನನ್ನ ಕೀಯನ್ನು ನಾನು ಒಂದು ಕಡೆ ಆಣಿಯಲ್ಲಿ ಸಿಕ್ಕಿಸಿ ಒಳಗೆ ಹೋದರೆ ಎಲ್ಲ ಕೆಲಸ ಮುಗಿದ ಮೇಲೆ ಆಣಿಯಲ್ಲೇ ಕೀ ಸಿಗುತ್ತೆ, ವಾಪಸ್ ಬರ್ತೇನೆ. ನಾನು ಇಡುವಾಗ ಇಲ್ಲಿ ವಾಪಸ್ ಹೋಗುವಾಗ ನನಗೆ ಬೇಕು ಅಂತ ನಾನು ಅನ್ನೋದು ಕೆಲಸ ಮಾಡುವಾಗ ಅದರ ಜೊತೆಗೆ ಸೇರಿಸಿ ಮಾಡಿದ್ದೆ, ನಂಗೆ ವಾಪಸ್ ಬರುವಾಗ ತೊಂದರೆ ಆಗಲಿಲ್ಲ. ಅದೇ ನಾನು ಹೋಗುವಾಗ ಹುಡುಕುವ ಗಡಿಬಿಡಿಯಲ್ಲಿ ಎಲ್ಲೋ ಸೋಫಾದಲ್ಲಿ ಎಸ್ದೆ, ಎಲ್ಲ ಕಡೆ ಹುಡುಕಿ ಸಿಕ್ಕಿತು. ಸಿಕ್ಕಿದ ಮೇಲೆ ಮತ್ತೆ ಕೀ ಹುಡುಕುವ ಕಾರ್ಯಕ್ರಮ. ಯಾಕೆಂದರೆ ನಾನು ಇಡುವಾಗ ನಾನು ಇಲ್ಲಿ ಇಟ್ಟಿದ್ದೇನೆ, ವಾಪಸ್ ನನಗೆ ಹೋಗಲಿಕ್ಕೆ ಬೇಕು ಅನ್ನುವ ನಾನು ಅನ್ನುವ ಎಚ್ಚರ ಇಲ್ಲದೆ ಬಿಸಾಕಿ ಹೋದದ್ದು. ಇದು ಅಹಂ ಅನ್ನೋದು. ನಾನು ಯಾವುದೇ ಕೆಲಸ ಮಾಡುವಾಗ ಅದರ ಜೊತೆಗೆ ಕರಿಷ್ಯೆ ಅಂದರೆ ಅದೇ
ನಾನು ಈ ಪೂಜೆ ಮಾಡ್ತೇನೆ, ಜಪ ಮಾಡ್ತೇನೆ, ಅನುಷ್ಠಾನ ಮಾಡ್ತೇನೆ, ಏನೇ ಮಾಡ್ತೇನೆ ಅಂತಂದಾಗ ಅದನ್ನೇ ಅವರು ದೊಡ್ಡ ಶಬ್ದದಲ್ಲಿ ಬಿ ವಿತ್ ಯುವರ್ ಸೆಲ್ಫ್ ಅಂದಾಗ ನಮ್ಗೆ ಓಹ್ ಏನು ಅದ್ಭುತವಾಗಿ ಹೇಳಿದರು ಅಂತ ಅನಿಸುತ್ತೆ. ನಾವು ಅದನ್ನೇ ಜಪದಲ್ಲೇ ಪೂಜೆಯಲ್ಲಿ ಹೇಳುವಾಗ ಪ್ರತಿಯೊಂದನ್ನು ಕರಿಷಿ ಅಂದರೆ ನಾನು ಈ ಕೆಲಸವನ್ನು ಭಗವಂತನ ಪ್ರೇರಣೆಯಿಂದ, ಪ್ರೀತಿಗಾಗಿ ಅವನ ಪ್ರೇರಣೆಯಿಂದಲೇ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ ನಾನು ಅನ್ನೋದನ್ನು ಸೇರಿಸಿ ಆ ಕೆಲಸ ಮಾಡಬೇಕು ಅಂತ ಅರ್ಥ. ಅಂದರೆ ನಾನು ಅಲ್ಲಿ ಎಚ್ಚರ ಇರಬೇಕು. ಯಂತ್ರದ ಹಾಗೆ ಹೇಳಿ ಮುಗಿಸಿದ ಮೇಲೆ ಮುಗೀತೋ ಗೊತ್ತಾಗಲಿಲ್ಲ ಅಂತ ಪಕ್ಕದವ್ರ ಹತ್ರ ಕೇಳುವ ಹಾಗಾಗಬಾರ್ದು. ಅಥವಾ ಹೇಳ್ತಾನೇ ಇರ್ತಾರೆ 1 ಗಂಟೆ ಆದರೂ ವಿಷ್ಣು ಸಹಸ್ರನಾಮ ಮುಗಿಯಲ್ಲ ಅಂತನ್ನುವ ಸ್ಥಿತಿಗೆ ಜಾರಬಾರ್ದು, ಅಥವಾ 2 ನಿಮಿಷದಲ್ಲಿ ಮುಗಿದೋಯ್ತಲ್ವ ಅಂತಲೂ ಅನ್ನಿಸ್ಬಾರ್ದು. ಅಂದರೆ ಇದು ಅಹಂ ಅನ್ನೋದರ ಎಚ್ಚರಿಕೆ. ಈ ನಾನು ಅನ್ನುವ ಎಚ್ಚರಿಕೆಯ ಜೊತೆಗೆ ಬುದ್ಧಿಯಿಂದ ವಿವೇಚನೆ ಮಾಡಿದ್ದನ್ನು ನಾನು ಬೇಕು ಅಂತ ಒಳಗೆ ಇಟ್ಕೊಳ್ತೇನಲ್ವ, ಅದು ಚಿತ್ತ, ಅಂದರೆ ಮೆಮೊರಿ ಶೆಲ್. ಅದು ಕೇವಲ ನಮಗೆ ಈಗ ಯಾವತ್ತಿನಿಂದ ನಮಗೆ ಸ್ವಲ್ಪ ತಿಳುವಳಿಕೆ ಗಟ್ಟಿಯಾಯಿತೋ ಅಲ್ಲಿಂದ ಮುಂದಿನದ್ದೆಲ್ಲ ಚಿತ್ತದಲ್ಲಿರುತ್ತೆ. ಆದರೆ ಎಷ್ಟೋ ಸಂಗತಿಗಳು ನಮಗೆ ಪೂರ್ವ ಜನ್ಮದ ಸಂಸ್ಕಾರ ಮತ್ತು ಮುಂದೆಯೂ ಆಗುವಂತಹ ಸಂಗತಿಗಳು ಜೀವನಲ್ಲಿಯೇ ಅದು ಪ್ರೆಡಿಕ್ಟ್ ಆಗುವ ಹಾಗೆ ಬೇಕಾದಂತೆ ಅದರ ಒಳಗೆ ಸಿಕ್ಕಿಕೊಂಡಿರುವ ಸಂಗತಿಗಳಾದ್ದರಿಂದ ಅದನ್ನು ತ್ರಿಕಾಲಜ್ಞಾನಿಗಳು ಅಂತ ನಾವು ಋಷಿಗಳಲ್ಲಿ ಹೇಳುವಂಥದ್ದು. ನಾನು ವಿಸ್ತಾರ ಮಾಡ್ತಾ ಇಲ್ಲ. ಆದರೆ ಚೇತನ ಅಂತಂದರೆ ಪೂರ್ವ ಅಪರ ಎರಡೂ ಕಾಲದ ಚಿಂತನೆಗಳು ನಮಗೆ ಪ್ಲಗ್ಇನ್ ಆದಾಗ ಋಷಿಗಳ ಸ್ಥಾನಕ್ಕೆ ಬಂದು ನಿಲ್ಲುವ ಶಕ್ತಿ ಬರುತ್ತೆ. ಅದು ಯಾವಾಗ ಆಗುತ್ತೆ ಅಂದರೆ ಮನಸ್ಸು, ಬುದ್ಧಿ, ಮಾತು, ಮನಸ್ಸು, ಮಾತು, ಕೃತಿ 3 ಒಟ್ಟಾದಾಗ ಎಲ್ಲವೂ ಜಾಗೃತವಾಗುತ್ತೆ. ಇದರಲ್ಲಿ ಬುದ್ಧಿ ಅಂತನ್ನುವುದು ನಮಗೆ ಇಲ್ಲಿ ತನಕ ಏನೆಲ್ಲ ತಿಳುವಳಿಕೆ ಬಂದಿದೆಯೋ ಅದರ ಮೇಲೆ ಬಿಲ್ಡ್ ಆಗಿರುತ್ತೆ. ಅಂದರೆ ಸಾಮಾನ್ಯವಾಗಿ ನಮಗೆ ಏನು ತಿಳುವಳಿಕೆ ಬಂದಿರುತ್ತೆ ಆ ವಿಷಯದ ಮೇಲೆ ನಾವು ತರ್ಕ ಮಾಡ್ತಾ ಹೋಗ್ತೇವೆ. ಆ ತರ್ಕದಿಂದ ಕೆಲವು ವಿಷಯಗಳನ್ನು ನಾವು ಸಿದ್ಧಿಗೆ, ಅಂದರೆ ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡ್ತೇವೆ. ಆದರೆ ತಿಳುವಳಿಕೆಯಲ್ಲಿಯೇ ನಮಗೆ ಅಕಸ್ಮಾತ್ ತಪ್ಪಾಗಿದ್ದರೆ ನಮ್ಮ ನಿರ್ಧಾರವೂ ತಪ್ಪಾಗಿ ಹೋಗುತ್ತೆ. ಅದಕ್ಕೋಸ್ಕರ ಶುದ್ಧ ಬುದ್ಧಿ ಅಂತ ಶಬ್ದ ಬಂದಾಗ ಅದಕ್ಕೆ ಶುದ್ಧವಾದ ತಿಳಿದವರ ಸಿದ್ಧಾಂತದ ಸಾಲುಗಳಲ್ಲಿ, ಅಂದರೆ ಅನುಭವಕ್ಕೆ ಬಂದ ವಿಷಯಗಳನ್ನು ದೊಡ್ಡವರು ಏನು ಹೇಳಿದ್ದಾರೋ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಕೃಷ್ಣ ಈ ಉದ್ದೇಶದಿಂದ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡುವುದಕ್ಕೋಸ್ಕರ ಈ ಎಚ್ಚರಿಕೆಯನ್ನು ಕೊಟ್ಟ. ಆದರೆ ಇಷ್ಟು ಸರಿಯಾದ ಚಿಂತನೆಯನ್ನು ಕೊಟ್ಟ ಮೇಲೂ ಎಲ್ಲರಿಗೂ ಅದು ಆ ಕಾಲಕ್ಕೆ ತಕ್ಷಣವೇ ಸ್ವೀಕಾರ ಆಗಬೇಕು ಅಂತಿಲ್ಲ. ಯಾಕೆಂದರೆ ಬುದ್ಧಿಯಲ್ಲಿ ಸೇರಿದಂಥದ್ದು ಮತ್ತೆ 2 ಥರದ, ಆಗ ಅವರು ಹೇಳಿದರು ಸಾಕ್ಷಿ ಸ್ವರೂಪವಾದಂಥದ್ದು ಒಂದು ಒಳಗಿನಿಂದ ಇದೆ ಅಂತ. ಅಂದರೆ ಮನಸ್ಸು ಮತ್ತು 2, ಒಂದು ಜೀವಭೂತವಾದ ಮನಸ್ಸು, ಒಂದು ಭೌತಿಕವಾದ ಮನಸ್ಸು. ಈ ಭೌತಿಕವಾದ ಮನಸ್ಸಿನಲ್ಲಿ ವೃತ್ತಿಜ್ಞಾನ ಅಂತ ನಾವು ಅದು ಮತ್ತೆ ಬರುವಂಥದ್ದು, ಹೊರಗಿನಿಂದ ಎಲ್ಲ ಬರುವಂಥದ್ದು. ಏನು ಸ್ಟಾಕ್ ಮಾಡಿದ್ರು, ಈಗ ಅವರು ಕಂಪ್ಯೂಟರ್ನ ಮಾತು ಹೇಳಿದರು. ಅಂದರೆ ಏನೇ AI ಆದರೂ ಕೂಡ, ಅದು ಎಷ್ಟೇ ಯಂತ್ರದ ಮೂಲಕ ಬುದ್ಧಿವಂತಿಕೆಯನ್ನು ತೋರಿಸಿದರೂ ಕೂಡ ಅನೇಕ ಬುದ್ಧಿವಂತರ ಬುದ್ಧಿಯ ಸಂಗ್ರಹ ಅಲ್ಲಿರುವುದು ಹೊರತು ಅದು ಸ್ವಂತ ತಾನೇ ಗಳಿಸಿ ಬಂದ ಮಾತು ಅಲ್ಲ. ಅದಕ್ಕೂ ನಾವು ಪ್ರೋಗ್ರಾಮ್ ಬರೆದು ಹೀಗೆಲ್ಲ ಮಾತುಗಳು ಬಂದಾಗ ಹೀಗೆಲ್ಲ ಅವ್ರು ಮಾತಾಡ್ತಾರೆ ಅಂತಂದಾಗ ಅವ್ರು ಯಾವ ಆ್ಯಕ್ಸೆಂಟಲ್ಲಿ ಮಾತಾಡ್ತಾರೆ, ಅವ್ರು ಯಾವಾಗ ಇಂಥ ಶಬ್ದಗಳನ್ನು ಬಳಸ್ತಾರೆ, ಯಾವಾಗ ಈ ಭಾವನೆಯ ಶಬ್ದಗಳನ್ನು ಹೇಳ್ತಾರೆ ಅಂತ ಅನ್ನೋದನ್ನು ಅದು ಯಂತ್ರದ ಮೂಲಕ ಗಮನಿಸಬೇಕು ಅಂತ ನಾವೇ ಅದಕ್ಕೊಂದು ಕಮ್ಯಾಂಡ್ ಕೊಟ್ಟದ್ರಿಂದ ಅದು ನಮ್ಮ ಎಲ್ಲ ಥರದ, ಅಂದರೆ ನಮಗೆ ಒಬ್ಬರ ಬುದ್ಧಿ ಇದೆ, ಅದಕ್ಕೆ ಹಲವರ ಬುದ್ಧಿ ಇದೆ, ಅದರಿಂದಾಗಿ ನಮಗಿಂತ ಬುದ್ಧಿವಂತ ಅಂತ ಅದು ತೋರುತ್ತಷ್ಟೇ. ಆದರೆ ಅದನ್ನೂ ಕೂಡ ಒಳಗಿನಿಂದ ಆಗಲೇ ಅವರು ಅದರ ಮಿತಿಯನ್ನು ಹೇಳಿದರು. ತನಗೆ ಗೊತ್ತಿದೆ ಅನ್ನೋದು ಅದಕ್ಕೆ ಗೊತ್ತಾಗುವಂತಹ ಸ್ಥಿತಿ ಯಾವತ್ತೂ ಬರುವುದಿಲ್ಲ. ಅದರಿಂದಾಗಿ ಅದನ್ನು ಮತ್ತೆ ಪ್ರೋಗ್ರಾಮಿನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ಒಬ್ಬ ಅದನ್ನು ಬೇಕಾದಂತೆ ದುರುಪಯೋಗ ಮಾಡುವಂತಹ ಅಪಾಯವೂ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಎಚ್ಚರ ಇರಬೇಕು ಅಂತ ಹೇಳೋದು. ಹಾಗಾಗಿ ಶುದ್ಧ ಬುದ್ಧಿಯಲ್ಲಿ ನಾವು ಏನು ಅದರೊಳಗೆ ತುಂಬಿಸ್ತೇವೋ, ಬುದ್ಧಿಯಲ್ಲಿ ಏನೆಲ್ಲ ತುಂಬಿಸ್ತೇವೆ, ಕಂಪ್ಯೂಟರಲ್ಲಿ ನಾವೇನು ತುಂಬಿಸ್ತೇವೆ ಅದೇ ಫೈಲ್ ಓಪನ್ ಮಾಡಿದಾಗ ಬರುತ್ತೆ ಅನ್ನೋದು ಹೇಗೋ ಹಾಗೆ ನಮಗೆ ಒಳ್ಳೆಯ ಗುರುಗಳು, ಒಳ್ಳೆಯ ಸಹವಾಸ, ಒಳ್ಳೆಯ ಸಂಘ ಸಿಕ್ಕಿದಾಗ ಅದರಿಂದ ಏನೆಲ್ಲ ನಮಗೆ ಚಿಂತನೆ ಬರುತ್ತೆ. ಅಂದರೆ ಸತ್ಸಂಗ ಇರ್ಬೋದು, ತೀರ್ಥಕ್ಷೇತ್ರ ಯಾತ್ರೆ ಇರ್ಬೋದು, ಸಜ್ಜನರ ಮಾತುಗಳನ್ನು ಕೇಳಿಸಿಕೊಳ್ಳುವುದಿರ್ಬೋದು. ಇಂಥದ್ರಿಂದ ನಮ್ಮ ನೀರಿನಲ್ಲಿ ಸ್ವಲ್ಪ ಕೊಳೆ ಇದ್ದರೂ ಕೂಡ ಹೊಸ ನೀರು ಬಂದಾಗ ಕೊಳೆ ಜಾರಿ ಹೋಗುವ ಹಾಗೆ ಹೊಸ ಹೊಸ ವಿಷಯಗಳು, ಸರಿಯಾದ ಸಂಗತಿಗಳು ಒಳಗೆ ಇಳಿದಾಗ ಬುದ್ಧಿ ನಿಧಾನಕ್ಕೆ ಶುದ್ಧವಾಗುವ ಅವಕಾಶ ಇರುತ್ತೆ. ಕೆಲವೆಲ್ಲ ಏನು ಅಂದರೆ ಅದು ಆಗಲೇ ಗೀರಾಗಿ ಹೋದಂತಹ ಸ್ಥಿತಿಯಲ್ಲಿದ್ದರೆ ಅದನ್ನು ಮತ್ತೆ ನಾವು ಶುದ್ಧವಾದ ಪ್ರತಿಬಿಂಬವನ್ನು ಕಾಣುವುದು ಕಷ್ಟ. ಅದನ್ನು ಸತ್ವ, ರಜಸ್ಸು, ತಮಸ್ಸು ಅಂತ ಮತ್ತೆ ಆ ಗುಣಗಳ ಪ್ರಭಾವದಿಂದ ಅದು ಇನ್ನೂ ವಿಸ್ತಾರವಾದ ಚಿಂತನೆಗೆ ಹೋಗುತ್ತೆ. ಆಚಾರ್ಯರು ಬಹುಶಃ ಮನಸ್ಸಿನ ಈ ವಿಷಯದ ಬಗ್ಗೆ, ಅದರೊಳಗಿನ ದೇವತೆಗಳು ಒಬ್ಬರಲ್ಲ 100 ಜನ ಅದರ ವ್ಯವಸ್ಥೆಯ ಒಳಗೆ ಬೇರೆ ಬೇರೆ ಕೆಲಸವನ್ನು ಮಾಡುವವರಿದ್ದಾರೆ. ಪ್ರಧಾನವಾಗಿ ನಾವು ಶಿವ ಅಂತ ಪರಿಗಣಿಸುವುದಾದರೂ ಕೂಡ ಅದರಲ್ಲಿ ಗರುಡನ, ಶೇಷನ, ಮೇಲಿನ ದೇವತೆಗಳು ಎಲ್ಲರೂ ಇದ್ದೇ ಇದ್ದಾರೆ ಬಿಡಿ. ಆಮೇಲೆ ಮತ್ತೆ ಅನಿರುದ್ಧ, ವರ್ಚಸ್ಸು, ಚಂದ್ರ, ಅದರ ಜೊತೆಗೆ ಕಾಮ ಅಂದರೆ ಸ್ಕಂದನೆ ಇನ್ನೊಂದು ಮುಖದಿಂದ, ಹೀಗೆ ಅನೇಕ ದೇವತೆಗಳ ಕಾರ್ಯಭಾರ ಒಳಗೆ ನಡೀತಾ ಇರುವುದನ್ನು ಗಮನಿಸಿ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ಭೌತಿಕವಾದ ಮನಸ್ಸು ಅನ್ನುವುದು
ಸಿದ್ಧವಾಗ್ತಾ ಹೋಗುತ್ತೆ. ಅದಕ್ಕೆ ಒಳ್ಳೆಯ ಆಹಾರ ಸಿಕ್ಕು ಬುದ್ಧಿಯೂ ಜೀವದ ಸ್ವಭಾವವು ಶುದ್ಧವಾಗಿದ್ದಾಗ ಆ ಶುದ್ಧ ಬುದ್ಧಿ ಅಂತ ಅನ್ನೋದನ್ನು ತಗೊಳ್ಳಿಕ್ಕೆ ಸುಲಭವಾಗುತ್ತೆ. ಶುದ್ಧ ಆಗುವ ತನಕ ಈ ಅಬದ್ಧಗಳು ಇದ್ದೇ ಇರುತ್ತೆ. ಧನ್ಯವಾದಗಳು. ಡಾಕ್ಟ್ರೇ, ಮನಃಶಾಸ್ತ್ರ ಬುದ್ಧಿಯ ಶುದ್ಧಿಯ ಬಗ್ಗೆ, ಅಂದರೆ ನಾವು ವಿಷಯವನ್ನು ಗ್ರಹಿಸುವಾಗಲೇ ಅದನ್ನು ಯಥಾರ್ಥವಾಗಿ ಚೆನ್ನಾಗಿ ಸತ್ಯಶೋಧಿತವಾಗಿ ಗ್ರಹಿಸಬೇಕು ಅಂತಂದರೆ ನಿಮ್ಮ ಶಾಸ್ತ್ರದ ಪ್ರಕಾರ ಏನಿದಕ್ಕೆ ಶುದ್ಧ ಬುದ್ಧಿಯ ಪರಿಕಲ್ಪನೆ ಏನು, ಇದರ ಉಪಾಯಗಳು ಏನು ಅಂತ ತಿಳಿಸಿಕೊಡ್ಬೇಕು. ಮನಃಶಾಸ್ತ್ರದ ಪ್ರಕಾರ ಬುದ್ಧಿ ಶಬ್ದವನ್ನು ಎರಡು ಆಯಾಮದಲ್ಲಿ ಬಳಸ್ತಾರೆ. ಒಂದು ಇಂಟೆಲಿಜೆನ್ಸ್ ಅನ್ನೋ ಅರ್ಥದಲ್ಲಿ ಬುದ್ಧಿ ಅನ್ನೋ ಶಬ್ದ ಬಳಸ್ತಾರೆ, ಇನ್ನೊಂದು ಕಾಗ್ನಿಷನ್ ಅನ್ನೋ ಅರ್ಥದಲ್ಲಿ. ಇಂಟೆಲಿಜೆನ್ಸ್ ಅದು ಬುದ್ಧಿ ಶಕ್ತಿ, ಬುದ್ಧಿನೇ ಅಲ್ಲ. ಕಾಗ್ನಿಷನ್ ಅನ್ನೋದು ಬುದ್ಧಿ, ಪ್ಲ್ಯಾನಿಂಗ್, ಜಡ್ಜ್ಮೆಂಟ್, ಮಿಕ್ಕ ಎಲ್ಲ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್. ಸೊ ಈ ಬುದ್ಧಿಯ ಶುದ್ಧತೆ ಬಗ್ಗೆ ಮಾತಾಡಬೇಕಾದ್ರೆ ಎರಡು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಇಂಟೆಲಿಜೆನ್ಸ್ ಅನ್ನೋದು ನಮ್ಮ ಒಳಗಡೆ ಇರುವಂಥ ಸಾಮರ್ಥ್ಯ, ಅದು ಯಾರೂ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟುವಾಗಲೇ ನಮ್ಮ ಇಂಟೆಲಿಜೆನ್ಸು ಇಷ್ಟರ ಮಟ್ಟದ್ದು ಅಂತ ನಿರ್ಧಾರಿತ ಆಗಿಬಿಟ್ಟಿರುತ್ತೆ. ಸೊ ಇಂಟೆಲಿಜೆನ್ಸನ್ನು ಯಾರು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಗ್ನಿಷನನ್ನು ಬೆಳೆಸ್ಕೊಳ್ಬೋದು. ನಾವು ವಿಚಾರ ಮಾಡೋ ಸಾಮರ್ಥ್ಯ, ವಿಚಾರವಂತಿಕೆ, ಮತ್ತು ವಿಷಯವನ್ನು ಗ್ರಹಣ ಮಾಡೋ ಸಾಮರ್ಥ್ಯ ಇತ್ಯಾದಿಗಳೆಲ್ಲ ಈ ಇಂಟೆಲಿಜೆನ್ಸ್ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂಥದ್ದು. ಈಗ ಶುದ್ಧ ಬುದ್ಧಿ ಅಂದರೆ ಏನು ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಶುದ್ಧ ಅನ್ನೋ ಶಬ್ದಕ್ಕೆ ಮತ್ತೆ ಎರಡು ಗೊಂದಲಾತ್ಮಕವಾದ ಅರ್ಥ ಇದೆ. ಒಂದು ಆಚಾರಾಗಲೇ ಹೇಳಿದ ಹಾಗೆ ಮಡಿ ಮೈಲಿಗೆ ಅನ್ನೋ ಅರ್ಥದಲ್ಲಿ ಶುದ್ಧ, ಇನ್ನೊಂದು ಯಥಾರ್ಥ ಅರ್ಥ ಅನ್ನೋದಲ್ಲಿ ಶುದ್ಧ. ಸದ್ಯಕ್ಕೆ ಮಡಿ ಮೈಲಿಗೆ ಅನ್ನೋದನ್ನು ಸೈಡಲ್ಲಿ ಇಡೋಣ, ಈಗ ತುಂಬ ಕಾಂಟ್ರವರ್ಸಿ ಅದು. ಬುದ್ಧಿಯಲ್ಲಿ ಮಡಿ ಮೈಲಿಗೆ ಹೇಳ್ತಾ ಹೋದರೆ ಮತ್ತು ಗ್ರಹಚಾರ. ಸೊ ಯಥಾರ್ಥ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಮನಃಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಗೆ ಮಾನಸಿಕ ಸಮಸ್ಯೆ ಉಂಟಾಗುತ್ತೆ ಅಥವಾ ನಾನಾಗಲೇ ಹೇಳಿದಾಗೆ ಸೈಕಲಾಜಿಕಲ್ ವೆಲ್ಬೀಯಿಂಗ್ನಲ್ಲಿ ಏರ್ಪೇರಾಗುತ್ತೆ, ಆಗ ಬುದ್ಧಿಯಲ್ಲಿ ಶುದ್ಧತೆ ಹಾಳಾಗುತ್ತೆ. ನಮಗೆಲ್ಲ ಇದು ಅನುಭವಕ್ಕೆ ಬಂದಿರೋವಂಥದ್ದು. ಯಾವಾಗ ನಮಗೆ ತಲೆಯಲ್ಲಿ ಗೊಂದಲ ಉಂಟಾಗೋದು, ಯಾವಾಗ ನಮಗೆ ಆತಂಕ ಆಗುತ್ತೆ, ಯಾವಾಗ ನಮಗೆ ಒತ್ತಡ ಆಗುತ್ತೆ, ಅಥವಾ ಯಾವಾಗ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗೋದಿಲ್ಲ, ಈ ಮೂರು ಸಂದರ್ಭಗಳಲ್ಲೇ ನಮಗೆ ನಮ್ಮ ವೆಲ್ಬೀಯಿಂಗ್ ಏರ್ಪೇರಾಗೋದು ಅಥವಾ ನಮ್ಮ ಯೋಚನಾ ಸಾಮರ್ಥ್ಯ ಸರಿ ಆಗೋದಿಲ್ಲ. ಈಗ ಉದಾಹರಣೆಗೆ ನಾನು ಇಲ್ಲಿಂದ ಮನೆಗೆ ಹೋಗಬೇಕು, ತಕ್ಷಣ ಮಳೆ ಶುರುವಾಯಿತು ಅಂತ ಹೆದರ್ಕೊಂಡು ನಾನು ಇಲ್ಲೇ ಗಾಬರಿ ಮಾಡ್ಕೊಳ್ತೀನಾ, ಅಥವಾ ಅಯ್ಯೋ ಮಳೆ ಜಾಸ್ತಿ ಆಗ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೊಳ್ತೀನಾ, ಅಥವಾ ಮಳೆ ಬಂತು ಹೋಗ್ಲಾ ಬೇಡವಾ ಅರ್ಧ ದಾರಿಲಿ ಹೋಗೋದು ಮತ್ತೆ ವಾಪಸ್ ಬರೋದು ಹೀಗೆ ಮಾಡ್ತೀನಾ? ಈ ಎಲ್ಲ ಸಂದರ್ಭಗಳು ಕೂಡ ನಮ್ಮ ಮಾನಸಿಕ ಸ್ವಾಸ್ಥ್ಯದ ಸಂಕೇತ ಆಗಿರುತ್ತೆ. ಯಾರ ಮನಸ್ಸು ಸ್ವಸ್ಥವಾಗಿರುತ್ತೆ ಅವರಿಗೆ ಯಾವ ಗೊಂದಲಗಳು ಉಂಟಾಗೋದಿಲ್ಲ, ಸ್ಪಷ್ಟತೆ ಚೆನ್ನಾಗಿರುತ್ತೆ. ಸೊ ಬುದ್ಧಿಯ ಶುದ್ಧತೆ ಏನು ಅಂದರೆ ಯಥಾರ್ಥ ಜ್ಞಾನವೇ ಶುದ್ಧವಾದ ಬುದ್ಧಿ. ಯಾವಾಗ ಯಥಾರ್ಥ ಜ್ಞಾನ ಬರೋದಿಲ್ಲ, ಈ ರೀತಿ ಕನ್ಫ್ಯೂಷನ್ನು, ಭಯ, ಆತಂಕ, ಒತ್ತಡ, ದುಃಖ, ಖಿನ್ನತೆ ಇತ್ಯಾದಿ ಈ ಎಲ್ಲವೂ ಕೂಡ ಬುದ್ಧಿ ಶುದ್ಧವಾಗಿಲ್ಲ ಅಂತ ಅರ್ಥ. ಈಗ ಬುದ್ಧಿ ಶುದ್ಧತೆ ಯಾಕೆ ಹೋಗುತ್ತೆ ಅಂತ ಕೇಳಿದ್ರೆ, ನಾನಾಗಲೇ ಹೇಳಿದಾಗ ಒಂದು ಒತ್ತಡ, ಇನ್ನೊಂದು ನಾನು ಮೊದಲೇ ಹೇಳಿದ ಹಾಗೆ ಯಾವಾಗ ನಮ್ಮ ಜೀವನ ಒಂದು ನಿರ್ದಿಷ್ಟವಾದ ಸಿದ್ಧಾಂತಕ್ಕೆ ಅಥವಾ ಪ್ರಿನ್ಸಿಪಲ್ಸಿಗೆ ನಾವು ನಡ್ಕೊಳ್ಳೋದಿಲ್ಲ, ಆಗ ನಮ್ಮ ಮನಸ್ಸಿನ ಸ್ಥಿಮಿತತೆ ಹಾಳಾಗುತ್ತೆ ಅಂಥೇಳಿ ಈ ವಿಷಯ ಕುರಿತಾಗಿ ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. ಯಾವ ವ್ಯಕ್ತಿಗೆ ಒಂದು ನಿರ್ದಿಷ್ಟವಾದ ಸಿದ್ಧಾಂತದ ಮೇಲೆ ಒಲವಿರೋದಿಲ್ಲ ಅವರಿಗೆ ಹೆಚ್ಚು ಮಾನಸಿಕ ಸಮಸ್ಯೆಗಳು ಕಂಡಿದೆ. ನೀವು ಯಾವುದು ನಂಬ್ತೀರಾ ಅನ್ನೋದು ಮುಂದಿನ ವಿಷಯ, ಆದರೆ ಒಂದು ನಂಬಿಕೆ ಇರಬೇಕು ಜೀವನದಲ್ಲಿ. ಯಾವಾಗ ಜೀವನದಲ್ಲಿ ನಂಬಿಕೆಯೇ ಇರೋದಿಲ್ಲ ಅಥವಾ ಒಂದು ಗುರಿನೇ ಇರೋದಿಲ್ಲ ಅಥವಾ ನಾನು ಇಂಥ ಒಂದು ಉದ್ದೇಶಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ನಿರ್ದಿಷ್ಟತೆ ಇರೋದಿಲ್ಲ, ಆಗ ಅದು ಮಾನಸಿಕ ಸಮಸ್ಯೆಗೆ ದಾರಿ ಮಾಡುತ್ತೆ. ಇವತ್ತಿನ ಕಾಲದಲ್ಲಿ ಹೆಚ್ಚಿನ ಜನ ಅನುಭವಿಸ್ತಾ ಇರೋ ಕಷ್ಟಕ್ಕೆ ಇದೇ ಕಾರಣ. ಇವತ್ತಿನ ಕಾಲ ಬರಗಾಲದ ಕಾಲ ಅಲ್ಲ, ಹಸಿವಿನಿಂದ ಯಾರೂ ಕಷ್ಟಪಡ್ತಾ ಇಲ್ಲ. ಇವತ್ತಿನ ಕಾಲದಲ್ಲಿ ಯಾರೂ ಕೂಡ ಇನ್ಯಾವುದೋ ಕೊರತೆಯಿಂದಾಗಿ ಕಷ್ಟಪಡ್ತಾ ಇಲ್ಲ. ಇವತ್ತಿನ ಪ್ರಪಂಚ ಕಷ್ಟಪಡ್ತಾ ಇರೋದು ಒಂದು ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ. ನಾನು ಯಾಕೆ ಮಾಡಬೇಕು, ದಿನ ಬೆಳಗಾದರೆ ನಾನು ಯಾಕೆ ಆಫೀಸಿಗೆ ಹೋಗಬೇಕು, ದಿನ ಬೆಳಗಾದರೆ ನಾನು ಯಾಕೆ ಮನೆ ಕೆಲಸ ಮಾಡಬೇಕು, ನನ್ನ ಜೀವನದ ಉದ್ದೇಶ ಏನು ಅನ್ನೋದರಲ್ಲೇ ಗೊಂದಲ ಇರುವಂಥದ್ದು. ಸೊ ಈ ಜೀವನದ ಉದ್ದೇಶವನ್ನು ನಾವು ಯಾವಾಗ ತಿಳ್ಕೊಳ್ತಾ ಹೋಗ್ತೀವಿ ಆಗ ಗೊಂದಲ ಕಡಿಮೆ ಆಗುತ್ತೆ, ಬುದ್ಧಿ ಶುದ್ಧ ಆಗುತ್ತೆ. ಆ ಗೊಂದಲ ಕಡಿಮೆ ಮಾಡ್ಕೊಳ್ಳಿಕ್ಕಿರೋ ಪರಿಹಾರ ಆಚಾರ್ಯರ ಶಾಸ್ತ್ರದ ಅಧ್ಯಯನ. ಸೊ
ಸಿದ್ಧಾಂತ ಯಾಕೆ ಬೇಕು? ಗೊಂದಲ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಗೊಂದಲ ಕಡಿಮೆ ಮಾಡ್ಕೊಳ್ಬೇಕು ಸುಖವಾಗಿ ಜೀವನ ಮಾಡೋದಕ್ಕೆ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ. ತುಂಬ ಸ್ಪಷ್ಟವಾಗಿ ಹೇಳಿದ್ದೀರಿ. ನಿರ್ಣಯಾತ್ಮಕವಾದಂತಹ ಬುದ್ಧಿಯೇ ಬುದ್ಧಿಶುದ್ಧತೆ, ಅದುವೇ ಅದರ ಒಂದು ಉಪಾಯ ಅಂತ ಹೇಳಿದ ಹಾಗೆ ಕೂಡ ಆಯಿತು. ಆದ್ದರಿಂದ ಆಚಾರ್ಯ ಮಧ್ವರ ಸಿದ್ಧಾಂತ ಅದು ಗೊಂದಲ ರೂಪದಲ್ಲಿಲ್ಲ, ಅದು ನಿರ್ಣಯಾತ್ಮಕ. ಆದ್ದರಿಂದ ಆಚಾರ್ಯರ ಸಿದ್ಧಾಂತಗಳು, ಅದರ ಜ್ಞಾನ ನಮಗೆ ಮನಸ್ಸಿನ ಶುದ್ಧಿಗೆ ಕಾರಣ ಅಂತ. ಈಗ ಈ ವಿಷಯದ ಕುರಿತಾಗಿ ಡಾಕ್ಟರ್ ಪ್ರತೋಷಾಚಾರ್ಯರು ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ನಾವು ಬಾಲ್ಯದಲ್ಲಿ ಏನು ನಂಬಿರ್ತೇವೆ, ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಏನು ಹೇಳಿರ್ತಾರೆ, ನಮಗೆ ಕೊನೆಯ ತನಕನೂ ಕೂಡ ಅದಕ್ಕೆ ವಿರುದ್ಧವಾದದ್ದು ಏನಾದರೂ ಮಾತನಾಡಿದರೆ, ಇಲ್ಲ ನನ್ನ ಅಜ್ಜ ಹೀಗೆ ಹೇಳ್ತಾ ಇದ್ರು, ನನ್ನ ಅಜ್ಜಿ ಹೀಗೆ ಹೇಳ್ತಾ ಇದ್ರು, ಆದರೆ ಇವರು ಮಾತ್ರ ಹೀಗೆ ಹೇಳ್ತಾರೆ ಅಂತ ಬಾಲ್ಯದಲ್ಲಿ ನಮಗೆ ಕೇಳಿದ್ದಕ್ಕೆ ನಂಬಿದ್ದಕ್ಕೆ ಶ್ರದ್ಧೆ ಜಾಸ್ತಿ. ಆದ್ದರಿಂದ ಬಾಲ್ಯದಿಂದ ಆರಂಭಿಸಿ ನಾವು ಶುದ್ಧ ಬುದ್ಧಿಯನ್ನು ಸಂಪಾದನೆ ಮಾಡುವಂತಹ ಉಪಾಯಗಳು ಏನು ಅಂತ ಈ ವಿಷಯದಲ್ಲಿ ತುಂಬ ಆಳವಾಗಿ ಅಧ್ಯಯನ ಮತ್ತು ಉಪನ್ಯಾಸಗಳನ್ನು ನೀಡಿದಂತಹ ಪ್ರತೋಷಾಚಾರ್ಯರು ಶುದ್ಧ ಬುದ್ಧಿಯ ಸಂಪಾದನೆಯ ಕ್ರಮ ಹೇಗೆ ಎಂಬುದನ್ನು ತಿಳಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನೀವು ಯಾವ ಜೀವ ಚರ್ಚೆ ಮಾಡಬೇಕಾಗಿರೋ ವಿಷಯಗಳನ್ನು 3 ನಿಮಿಷದಲ್ಲಿ ಹೇಳಿ ಅಂತ ಹೇಳ್ತಾರೆ ಅವರು. ಅದು ಬಹಳ ಕಷ್ಟವಾದ ವಿಷಯ ಅದು. ಬುದ್ಧಿಶುದ್ಧಿ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋ ಭಾಗ್ಯ ಸಿಕ್ಕಿದ್ದು ನನಗೆ 12-13 ವರ್ಷ ಇದ್ದ ಕಾಲದಲ್ಲಿ, ಟೀನೇಜ್ ಅಂತ ಹೇಳ್ತಾರಲ್ಲ ಆ ಕಾಲದಲ್ಲಿ. ಇವತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳು ನಿಮ್ಮ ಹತ್ರ ಯಾವುದಾದ್ರೂ ಅತೀಂದ್ರಿಯ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನೀವೇನು ಮಾಡ್ತೀರಾ? ದೇವರಿದಾನೋ ಇಲ್ಲೋ ಅಂತನೋ ಪ್ರಶ್ನೆ ಕೇಳಿದ್ರೆ ಏನು ಮಾಡ್ತೀರಾ? ನಮ್ಮ ಕಡೆ ತಲಹರಟೆ ಅಂತ ಬೈತಾರೆ, ಉಡುಪಿ ಕಡೆ ಏನು ಬೈತಾರೋ ಗೊತ್ತಿಲ್ಲ. ನೀವು 4 ಸಲ 5 ಸಲ 6 ಸಲ ಪ್ರಶ್ನೆಯನ್ನು ಮಾಡಿದರೆ ಇವು ನಾಸ್ತಿಕ ಅಂತ ಬೈತಾರೆ ಅಲ್ವಾ? ಮಧ್ವಾಚಾರ್ಯ ಹೇಳಿದ್ದನ್ನೇ ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆಯನ್ನು ಯಾರು ಕೇಳೋ ಧೈರ್ಯ ಇದೆಯಾ? ನಮ್ಮ ಸಿದ್ಧಾಂತನೇ ಯಾಕೆ ಸರಿ ಅಂತ ನಮಗೆಲ್ಲ ಭಯ ಆಗುತ್ತೆ. ಯಾಕಿಂಥ ಪ್ರಶ್ನೆಗಳನ್ನು ಕೇಳಬೇಕು ಅಂತ. ನೀವು ಬುದ್ಧಿಶುದ್ಧಿ ಅಂತ ಮಾತಾಡಿದ್ರಿ. ಮೆಥಡ್ ಆಫ್ ಸೈನ್ಸ್ ಅಂತ ಹೇಳ್ತಾರೆ. ಸೈನ್ಸನ್ನು ಹೇಗೆ ಮಾಡೋದು ಅಂತ, ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆದ ಒಂದು ಮೆಥಡ್ ಇದೆ. ಅಂದರೆ ಅಬ್ಸರ್ವೇಷನ್, ಹೈಪಾಥಿಸಿಸ್, ಕ್ವೆಶ್ಚನಿಂಗ್, ಎಕ್ಸ್ಪರಿಮೆಂಟೇಷನ್, ಇನ್ಫರೆನ್ಸ್ ಅಂತ ಪಂಚಾಂಗಗಳು ಅಂತ ಹೇಳ್ತಾರೆ. ಅದಕ್ಕೆ ಅಂದರೆ ಮೊದಲು ಏನೋ ಒಂದು ವಿಷಯವನ್ನು ನೋಡೋದು, ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳೋದು, ಆಮೇಲೆ ಅದರಲ್ಲಿ ಒಂದು ಹೈಪಾಥಿಸಿಸ್ ಮಾಡೋದು, ಹೀಗಿರ್ಬೋದು ಅಂತ ಒಂದು ಸಂಭಾವಕ ಯುಕ್ತಿಯನ್ನು ಹೇಳೋದು, ಅದರ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದು, ಪ್ರಯೋಗಗಳನ್ನು ಮಾಡೋದು, ಆ ಪ್ರಯೋಗ ಸರಿ ಇದೆಯೋ ಇಲ್ಲೋ ಅಂತ ತಿಳ್ಕೊಂಡು ಇನ್ಫರ್ ಮಾಡೋದು, ಇನ್ಫರೆನ್ಸಿಂದ ಮತ್ತೆ ದಿಸ್ ಇಸ್ ಸೈಕಲ್ ಆಫ್ ಸೈನ್ಸ್. ನೀವು ಗಮನಿಸಿರ್ಬೋದು, ಈ ಒಂದೊಂದು ಶಬ್ದಕ್ಕೂ ಶಾಸ್ತ್ರೀಯವಾದ ಶಬ್ದವನ್ನು ನಾನು ಹೇಳಿದೆ ಅಲ್ವಾ, ಸಂಭಾವಕ ಯುಕ್ತಿ, ಪೂರ್ವಪಕ್ಷ, ಸಿದ್ಧಾಂತ. ಇದು ಮೆಥಡ್ ಆಫ್ ಸೈನ್ಸ್ ಅಂತ ನಾವು ಏನು ಹೇಳ್ತೀವಲ್ಲ, ಇದು ಶಾಸ್ತ್ರದಲ್ಲಿ ಹಾಸುಹೊಕ್ಕಾಗಿದ್ದುಬಿಟ್ಟಿದೆ. ನಾನು ಯಾಕೆ ಈ 13 ವರ್ಷಕ್ಕೆ ನಾನು ಶಾಸ್ತ್ರ ಓದಿದೆ ಅಂತ ನಾನು ಕಥೆಯನ್ನು ಹೇಳಿದೆ ಅಂತಂದರೆ, ನನಗೆ 13 ವರ್ಷದಲ್ಲಿ ಎಲ್ರಿಗೂ ಬರುವಂಥ ಸಹಜವಾದ ಪ್ರಶ್ನೆ ಇತ್ತು. ನಮ್ಮ ಮನೇಲಿ ಎಲ್ಲರೂ ದೇವರಿದ್ದಾನೆ, ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ. ನಮ್ಮ ಮನೇಲಿ ಸ್ವಲ್ಪ ಮಡಿ ಮೇಲ್ಗೆ ಜಾಸ್ತಿ ಇತ್ತು. ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳೋರು. ನಾನು ಇಡೀ ಪ್ರಪಂಚ ಒಂದು ರೀತಿ ನಡ್ಕೊಳ್ತಾ ಇದ್ದಾರೆ, ನನ್ನನ್ನು ಬೇರೆ ರೀತಿ ನಡ್ಕೊಳ್ಳೋಕ್ಕೆ ಹೇಳ್ತಾ ಇದ್ದಾರೆ, ನಾನು ಯಾಕೆ ಮಾಡಬೇಕು ಇದನ್ನು ಅಂತ ಕೇಳಿದ್ರೆ ಎಲ್ಲ ಬೈಯೋರು. ಇನ್ನೂ ಹೆಚ್ಚಿನ ಪ್ರಶ್ನೆ, ನನ್ನ ತಲೆಯಲ್ಲಿ ಇಲ್ಲದಿರೋ ಪ್ರಶ್ನೆಗಳನ್ನು ನನ್ನ ತಲೆಗೆ ತುಂಬಿದವರು ಆಚಾರ್ಯರು ಮತ್ತು ಟೀಕಾಕೃತ್ಪಾದರು. ಅಂದರೆ ನಿನಗೆ ಸರಿಯಾಗಿ ಪ್ರಶ್ನೆ ಕೇಳೋಕ್ಕೆ ಬರಲ್ಲ, ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ, ಕೇಳು ನಮ್ಮ ಸಿದ್ಧಾಂತದ ಬಗ್ಗೆ ಅಂತ ಹೇಳ್ಕೊಟ್ಟವ್ರು ಶ್ರೀಮದಾಚಾರ್ಯರು. ನೀವು ವಿಶ್ವತತ್ವರಣೆಯ ಗ್ರಂಥವನ್ನು ತೆಗೆದು ನೋಡಿದ್ರೆ ಅವ್ರು ಕೇಳೋ ಮೊದಲನೇ ಪ್ರಶ್ನೆ, ನಾನು ಈಶ್ವರೇ ಏವ ಕಿಂ ಪ್ರಮಾಣಂ ಅಂತ, ದೇವರಿದಾನೆ ನಿಮ್ಗೆ ಹೆಂಗಪ್ಪ ಗೊತ್ತು ಅಂತ. ಆಮೇಲೆ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಮಾತ್ರ ನೀವು ನಂಬೇಡ್ರಪ್ಪ, ಯಾರು ಬೇಕಾದ್ರೂ ಮೋಸ ಮಾಡ್ಬೋದು ಅಂತ ಈ ಮಾತನ್ನು ಜಯತೀರ್ಥರು ಹೇಳ್ತಾರೆ. ನಿಮಗೇನಾದರೂ ಕಲ್ಪನೆಗೆ ಬರೋಕ್ಕೆ ಸಾಧ್ಯನೋ ಇದು? ಆದ್ದರಿಂದ ಇನ್ಕ್ವಿಸಿಟಿವ್ನೆಸ್ ಅಂದರೆ ನಾವು ಏನು ಮೆಥಡ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ. ಕೃಷ್ಣಾಚಾರ್ಯ ಏನು ಹೇಳಿದ್ರು, ದೇವತಾಶಕ್ತಿಗಳನ್ನು ಉಪಾಸನೆ ಮಾಡಿದ್ರೆ ಬುದ್ಧಿಶುದ್ಧಿ ಬರುತ್ತೆ ಅಂತನ್ನೋದು ಅದು ಆಧ್ಯಾತ್ಮಿಕವಾದ ವಿಷಯ, ಸತ್ಯ. ಆದರೂ ಅದರ ಫಲ ಏನು ಅಂದರೆ, ದೃಷ್ಟಫಲ ಏನು ಅಂತಂದರೆ, ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಇನ್ ಸೈಂಟಿಫಿಕ್ ವೇ. ಬೇರೆ ದಾರಿನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಇದನ್ನು. ಅದು ಹೇಗೆ ಅಂದರೆ, ಚಂದ್ರಿಕಾಚಾರ್ಯರು, ವ್ಯಾಸತೀರ್ಥರು ಅವ್ರ ಗ್ರಂಥದಲ್ಲಿ ಹೇಳ್ತಾರೆ, ಈ ಪ್ರಶ್ನೆ ಹೇಗೆ ಅಂತಂದರೆ, ಕಬ್ಬು ಹೇಗಿದೆ ರುಚಿ ಅಂತ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಹೇಗಾಗುತ್ತೆ? ನಾನು ಏನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ ಅಲ್ವಾ? ಅಂದರೆ ಯಾರೋ ಒಬ್ಬರಿಗೆ ಇನ್ನೊಬ್ಬರಿಗೆ ಏನು ಮಾಡಬೇಕು, ಬಹಳ ಕಷ್ಟ ಕಬ್ಬನ್ನು ಸುಲಿಯೋದವರು. ಕೃಷ್ಣಾಚಾರ್ಯ ಮೊದಲೇ ಹೇಳಿದ್ರು ಶಾಸ್ತ್ರ ಬಹಳ ಕಷ್ಟ ಅಂತ. ಎಂಟ್ರಿ ಬ್ಯಾರಿಯರ್ ತುಂಬ ಇದೆ, ಕಷ್ಟ ಹೌದು, ಇಲ್ಲ ಅಂತ ಹೇಳಲ್ಲ.
ಆದರೆ ಒಂದು ಸಲ ಅದರೊಳಗೆ ಪ್ರವೇಶ ಮಾಡಿದ್ರೆ ಅದರಲ್ಲಿ ಸಿಗೋವಂಥ ಇಂಟೆಲೆಕ್ಚುಯಲ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಆಧ್ಯಾತ್ಮಿಕ ಪ್ರಗತಿ ಪ್ರಪಂಚದ ಯಾವುದೇ ತುಚ್ಛವಾದ ಬೇರೆ ಎಂಟರ್ಟೈನ್ಮೆಂಟ್ಗಳಲ್ಲಿ ಸಿಗಲ್ಲ. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಅದರಿಂದ ಅಧ್ಯಯನವನ್ನೇ ಮಾಡಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅದರಿಂದ ಬುದ್ಧಿಶುದ್ಧಿ ಅಂದರೆ ನನ್ನ ಪ್ರಕಾರ ಏನು ಅಂತಂದರೆ, ಈ 400 ವರ್ಷ 500 ವರ್ಷದ ಮುಂಚೆಯಿಂದ ನಮ್ಮ ಇಡೀ ಪೆಡಗಾಗಿಕಲ್ ಸಿಸ್ಟಮ್ ಅಂದರೆ ಅಧ್ಯಾಪನ ಪದ್ಧತಿಯನ್ನು ಹಾಳು ಮಾಡಿದ್ರಲ್ಲ ಪಾಶ್ಚಾತ್ಯರು. ಏನು ಮಾಡಿದ್ರು ಹೇಳಿ, ಈ ಬುದ್ಧಿಶುದ್ಧಿಯನ್ನು ತೆಗೆದುಹಾಕ್ಬಿಟ್ರು. ಹೆಂಗೆ ತೆಗೆದುಹಾಕಿದ್ರು ಅಂದರೆ, ನಾವು ಹೇಳಿದ್ದನ್ನು ಬಾಯಿ ಮುಚ್ಕೊಂಡು ಕೇಳಿ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿದ್ರು. ಇದನ್ನೇ ತೆಗೆದು ನಾವೇನು ಮಾಡ್ತೀವಿ, ನಾವು ಅತೀಂದ್ರಿಯ ವಿಷಯಗಳ ಬಗ್ಗೆನೂ ನಾವು ಅತಿದೇಶ ಮಾಡಿಬಿಡ್ತೀವಿ. ಕೇಳೋಂಗಿಲ್ಲ, ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ ಕೇಳು, ನಮ್ಮ ತಾತ ದೇವರಿದ್ದಾನೆ ಅಂತ ಹೇಳಿದಾರೆ ಹೇಳು ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದ ಒಂದು ಮಾತು ಹೇಳ್ತಾರೆ, ಒಬ್ಬ ಶಿಷ್ಯನಾದವನು ಎಷ್ಟು ಪ್ರಬಲವಾದ ಪೂರ್ವಪಕ್ಷವನ್ನು ಮಾಡ್ತಾನೆ ಅಷ್ಟು ಅವನಿಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇಂಥ ಸಿದ್ಧಾಂತ ಎಲ್ಲಾದರೂ ಕಂಡಿದ್ದೀರಾ ನೀವು? ಅಂದರೆ ದಿ ಸ್ಟ್ರಾಂಗರ್ ಯುವರ್ ಕ್ವೆಶ್ಚನ್ಸ್ ಆರ್, ದಿ ಮೋರ್ ಪುಣ್ಯ ಯು ವುಡ್ ಗೆಟ್. ಯಾಕೆ ಹೇಳಿ? ಪ್ರಶ್ನೆ ಪ್ರಬಲ ಆದಷ್ಟು ಉತ್ತರ ಅಂತನ್ನೋದು ಪ್ರಬಲ ಆಗತ್ತಲ್ವ. ಅದರಿಂದ ನೀವು ಟೀಕಾಕೃತ್ಪಾದರ ಮತ್ತು ಅಥವಾ ಜಯತೀರ್ಥರ, ವ್ಯಾಸತೀರ್ಥರ, ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ, ನಾನು ಏನು ಹೇಳೋದಲ್ಲ, ಅಬ್ಸರ್ವೇಷನ್, ಹೈಪಾಥಸಿಸ್, ಇನ್ಫರೆನ್ಸ್, ಎಕ್ಸ್ಪರಿಮೆಂಟೇಷನ್, ಈ ಸೈಕಲ್ ಆಫ್ ಸೈನ್ಸ್ ಇದೆಯಲ್ಲ, ಇದು ನಿಮಗೆ ಬೇಡ ಅಂದರೂ ಬರುತ್ತೆ. ಇನ್ಫ್ಯಾಕ್ಟ್ ನಾನು ನಿಮಗೊಂದು ಪರ್ಸ್ನಲ್ ವಿಷಯವನ್ನು, ವೈಯಕ್ತಿಕವಾದ ವಿಷಯವನ್ನು ಹೇಳಬೇಕು. ನಾನು ಬಹಳ ಸೈಂಟಿಫಿಕ್ ಆರ್ಟಿಕಲ್ಸನ್ನು ಬರಿತಾ ಇರ್ತೀನಿ, ಯಾವುದೋ ಇಂಟರ್ನ್ಯಾಷನಲ್ ಜರ್ನಲ್ಗಳಿಗೆ ಅಲ್ಲಿಗೆಲ್ಲ. ಆಯಿತಾ, ನಾನು ಬರೆಯುವಂಥ ಪದ್ಧತಿ ಇದೆಯಲ್ಲ, ಅದು ಟೀಕಾಕೃತ್ಪಾದರು ಹೇಳ್ಕೊಟ್ಟಿರುವಂಥ ತತ್ವಪ್ರಕಾಶಕರು ಹೇಳಿರೋ ಪದ್ಧತಿ ಅದು. ಅಂದರೆ ಉಪೋದ್ಘಾತವನ್ನು ಹೇಳಿ, ಪೂರ್ವಪಕ್ಷವನ್ನು ರಚನೆ ಮಾಡಿ, ಸಂಶಯವನ್ನು ಹೇಳಿ, ವಿಷಯೋ ವಿಶೇಷೈವ ಪೂರ್ವಪಕ್ಷ ತಥೋತ್ತರ, ಇದನ್ನು ಬರಿತೀನಿ. ನನ್ನ ಪೇಪರ್ಗಳೆಲ್ಲ ಆಕ್ಸೆಪ್ಟ್ ಆಗ್ತವೆ, ಬಹಳ ಚೆನ್ನಾಗಿದೆ ನನ್ನ ರೈಟಿಂಗು ಅಂತ. ಇದು ಟೀಕಾಕೃತ್ಪಾದರು ಮಧ್ಯಶಾಸ್ತ್ರ ಕಲಿಸಿದ್ದು. ಯಾಕೆ? ದಿಸ್ ಇಸ್ ಮೆಥಡ್ ಆಫ್ ಸೈನ್ಸ್. ಇದು ಬುದ್ಧಿಶುದ್ಧಿ ಅಂದರೆ. ನೀವೊಂದು ಶಬ್ದ ಕೇಳಿರ್ಬೋದು ಕೊಲೋಕಿಯಲ್ ಇಂಗ್ಲೀಷಲ್ಲಿ, ನೋ ನಾನ್ ಸೆನ್ಸ್ ಥಿಂಕಿಂಗ್ ಅಂತ. ನೋ ನಾನ್ ಸೆನ್ಸ್ ಥಿಂಕಿಂಗ್ ಅಂತ ಶ್ರೀಮದಾಚಾರ್ಯರದು ಹಾಗೆ. ನೀವು ಆಚಾರ್ಯರ ಭಾಷ್ಯವನ್ನು ಓದಿದ್ರೆ ಅದರಲ್ಲಿ ಬೇಡದೇ ಇರೋವಂಥ ವಿಷಯಗಳು ಇಲ್ಲವೇ ಇಲ್ಲ. ನೀವು ಬೇರೆ ಪರಭಾಷೆಗಳನ್ನು ಓದಿ, ಒಂದು ಸೂತ್ರಕ್ಕೆ 100 ಪೇಜ್ ಕಥೆ ಬರೆದಿರ್ತಾರೆ, ಇದರಲ್ಲಿ ಏನು ಎಸೆನ್ಸು ಅಂತ ಗೊತ್ತಾಗಲ್ಲ. ಶ್ರೀಮದಾಚಾರ್ಯ ಭಾಷ್ಯವನ್ನು ನೀವು ಓದಿದ್ರೆ, ಯಾವುದೇ ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಓದಿದ್ರೆ ಒಂದು ಚೂರು ನಾನ್ಸೆನ್ಸ್ ಆದ ವಿಷಯಗಳಿಲ್ಲ. ನೀವು ಇನ್ನು ಹೇಳೋದಲ್ಲ, ಇದ್ರ ಬಗ್ಗೆ ವರ್ಷಗಳ ಮಾತಾಡುವಷ್ಟು ವಿಷಯಗಳಿದೆ, 3 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ತಾತ್ಪರ್ಯ ಏನು ಅಂತಂದರೆ, ಬುದ್ಧಿಶುದ್ಧಿ ಅಂತಂದರೆ ಎನ್ ಎಬಿಲಿಟಿ ಟು ಥಿಂಕ್ ಇನ್ ಸೈಂಟಿಫಿಕ್ ವೇ, ಎನ್ ಅಬಿಲಿಟಿ ಟು, ಪ್ರಪಂಚದ ಯಾವುದೇ ಸಮಸ್ಯೆ ಬರಲಿ, ಅದು ಫಿಲಾಸಫಿಕಲ್ ಪ್ರಶ್ನೆ ಬರಬೇಕು ಅಂತಿಲ್ಲ. ಇಲ್ಲಿ ಅತ್ಯಂತ ಪ್ರಸಿದ್ಧ ಸಂಗೀತಗಾರರಾದಂತಹ ಪೂಜ್ಯರಿದ್ದಾರೆ. ಸಂಗೀತ ಶಾಸ್ತ್ರದಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಲಿಕ್ಕೋಸ್ಕರ ಒಂದು ಬುದ್ಧಿಶುದ್ಧಿ ಬೇಕು, ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಬೇಕು. ತುಂಬ ಜನ ಮ್ಯೂಸಿಕಾಲಜಿಸ್ಟ್ಗಳು ಅದನ್ನು ಸೈಂಟಿಫಿಕ್ ಮೈಂಡ್ಸೆಟ್ಟಲ್ಲಿ ಬರೆದು ಅದನ್ನು ಅನಲೈಸ್ ಮಾಡಿದವರು ಇದ್ದಾರೆ. ಪ್ರಪಂಚದ ಯಾವುದೇ ಶಾಸ್ತ್ರದ ಅಧ್ಯಯನ ಮಾಡಲಿಕ್ಕೂ ಒಂದು ಸೈಂಟಿಫಿಕ್ ಮೈಂಡ್ಸೆಟ್ ಬೇಕು. ಈ ಮೈಂಡ್ಸೆಟ್ ನೀವು ನ್ಯಾಯಶಾಸ್ತ್ರ ಓದಿದ್ರೆ ಬರಲ್ಲ. ಯಾಕೆ ಅಂತಂದರೆ ಅವರು ಉಪಮಾನ ಇತ್ಯಾದಿಗಳನ್ನೆಲ್ಲ ಪ್ರಮಾಣ ಅಂಥೇಳಿ ತಲೆ ಕೆಡಿಸ್ತಾರೆ. ಆಚಾರ್ಯರು ತುಂಬ ನೋ ನಾನ್ಸೆನ್ಸ್ ಅಪ್ರೋಚನ್ನು ತೊಗೊಂಡು ಇವತ್ತು ಮಾಡ್ರನ್ ಸೈಂಟಿಫಿಕ್ ಥಿಂಕಿಂಗ್ ಅಂತ ಏನು ಹೇಳ್ತಾರೆ, ನಾನು ಯಾವಾಗಲೂ ಎಲ್ಲ ಕಡೆ ಹೇಳೋದುಂಟು. 12 ವರ್ಷ ಮಧ್ಯಶಾಸ್ತ್ರ ಓದ್ದವ್ರನ್ನ ನನ್ನ ಹತ್ರ ಬಿಡಿ, 2 ವರ್ಷದಲ್ಲಿ ಅವ್ರ ಕೈಲಿ ಮ್ಯಾಥಮೆಟಿಕ್ಸ್ PhD ಮಾಡಿಸ್ತೀನಿ ನಾನು ಅಂತ ತುಂಬ ಕಡೆ ಹೇಳ್ತೀನಿ ಇದನ್ನು. ಯಾಕೆ ಅಂತಂದರೆ, ನೀವು ಶಾಸ್ತ್ರವನ್ನು 12 ವರ್ಷ ಅಧ್ಯಯನ ಮಾಡಿದ್ರೆ ಮ್ಯಾಥಮೆಟಿಕ್ಸನ್ನು ಬೇರೆ ಭಾಷೆಯಲ್ಲಿ ಓದಿರ್ತೀರ ಅಷ್ಟೇ. ಅದನ್ನು ನಾವು ಬರೀ ಟರ್ಮಿನಾಲಜಿಗಳು ಮಾತ್ರ ಬೇರೆ ಬೇರೆ ಹೇಳ್ಕೊಡ್ಬೇಕು. ಅವ್ರು ಹೇಳಿದ್ರಲ್ಲ, ವ್ಯಭಿಚಾರ ಅಂದ್ರೇನು, ಬಾಧ ಅಂದ್ರೇನು, ಕಾಲಾತಿ, ಅದಕ್ಕೆಲ್ಲ ಒಂದೊಂದು ಶಬ್ದಗಳಿದೆ ಮ್ಯಾಥಮೆಟಿಕ್ಸಲ್ಲಿ. ಆಯಿತಾ, ಆದ್ದರಿಂದ ಥಿಂಕ್ ಮಾಡೋದು ಹೇಗೆ, ಒಂದು ಪ್ರಾಬ್ಲಮನ್ನು ಪಿಯರ್ಸ್ ಮಾಡೋದು ಹೇಗೆ. ನಾನು ಎಷ್ಟೊಂದು ಜನ ಇಂಟರ್ನ್ಯಾಷನಲ್ ಪಿಯರ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ. ಅವ್ರ ಚಿಂತನೆ ಮತ್ತು ಮಧ್ವಾಚಾರ್ಯರ ಟೀಕಾಕೃತ್ಪಾದರ ಚಿಂತನೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅವರು ಜಡಗಳ ಬಗ್ಗೆ ರಿಸರ್ಚ್ ಮಾಡ್ತಾರೆ, ಆಚಾರ್ಯರು ಚೇತನ ಪರಮಚೇತನದ ಬಗ್ಗೆ ರಿಸರ್ಚ್ ಮಾಡಿದ್ರು ಅನ್ನೋದು ವ್ಯತ್ಯಾಸ. ಆದರೆ ಎಪಿಸ್ಟಮಾಲಜಿಕಲ್ ವೇ ಆಫ್ ಥಿಂಕಿಂಗ್ ಇದೆಯಲ್ಲ, ಅಂದರೆ ಒಂದು ವಿಷಯವನ್ನು ಚರ್ಚೆ ಮಾಡೋದು ಹೇಗೆ, ಅದ್ರ ಬಗ್ಗೆ ಪ್ರಶ್ನೆ ಕೇಳೋದು ಹೇಗೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದು ಹೇಗೆ, ಉತ್ತರಗಳಲ್ಲಿ ತಪ್ಪು ಅಂದ್ರೇನು. ಈ ಶ್ರೀಮದಾಚಾರ್ಯ ಹೇಳ್ತಾರೆ, ಒಂದು ಕಡೆ ವಿಷಯವನ್ನು ಹೇಳಿ ಉಪಸಂಹಾರ ಮಾಡ್ತೀನಿ. ತಮಾಷೆಗೆ ಒಂದು ಪ್ರಶ್ನೆ ಏನು ಕೇಳ್ತಾರೆ ಎಲ್ಲರೂ, ನಿಮ್ಮ ದೇವರು ಸರ್ವಶಕ್ತ ಹೌದಾ? ಈಸ್ ಯುವರ್ ಗಾಡ್ ಆಮ್ನಿಪೊಟೆಂಟ್? ಎಸ್ ಅಂತ ಹೇಳ್ತೀವಿ ನಾವೆಲ್ಲ. ಸೊ ಟೆಲ್ ಮೀ, ಇಫ್ ಯುವರ್ ಗಾಡ್ ಕ್ಯಾನ್ ಕ್ರಿಯೇಟ್ ಎ ಸ್ಟೋನ್ ದಟ್ ಹಿ ಆರ್ ಶಿ ಕೆನಾಟ್ ಲಿಫ್ಟ್, ಅಂದರೆ ದೇವರು ತನ್ನ ಕೈಲಿ ಎತ್ತಲಿಕ್ಕೆ ಆಗದಿರೋ ಅಂತಹ ಕಲ್ಲನ್ನು ಸೃಷ್ಟಿ ಮಾಡಲಿಕ್ಕೆ ಆಗುತ್ತೋ ಆಗಲ್ವೋ ಅಂತ. ಉಭಯತ ಪಾಶ ರಜ್ಜು, ಅಂದರೆ ತನ್ನಿಂದ ಎತ್ತಲಿಕ್ಕೆ ಆಗದಿರೋ ಅಂಥ ಕಲ್ಲನ್ನು ದೇವರು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂದರೆ ಅವನೆಂಥ ಸರ್ವಶಕ್ತ ರೀ. ತನ್ನಿಂದ ಎತ್ತಲಿಕ್ಕೆ ಆಗದಿರೋ ಅಂಥ ಕಲ್ಲನ್ನು ಸೃಷ್ಟಿ ಮಾಡ್ದ ಅಂತಂದರೆ ಅವನಿಗೆ ಎತ್ತಕ್ಕೆ ಆಗದಿರೋ ಅಂಥ ಒಂದು ಕಲ್ಲು ಇದೆ ಅಂತಾಗಿ ತಿರ್ಗಾ ಸರ್ವಶಕ್ತಿ ಎಲ್ಲಿದೆ ರೀ. ಇದನ್ನು ದೇ ಕಾಲ್ ಇಟ್ ದಿ ಪ್ರಾಬ್ಲಮ್ ಆಫ್
ಪ್ರಾಬ್ಲಮ್ ಆಫ್ ಆಮ್ನಿಪೊಟೆನ್ಸ್ ಅಂತ ವೆಸ್ಟರ್ನ್ ಲಾಜಿಕಲ್ ಹೇಳಿದ್ರು. ಶ್ರೀಮದಾಚಾರ್ಯ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನದೋಷಾಶ್ಚ ಚತ್ವಾರಃ ಸ್ವವ್ಯಾಹತಿರಸಂಗತಿ. ಅಂದರೆ ಪ್ರಶ್ನೆಗಳಲ್ಲೇ ದೋಷಗಳಿರ್ತವೆ, ಇಂಥ ಪ್ರಶ್ನೆಯನ್ನು ಕೇಳಬಾರ್ದು ಅಂತ. ಯಾಕೆ ಅಂತಂದರೆ ನಿಮ್ಮ ಪ್ರಶ್ನೆ ಏನು, ಈಸ್ ಯುವರ್ ಗಾಡ್ ಕೇಪಬಲ್ ಆಫ್ ಡೂಯಿಂಗ್ ಆರ್ ಕ್ರಿಯೇಟಿಂಗ್ ಸಮಥಿಂಗ್ ದಟ್ ಹೀ ಕೆನಾಟ್ ಲಿಫ್ಟ್ ಅಂತ. ನೀವು ಆ ಪ್ರಶ್ನೆಯನ್ನು ಸ್ವಲ್ಪ ಒಡೆದು ನೋಡಿದ್ರೆ, ದೇವರು ಅಂತ ಒಂದು ಶಬ್ದ ಪ್ರಯೋಗ ಮಾಡಿದಿರಿ. ದೇವರು ಅಂದರೆ ಏನು? ಸರ್ವಶಕ್ತ ಅಂತ ಅರ್ಥ. ಆ ದೇವರು ಅನ್ನೋ ಪದವನ್ನು ತೆಗೆದು ಸರ್ವಶಕ್ತ ಅನ್ನೋ ಪದವನ್ನು ಇಟ್ಟು ನೋಡಿ, ಸರ್ವಶಕ್ತನಾದವನು ಅವನಿಂದ ಅಶಕ್ತನಾದ ಒಂದು ಕೆಲಸವನ್ನು ಮಾಡ್ತಾನ ಅಂತ ನಿಮ್ಮ ಪ್ರಶ್ನೆಯ ಉತ್ತರ, ನಿಮ್ಮ ಪ್ರಶ್ನೆಯ ಅಭಿಪ್ರಾಯ. ಅದರಿಂದ ಸರ್ವಶಕ್ತನಾದವನು ತನ್ನಿಂದ ಅಶಕ್ತನಾದ ಕೆಲಸ ಅಂತ ಹೇಳಿದ ಕೂಡಲೇ ಪ್ರಶ್ನೆನೇ ಬಿದ್ದು ಹೋಗುತ್ತೆ. ಸ್ವವ್ಯಾಹತವಾದ ಪ್ರಶ್ನೆಗೆ ಇದು ಉದಾಹರಣೆ. ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು ಅಂತ ಶ್ರೀಮದಾಚಾರ್ಯ ಹೇಳಿಕೊಟ್ರು. ಇದು ಒಂದಲ್ಲ, ನಾ ಹೇಳೋದಲ್ಲ, ಇದ್ರ ಬಗ್ಗೆ ಎಲ್ಲ ವಿದ್ವಾಂಸರಾದವರು 100 ಗಂಟೆ ಮಾತಾಡ್ಬೋದು. ಒಂದೇ ಒಂದು ಏನು ಅಂತಂದರೆ, ಇವತ್ತು ವಿಜಯದಶಮಿ ಸತ್ಸಂಕಲ್ಪವನ್ನು ಮಾಡೋ ದಿನ. ಆಚಾರ್ಯರ ಸಿದ್ಧಾಂತದ ಮಹಿಮೆಯನ್ನು ಕೇಳಿ ಕೃತಕೃತ್ಯರಾಗಬೇಡಿ. ಶ್ರೀಮದಾಚಾರ್ಯರೇ ಹೇಳ್ತಾರೆ, ಇಚ್ಛೆ ಅಂತ ಅನ್ನೋದನ್ನು ವಿಧಾನ ಮಾಡಲಿಕ್ಕಾಗಲ್ಲ. ಅಂದರೆ ಆಚಾರಶಾಸ್ತ್ರವನ್ನು ಅಥವಾ ಏನೋ ಒಂದು ಮಾಡಿ ಅಂತ ಇನ್ನೊಬ್ರಿಗೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ವಿಷಯ ಸೌಂದರ್ಯಾಧೀನತ್ವ ತಸ್ಯ ಅಂತ. ಅಂದರೆ ಯಾವುದೋ ಒಂದು ಪದಾರ್ಥವನ್ನು ನೀವು ತಿನ್ನೋ ಆಸೆ ಪಡಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಆ ಪದಾರ್ಥ ಚೆನ್ನಾಗಿದೆ ಅಂತ ಹೇಳ್ಬೋದು ಅಲ್ವಾ? ಇಷ್ಟೆಲ್ಲ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾರೆ ಸ್ವಾಮಿಗಳಾಗ್ಬೋದು, ಮುರಳಿಯವರಾಗ್ಬೋದು, ಎಲ್ಲ ವಿದ್ವಾಂಸರಾಗ್ಬೋದು ಅಂದರೆ ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿರುವಂಥ ಸೌಂದರ್ಯ ಎಂಥದ್ದು ಅಂತ ಹೇಳಲಿಕ್ಕಷ್ಟೇ. ಕಡೆಗೆ ವ್ಯಾಸತೀರ್ಥರ ಉದಾಹರಣೆನೇ. ಕಬ್ಬಿನ ಜಲ್ಲಿಯನ್ನು ನಾನು ಎಷ್ಟು ಸಲ ನಾನು ವರ್ಣಿಸಿದ್ರು ಕಷ್ಟಪಟ್ಟು ಸಿಪ್ಪೆಯನ್ನು ತೆಗೆದು ಹಲ್ಲು ನೋವಿಸ್ಕೊಂಡು ಅಗಿಯೋವರೆಗೂ ಅದ್ರ ಸುಖ ಅನುಭವ ಆಗೋದಿಲ್ಲ. ಆದ್ದರಿಂದ ಎಷ್ಟೆಷ್ಟಾಗುತ್ತೋ ನಭಃಪತಂತಿ ಆತ್ಮಸಮಂ ಪತತ್ರಿಣಃ ಅಂತ ಭಾಗವತ. ನಮ್ಮ ಕೈಲಿ ಆಗೋದಿಲ್ಲ ಅಂತಲ್ಲ, ಯಥಾಯೋಗ್ಯ ಎಷ್ಟಾಗುತ್ತೋ ಅಷ್ಟು. ಈ ಗುಬ್ಬಚ್ಚಿ ಇಷ್ಟೆತ್ತರ ಹಾರುತ್ತೆ, ಗರುಡ ತುಂಬ ಎತ್ತರ ಹಾರುತ್ತೆ. ಆದರೆ ಎಲ್ಲ ಪಕ್ಷಿಗಳು ಹೇಗೆ ಹಾರುತ್ತೋ ಹಾಗೆ ಬರೀ ಮಾಧ್ವರಲ್ಲ, ತತ್ವಶಾಸ್ತ್ರದ ಬಗ್ಗೆ ಕೌತುಕ ಇರೋವಂಥವ್ರು, ಶುದ್ಧ ಬುದ್ಧಿ ಬೇಕು, ಸೈಂಟಿಫಿಕ್ ಥಿಂಕಿಂಗ್ ಬೇಕು ಅಂತಿರೋರು ಯಥಾಯೋಗ್ಯವಾಗಿ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ ಅನ್ನೋ ಸಂಕಲ್ಪವನ್ನು ಮಾಡಿದ್ರೆ ಈ ಪರಿಶ್ರಮಕ್ಕೆ ಒಂದು ಕೃತಕೃತ್ಯತೆ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಒಂದೇ ಒಂದು ಕಡೆ ವಿಷಯ, ಅವರು ನಾನ್ ಸೆನ್ಸಿಕಲ್ ಥಿಂಕಿಂಗ್ ಇಲ್ಲ ಅನ್ನೋದನ್ನು ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ಒಂದು ಕ್ವಾಲಿಟೇಟಿವ್ ರಿಸರ್ಚ್ ನಡೆದಿತ್ತು. ಹರ್ಮ್ಯುನಿಟಿಕ್ಸ್ ಅಂತ ಒಂದು ಪದ್ಧತಿ, ಗ್ರಂಥವನ್ನು ಅಧ್ಯಯನ ಮಾಡೋದು, ಅದು ಎಷ್ಟು ಸರ್ಕಮ್ಸ್ಟ್ಯಾನ್ಷಿಯಾಲಿಟಿ ಇದೆ ಅದರಲ್ಲಿ ಅಂತ ಹೇಳಿ. ಅಂದರೆ ಒಂದು ವಿಷಯವನ್ನು ಅವರು ಎಷ್ಟು ನೇರವಾಗಿ ತಲುಪ್ತಾರೆ, ಎಷ್ಟು ಸುತ್ತಿ ಬಳಸಿ ತಲುಪ್ತಾರೆ ಅಂತ ಹೇಳಿ. ಬೇರೆ ಬೇರೆ ತತ್ವಶಾಸ್ತ್ರದ ಗ್ರಂಥಗಳನ್ನೆಲ್ಲ ಇಟ್ಕೊಂಡು ಹೇಳಿದ್ದಾರೆ, ನಾನು ಅದನ್ನು ಸಭೆಯಲ್ಲಿ ಹೇಳೋದಿಲ್ಲ. ಆದರೆ ಜಯತೀರ್ಥರ ಪ್ರಮಾಣ ಪದ್ಧತಿ ಕೂಡ ಅದಕ್ಕೆ ಒಳಗಾಗಿದೆ, ಹರ್ಮ್ಯುನಿಟಿಕಲ್ ಅನಾಲಿಸಿಸಲ್ಲಿ. ಅದರಲ್ಲಿ 87% ಜಯತೀರ್ಥರ ಗ್ರಂಥ ಅದು ಸರ್ಕಮ್ಸ್ಟ್ಯಾನ್ಷಿಯಾಲಿಟಿ ಇಲ್ಲ ಅಂತ. ಅವ್ರಿಗೆ ಏನು ವಿಷಯ ಇದೆ ಆ ವಿಷಯಕ್ಕೆ ನೇರವಾಗಿ ತಲುಪ್ತಾರೆ ಅಂತ. ಆ ನೇರವಾಗಿ ತಲುಪೋದಷ್ಟೇ ಅಲ್ಲ, ಅವರು ನಮಗೆ ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಸರ್ಕಮ್ಸ್ಟ್ಯಾನ್ಷಿಯಾಲಿಟಿ, ಇಟ್ ಆಲ್ಸೋ ಟೀಚಸ್ ಹೌ ಟು ಥಿಂಕ್. ನಮ್ಮ ಥಾಟ್ ಪ್ರೋಸೆಸ್ಸನ್ನು ಇಂಪ್ರೂವೈಸ್ ಮಾಡುತ್ತೆ ಅಂತ ಹೇಳಿ. ಸೊ ಶುದ್ಧ ಬುದ್ಧಿಗೆ ಇರೋ ಒಂದೇ ಪರಿಹಾರ ಶಾಸ್ತ್ರಾಧ್ಯಯನ. ಪುಣ್ಯ ಪ್ರಾಪ್ತಿ ಮಾತ್ರ ಅಲ್ಲ, ನಮ್ಮ ಶುದ್ಧ ಬುದ್ಧಿಗೋಸ್ಕರ, ಸೈಂಟಿಫಿಕ್ ಥಿಂಕಿಂಗಿಗೋಸ್ಕರ. ಒಂದು ಕ್ಲಾರಿಫಿಕೇಷನ್, ಶುದ್ಧ ಬುದ್ಧಿ ಮ್ಯಾಥಮೆಟಿಕ್ಸ್ ಓದಿದ್ದನ್ನು ಬರುತ್ತೆ, ಆದರೆ ಮೋಕ್ಷಶಾಸ್ತ್ರ ಇದು ಎರಡೂ ಬರುತ್ತೆ. ಇದು ಬರೀ ನೀವು ಈ ಜನ್ಮದಲ್ಲಿ ಮ್ಯಾಥಮೆಟಿಕ್ಸ್ ಅಧ್ಯಯನವನ್ನು ಮಾಡ್ತೀರಿ, ಬುದ್ಧಿ ಶುದ್ಧಿ ಆಗುತ್ತೆ. ಆದರೆ ಮುಂದಿನ ಜನ್ಮದಲ್ಲಿ ಯಾವುದೋ ಮ್ಯಾಥಮೆಟಿಷಿಯನ್ ಮನೆಯಲ್ಲಿ ನಾಯಿನೋ ಹಂದಿನೋ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಆದರೆ ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಸ್ವಲ್ಪಮಪಿ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಅದು ಕಥಿತಂ ಕೃಷೇರಿವ ಫಲಾಲಕುಲಂ ಅಂತ. ಅದು ಸಿದ್ಧಾಂತ ಒಂದು ಸುಮಧ್ವಿಜಲ್ ಕೊಡುವಂಥ ಉದಾಹರಣೆ. ಕೃಷಿ ಮಾಡೋರು ಕಳೆಗೆ ಅಂತ ಯಾರು ಕೃಷಿ ಮಾಡೋದಿಲ್ಲ, ಬೆಳೆಗೆ ಅಂತ ಕೃಷಿ ಮಾಡ್ತಾರೆ. ಕಳೆ ಅಂತ ಅನ್ನೋದು ಬೇಡದೇ ಆದರೂ ಬರುತ್ತಲ್ಲ. ತ್ರಿದಿವಾದಿ ಲಭ್ಯಮಪಿ ನಾಸ್ಯಫಲಂ ಕಥಿತಂ ಕೃಷಿಯರಿವ ಫಲಾಲಕುಲಂ. ನೀವು ಶಾಸ್ತ್ರವನ್ನು ಓದಿದ್ರೆ ಬುದ್ಧಿಶುದ್ಧಿ ಅಂತ ಬರುತ್ತಲ್ಲ, ಅದು ಕಳೆ ಇದ್ದ ಹಾಗೆ ಅಂತ. ನೌ ಯು ಕ್ಯಾನ್ ಇಮ್ಯಾಜಿನ್. ಇವತ್ತು ಪ್ರಪಂಚದಲ್ಲೆಲ್ಲ ಹೊಡ್ಕೊಳ್ಳುವಂಥ ಸೈಂಟಿಫಿಕ್ ಥಿಂಕಿಂಗ್ ಅನ್ನೋದು ಮಧ್ವಶಾಸ್ತ್ರದ ಕಳೆ ಆದರೆ, ಇನ್ನು ಮಧ್ವಶಾಸ್ತ್ರದ ಪ್ರಧಾನ ಬೆಳೆ ಎಂಥದ್ದು? ಸ್ವಫಲಂತೂ ಮುಕ್ತಿಪದಂ ಅಂತ ಅಲ್ಲೇ ಹೇಳ್ತಾರೆ. ಆದ್ದರಿಂದ ಬುದ್ಧಿಶುದ್ಧಿ ಅಂತಂದರೆ ಅದು ಸೈಂಟಿಫಿಕ್ ಆದಂತಹ ಆಲೋಚನಾ ಪದ್ಧತಿ ಅಂತ ಹೇಳಿ, ಅದು ಆಚಾರ್ಯ ಮಧ್ವರ ಸಿದ್ಧಾಂತದಲ್ಲಿ ಅತ್ಯುತ್ಕೃಷ್ಟವಾದಂತಹ ಮಟ್ಟದಲ್ಲಿ ಇದೆ ಅಂತ ಪ್ರತೋಷಾಚಾರ್ಯರು ಹಾಗೆ ಇವರು ವಿದ್ವಾಂಸರು ಕೂಡ ತೋರಿಸಿಕೊಟ್ಟಿದ್ದಾರೆ. ಬುದ್ಧಿಶುದ್ಧಿಯ ಬಗ್ಗೆ ಇದೊಂದು ಆಚಾರ್ಯ ಮಧ್ವರ ದೊಡ್ಡ ಕೊಡುಗೆ. ಇದರ ನಿಮಿತ್ತವಾಗಿಯೇ ಇವತ್ತು ಈ ಗೋಷ್ಠಿಯ ಈ ವೇದಿಕೆಯ ಈ ಸಭಾ ಕಾರ್ಯಕ್ರಮದ ಬಳಿಕ ಪೂಜ್ಯರಾದ ವಿದ್ಯಾಭೂಷಣರ ಇಲ್ಲಿ ಭಕ್ತಿ ಸಂಗೀತವೂ ಕೂಡ ಭಕ್ತಿ ರಸವನ್ನು ಹೊಮ್ಮಿಸುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಮತ್ತೆ ಅವರು ಮನವ ಶೋಧಿಸಬೇಕು ನಿತ್ಯ ಎಂಬ ಹಾಡನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಆ ಕಾರ್ಯಕ್ರಮದಲ್ಲೂ ತಾವೆಲ್ಲ
ಉಪಸ್ಥಿತರಿರಬೇಕು ಅಂತ ಕೇಳ್ಕೊಳ್ತಾ, ಕೊನೆಯದಾಗಿ ಸಂಕ್ಷಿಪ್ತವಾದಂತಹ ಒಂದು ಪ್ರಶ್ನೆ ಏನು ಅಂತಂದರೆ, ಇದು ವಿಶ್ವಗೀತಾ ಪರ್ಯಾಯ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಂತ. ಲೋಕದಲ್ಲಿ ಹೀಗೂ ಇದ್ದಾರೆ ಜನ, ಜಗತ್ತನ್ನು ಸುಳ್ಳು ಅಂತ ಹೇಳ್ತಾರೆ. ನಂಬ್ತೀರಾ? ಇಲ್ಲ, ಜಗತ್ತು ಸತ್ಯ ಅಂತ ನಮಗೆ ಕಾಣ್ತಾ ಇದೆ. ಆಚಾರ್ಯರ ಅನುಭವ ಸಿದ್ಧಾಂತದಂತೆ ನಮ್ಮ ಅನುಭವವೂ ಕೂಡ ಆಗಿದೆ. ಆದರೆ ಇವತ್ತು ವಿಜ್ಞಾನದಲ್ಲಿಯೂ ಕೂಡ ಒಂದು ಶಾಖೆ, ಜಗತ್ತನ್ನು ರಿಯಾಲಿಟಿ ಇಲ್ಲ ಜಗತ್ತಿನಲ್ಲಿ ಅಂತ ಹೇಳುವಂತಹ ಒಂದು ಪಕ್ಷವೂ ಕೂಡ ಇದೆಯಂತೆ. ಈ ವಿಷಯದಲ್ಲಿ ಪ್ರತೋಷಾಚಾರ್ಯರು ತುಂಬ ಪ್ರವೇಶ ಮಾಡಿದವರು, ಅಧ್ಯಯನ ಮಾಡಿದವರು. ಅದರ ಬಗ್ಗೆ ಈ ಜಗತ್ತು ಆಚಾರ್ಯ ಮಧ್ವರು ಹೇಳ್ತಾರೆ ಸತ್ಯಂ ಅಂತ. ಆದರೆ ಈ ವಿಷಯದಲ್ಲಿ ವಿಜ್ಞಾನ ಏನು ಹೇಳುತ್ತದೆ, ಇದನ್ನು ಅತ್ಯಂತ ಸಂಕ್ಷೇಪವಾಗಿ, ಇನ್ನು ಹೆಚ್ಚು ಸಮಯ ಇಲ್ಲ, ಒಂದು 5 ನಿಮಿಷದಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನೀವು ಇಂಥ ಕೆಲಸವನ್ನು ಮಾಡಬಾರದು. 5 ನಿಮಿಷದಲ್ಲಿ ಹೇಳುವಂಥ ಆಗೋದಿಲ್ಲ, 5 ನಿಮಿಷದಲ್ಲಿ ಮಾತಾಡಲಿಕ್ಕೆ ಈ ವಿಷಯವನ್ನು. ಇದನ್ನು ಚರ್ಚೆ ಮಾಡಲಿಕ್ಕೆ ಅಂತಲೇ ಗ್ರಂಥಗಳು ಬರೆದಿದ್ದಾರೆ ಜನ. ಆಯಿತು, ಇದು ಯಾವುದೋ ಹಿಂದಿನ ಕಾಲದ ಸಿದ್ಧಾಂತ, ಹಿಂದಿನ ಕಾಲದ ಸಿದ್ಧಾಂತಗಳಲ್ಲ. ಲಾಸ್ಟ್ ಇಯರ್ ನೊಬೆಲ್ ಪ್ರೈಸ್ ಬಂದಿದ್ದು ಫಿಸಿಕ್ಸಲ್ಲಿ. ಯದ್ಯಪಿ ಇದು ದೊಡ್ಡ ಸತ್ಯತ್ವದ ವಿಚಾರ, ತುಂಬ ದೊಡ್ಡದು. ಆದರೆ ಚರ್ಚೆ ಮಾಡಲಿಕ್ಕೆ ಎಷ್ಟು ದೊಡ್ಡ ವಿಷಯ ಇದೆ ಅಂತ ತೋರಿಸಿದರೆ ಮುಂದೆ ನಮಗೆ ಆ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಇನ್ನೊಂದು ವೇದಿಕೆ ಸಿದ್ಧವಾಗಿ. ಬರೀ ಪೂರ್ವಪಕ್ಷ ಮಾಡಿ ನಿಲ್ಲಿಸಬೇಕು ಅಂತ ಹೇಳ್ತೀರಾ? ಆಗಲಿ, ತೊಂದರೆ ಇಲ್ಲ. ಅದನ್ನು ನಮಗೆ ಆಚಾರ್ಯ ಹೇಳ್ಕೊಟ್ಟಿದ್ದು. ಹಿಂದಿನ ವರ್ಷದ ನೊಬೆಲ್ ಪ್ರಶಸ್ತಿ ಫಿಸಿಕ್ಸಲ್ಲಿ ಬಂದಿದ್ದು ಒಂದು 3 ಜನ ವಿಜ್ಞಾನಿಗಳಿಗೆ ಬಂತು. ಯಾಕೆ ಅಂತಂದರೆ ಅವರ ಡಿಸ್ಕವರಿ ಏನು ಅಂತಂದರೆ, ದೇ ಪ್ರೂವ್ಡ್ ದಟ್ ದಿ ಯೂನಿವರ್ಸ್ ಈಸ್ ಲೋಕಲಿ ಅನ್ರಿಯಲ್ ಅಂತ. ನೀವು ಕೇಳಿರ್ಬೋದು, ಭಾಳ ದೊಡ್ಡ ಸುದ್ದಿ ಆಗಿತ್ತದು. ನೋಡಿ, ನಮ್ಮ ದೇಶದಲ್ಲಿ ಬಂದಂತಹ ಮತ್ತೊಂದು ಪ್ರಸಿದ್ಧ ಸಿದ್ಧಾಂತಿಗಳೆಲ್ಲ ನೋಡಿ, ನಾವು ಇಷ್ಟು ವರ್ಷ ಇದನ್ನೇ ಹೇಳ್ತಿದ್ದು ಪ್ರಪಂಚ ಅನ್ರಿಯಲ್ ಅಂತ, ಇವತ್ತು ನೊಬೆಲ್ ಪ್ರೈಸ್ ಬಂದಿದೆ ಈ ಸಿದ್ಧಾಂತಕ್ಕೆ ಅಂತ. ಬಹಳ ದೊಡ್ಡ ಚರ್ಚೆ ಆಯಿತು. ನಾನು, ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ವಿಷಯದ ಬಗ್ಗೆ ಭಾಳ ಚರ್ಚೆಯನ್ನು ಮಾಡಿದ್ವಿ. ಯಾವಾಗ ಯಾಕಂದರೆ ನಾನು ಹೇಳಿದ್ನಲ್ಲ, ನಾವು ಮಧ್ವ ಸಿದ್ಧಾಂತವನ್ನು ಸುಮ್ಮನೆ ಏನೋ ಒಂದು ನಾವು ಮಾಧ್ವರಾದ್ವಿ ಅನ್ನೋ ಕಾರಣಕ್ಕೆ ಗ್ರಹಣೆ ಮಾಡಿದ್ದು ಅಂತಾರೆ. ಅದು ಟೀಕಾಕೃತ್ಪಾದರು ಒಪ್ಪಲ್ಲ, ಮಧ್ವಾಚಾರ್ಯರು ಒಪ್ಪಲ್ಲ. ನಾಳೆ ಏನಾದರೂ ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ವಿದ್ಯಾಮಾನ್ಯ ತೀರ್ಥರು ಹೇಳೋರಂತೆ, ಅವ್ರನ್ನ ಕೇಳಿದ್ರೆ, ಸ್ವಾಮಿ ತಾವು ಇಷ್ಟು ವಾಕ್ಯಾರ್ಥ ಮಾಡ್ತೀರಿ, ಯಾಕೆ ವಾಕ್ಯಾರ್ಥ ಮಾಡ್ತೀರಿ, ಏನು ಪ್ರಯೋಜನ, ನೀವು ನಿಮ್ಮ ಸಿದ್ಧಾಂತ ಬಿಡಲ್ಲ, ಅವ್ರವ್ರ ಸಿದ್ಧಾಂತ ಬಿಡಲ್ಲ. ನಮ್ಮ ಗುರುಗಳು ಹೇಳೋರು, ಸ್ವಾಮಿಯವರು ಹೇಳಿದ್ದು ಅಂತ. ಅವ್ರು ಬಿಡದೇ ಇರ್ಬೋದು, ನನಗೆ ಮಧ್ವ ಸಿದ್ಧಾಂತ ಸರಿಗಿಲ್ಲ ಅಂತ ಕನ್ವಿನ್ಸ್ ಆದರೆ ನಾನು ನಾಳೆಯಿಂದ ಬಿಡೋಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ರಂತೆ ಅವರು. ಅಷ್ಟು ಪ್ರಾಮಾಣಿಕತೆ. ಆದ್ದರಿಂದ ನಮಗಿಂಥ ಪ್ರಶ್ನೆಗಳು ಬಂದರೆ ಅವರ ಪರಂಪರೆಯಲ್ಲಿ ಬಂದವರಾದ್ರಿಂದ ನಾಳೆ ಮಧ್ವ ಸಿದ್ಧಾಂತ ಸರಿಗಿಲ್ಲ ಅಂತ, ಅದು ಆಗೋದಿಲ್ಲ ಬಿಡಿ, ಆ ಶ್ರದ್ಧೆ ಇದೆ ಅಂತಂದರೆ ನಾವು ತಯಾರಿದ್ದೀವಿ. ಅದಕ್ಕೆ ಅದನ್ನು ಯೋಚನೆ ಮಾಡಬೇಕಾಯಿತು. ಎಷ್ಟು ಪ್ರತಾರಣ ಇದೆ ಅದರಲ್ಲಿ ಅಂತಂದರೆ, ಪ್ರತಾರಣ ಅಂದರೆ ಎಷ್ಟು ಧೂಳಿ ಪ್ರಕ್ಷೇಪ, ತಿರ್ಗಾ ಅದೇ ಶಬ್ದ, ಎಷ್ಟು ಸೂಪರ್ಫೇಷಿಯಲ್ ಲೆವೆಲಲ್ಲಿ ಅಥವಾ ಎಷ್ಟು ಸರ್ಫೇಸ್ ಲೆವೆಲಲ್ಲಿ ಇದೆ ಆ ವಾದ ಅಂತಂದರೆ, ಈ ವಿಜ್ಞಾನಿಗಳು ಯಾವುದನ್ನು ಅನ್ರಿಯಲ್ ಅಂತ ಕರೆದ್ರು, ಶಾಸ್ತ್ರದಲ್ಲಿ ಯಾವುದನ್ನು ಸತ್ಯತ್ವ ಅಥವಾ ಮಿಥ್ಯಾತ್ವ ಅಂತ ಕರೀತಾರೆ, ಒಂದಕ್ಕೊಂದಿಗೆ ಸಂಬಂಧನೇ ಇಲ್ಲ. ಇವ್ರು ಹೆಚ್ಚು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಆದ್ದರಿಂದ ಹೇಳ್ತಾ ಇದ್ದೀನಿ. ಶಾಸ್ತ್ರೀಯವಾದ ಸಂಪ್ರತಿಪನ್ನವಾದ ಮಿಥ್ಯಾತ್ವ ಅಂತಂದರೆ ಪ್ರತಿಪನ್ನೋಪಾಧವು ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ರೂಪ ಮಿಥ್ಯಾತ್ವ. ಏನು ಅಂತ ಅರ್ಥ ಆಗದೆ ಇದ್ರು ಅವ್ರು ಅಷ್ಟೇ ಹೇಳು ಅಂತ ಹೇಳಿದ್ದಾರೆ, ಅದರಿಂದ ಅಷ್ಟೇ ಹೇಳ್ತೀನಿ. ಇದೊಂದು ಪಾರಿಭಾಷಿಕವಾದಂತಹ ಶಾಸ್ತ್ರೀಯವಾದ ಶಬ್ದ ಮಿಥ್ಯಾ ಅಂತಂದರೆ. ಶ್ರೀಮದಾಚಾರ್ಯ ಹೇಳಿರುವಂತಹ ಸತ್ಯತ್ವ ಅದು ಅಬಾಧ್ಯತ್ವ ರೂಪವಾದಂತಹ ಸತ್ಯತ್ವ. ಅದರಿಂದ ಈ ಅನ್ರಿಯಲ್ ಅನ್ನೋ ಶಬ್ದವನ್ನು ಏನು ಮಾತಾಡ್ತಾರಲ್ಲ, ಕ್ವಾಂಟಮ್, ಇನ್ಫ್ಯಾಕ್ಟ್ ಅದು ಕ್ವಾಂಟಮ್ ಫಿಸಿಕ್ಸ್ ಅನ್ನೋವಂಥ ಒಂದು ಫಿಸಿಕ್ಸಿನ ಸಬ್ ಬ್ರಾಂಚಲ್ಲಿ ಬರುವಂಥ ವಿಷಯ ಅದು. ಈ ವಿಜ್ಞಾನಿಗಳು ಅಥವಾ ಫಿಸಿಸಿಸ್ಟ್ಗಳು ಪ್ರಪಂಚವನ್ನು ಅನ್ರಿಯಲ್ ಅನ್ನೋ ಶಬ್ದದಿಂದ ಏನು ವ್ಯವಹಾರ ಮಾಡ್ತಾರೆ, ಮತ್ತು ಶಾಸ್ತ್ರದಲ್ಲಿ ಪೂರ್ವಪಕ್ಷದಲ್ಲಿ ಮಿಥ್ಯಾತ್ವ ಶಬ್ದಕ್ಕೆ ಏನು ಪಾರಿಭಾಷಿಕವಾದ ಅರ್ಥ ಇದೆ, ಮತ್ತು ಆಚಾರ್ಯರು ಹೇಳಿರುವಂತಹ ಸತ್ಯತ್ವದ ಲಕ್ಷಣ ಇದೆಯಲ್ಲ, ಅದಕ್ಕೆ ಭಂಗ ಬರೋದಿಲ್ಲ ಅಂತನ್ನೋದು ಸಮರಿ. ಇದನ್ನು ನೀವು ಶುಡ್ ಗೋ ವಿತ್ ಮೈ ವರ್ಡ್ ಅಷ್ಟೇ. ನೀವು ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅದರ ಇನ್ನು ಹೆಚ್ಚಿನ ವಿಷಯಗಳನ್ನು ಹೇಳ್ಬೋದು. ಆದರೆ ತಾತ್ಪರ್ಯ ಏನು ಅಂತಂದರೆ, ಪೂರ್ವಪಕ್ಷಿಗಳು ಹೇಳುವಂಥ ಪ್ರತಿಪನ್ನೋಪಾಧೋ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ರೂಪ ಮಿಥ್ಯಾತ್ವಕ್ಕೂ, ಜಗತ್ತನ್ನು ಕ್ವಾಂಟಮ್ ಫಿಸಿಸಿಸ್ಟು ಲೋಕಲಿ ಅನ್ರಿಯಲ್ ಅನ್ನುವಂಥದ್ದಕ್ಕೂ ಸಂಬಂಧ ಇಲ್ಲ. ಆಯಿತಾ? ಇನ್ನೊಂದು ಲೆವೆಲ್ ಆಫ್ ಕಾಂಪ್ಲೆಕ್ಸಿಟಿ ಬೇಕು ಅಂತಂದರೆ, ಯಾರಾದ್ರು ಫಿಸಿಸಿಸ್ಟ್ಗಳಿದ್ದರೆ ಅರ್ಥ ಆಗುತ್ತೆ. ಅವ್ರು ಹೇಳುವಂಥದ್ದು ಐಗನ್ ಸ್ಟೇಟ್ ಕೊಲ್ಯಾಪ್ಸನ್ನು. ಈ ಐಗನ್ ಸ್ಟೇಟ್ ಕೊಲ್ಯಾಪ್ಸ್ ಅಂತನ್ನೋದು ಅಂತತೋಗತ್ವ ಅರ್ಥಕ್ರಿಯಾಕಾರಿ ಆಗುತ್ತೆ. ಶ್ರೀಮದಾಚಾರ್ಯ ಕೊಟ್ಟಂತಹ ಅನೇಕ ಸತ್ಯತ್ವದ ಪರಿಷ್ಕಾರಗಳಲ್ಲಿ ಅರ್ಥಕ್ರಿಯಾಕಾರಿತ್ವ ಒಂದು. ತಿರ್ಗಾ ಅನುಭವ ಸಿದ್ಧಾಂತ ಅನ್ನೋದಕ್ಕೆ ಬರುತ್ತೆ.
ಆಯಿತಾ. ಆದ್ದರಿಂದ ಅಂಥತೋಗತ್ವ ಯಾವ ಪದಾರ್ಥ ಅಂತ ಅನ್ನೋದು ಸುಖ ದುಃಖ ಅನ್ಯತರದಲ್ಲಿ ಪರ್ಯವಸಾನ ಆಗುತ್ತೆ, ಅದನ್ನು ಮಿಥ್ಯಾ ಅಂತ ಹೇಳಲಿಕ್ಕಾಗಲ್ಲ ಅಂತ ಅನ್ನೋದು ನಮ್ಮ ಸಿದ್ಧಾಂತ ಇದೆ. ಅದಕ್ಕೇನು ಬಾಧ ಬರೋದಿಲ್ಲ. ಅದೇ ಇದು ತುಂಬ ದೀರ್ಘವಾದ ಚರ್ಚನೀಯವಾದ ವಿಷಯ, ಶಾಸ್ತ್ರೀಯವಾದ ವಿಷಯ ಆದ್ದರಿಂದ ಇಲ್ಲಿ ಉಪಕ್ರಮ ಮಾಡುವಂಥದ್ದು ಒಳ್ಳೆಯದು ಅಂತ ಅನಿಸುತ್ತೆ. ಒಟ್ಟು ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೆ ಇದುವರೆಗೂ ಬಾಧ ಬಂದಿಲ್ಲ, ಆದ್ದರಿಂದ ಅಂತೆ ಸಿದ್ಧ ಅಂತ. ಇಲ್ಲಿಯವರೆಗೂ ಯುವ ವಿದ್ವಾಂಸರು ಮಧ್ವಶಾಸ್ತ್ರದ ಬಗ್ಗೆ ಒಂದು ವಿಶಿಷ್ಟವಾದ ಚರ್ಚೆಯನ್ನು ನಡೆಸಿದವರು. ತಮ್ಮದೇ ಆದಂತಹ ವೈಶಿಷ್ಟ್ಯಪೂರ್ಣವಾದ ಚಿಂತನೆಗಳು, ಆಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಪ್ರತಿಭೆಗಳನ್ನು ಗುರುತಿಸಿ ಇವತ್ತು ಈ ವೇದಿಕೆಯಲ್ಲಿ ವಾಂಗ್ಮಯ ಸೇವೆಗೆ ಪರಮಪೂಜ್ಯ ಶ್ರೀಪಾದರು ಒಂದು ಸುವರ್ಣಾವಕಾಶವನ್ನು ಕೊಟ್ಟಿದ್ದಾರೆ. ಶ್ರೋತೃವೃಂದಕ್ಕೂ ಕೂಡ ಇದೊಂದು ಆಪ್ಯಾಯಮಾನವಾದಂತಹ ಕಾರ್ಯಕ್ರಮ ಅಂತ ಭಾವಿಸ್ತೀನಿ.